ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಧರ್ಮರಾಜನ ಪಾತ್ರದ ಒಂದು ಸಮಾಪ್ತಿಯನ್ನು ಕಂಡು ಭೀಮನ ಕಡೆಗೆ ನಾವು ತಿರುಗಿದ್ವಿ. ಭೀಮನ ವಿಷಯವಾಗಿ ಹಲವು ವಿವರಗಳನ್ನು ಕ್ರಮಕ್ರಮವಾಗಿ ಕೊಡ್ತಾ ಬಂದಿದ್ದೆ. ಆ ಹಾದಿಯಲ್ಲಿಯೇ ಮತ್ತಷ್ಟು ನಾವು ಮುಂದುವರಿಯಬಹುದು. ಅಲ್ಲಿ ಅರ್ಜುನ ಮತ್ತು ಧರ್ಮರಾಜ, ಭೀಮ ಈ ಮೂವರು ಅಣ್ಣ ತಮ್ಮಂದಿರ ಭಿನ್ನತೆಗಳು, ಸಾಮ್ಯಗಳು ಇವುಗಳನ್ನು ಕುರಿತು ಕೂಡ ಹೇಳ್ತಾ ಬಂದೆ. ಅದನ್ನು ಪೋಷಿಸಿಕೊಂಡು ಬರುವಂತೆ ಮತ್ತೊಂದಿಷ್ಟು ಅನುವಚನವಾಗಿ ಹೇಳುವುದಾದರೆ, ಅರ್ಜುನ ಒಂದಿಷ್ಟು ಧರ್ಮರಾಜನಿಗೆ, ಒಂದಿಷ್ಟು ಭೀಮನಿಗೆ ಹತ್ತಿರ ಬರತಕ್ಕಂಥವನು. ಅವನ ಧರ್ಮ ಸಂದೇಹಗಳು, ಸಂದಿಗ್ಧತೆಗಳು, ಭಾವುಕತೆ ಮತ್ತು ಒಂದಿಷ್ಟು ವಿವಶತೆ ಇದೆಲ್ಲವೂ ಕೂಡ ದಾಕ್ಷಿಣ್ಯ, ನಯ ಇವೆಲ್ಲ ಧರ್ಮರಾಜನದು. ಅದೇ ಸಂದರ್ಭದಲ್ಲಿ ಯುದ್ಧದಲ್ಲಿ ಗಟ್ಟಿಯಾಗಿ ನಿಲ್ತಕ್ಕಂಥದ್ದು, ಪ್ರತಿಜ್ಞೆಗಳನ್ನು ಮಾಡಿ ಗೆಲ್ಲಬೇಕು ಅಂತ ಜಿದ್ದಿನಿಂದ ಹೋರಾಡುವಂಥದ್ದು ಮತ್ತು ತನ್ನ ಆತ್ಮೀಯರಿಗೆ ಸುಖವನ್ನು ಕೊಡಬೇಕು ಅಂತ ಹಂಬಲಿಸುವಂಥದ್ದು, ಅವರ ನೆಮ್ಮದಿಯಾಗಿ ನೋಡಿಕೊಳ್ಳಬೇಕು ಅನ್ನುವಂಥದ್ದು, ಇದೆಲ್ಲ ಭೀಮನಿಗೆ ಸಂಬಂಧಪಟ್ಟಂಥ ಗುಣಗಳು. ಈ 5 ಅಣ್ಣ ತಮ್ಮಂದಿರಲ್ಲಿ ವಿಶೇಷವಾಗಿ 3 ಕೌಂತೆಯರನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಇವರು ಹೇಗೆ ಒಬ್ಬರಿಗೆ ಒಬ್ಬರು ಹತ್ತಿರಕ್ಕೆ ಬರ್ತಾರೆ ಅಂತ. ಧರ್ಮರಾಜ ಮತ್ತು ಭೀಮ ಇಬ್ಬರು ಒಂದು ಸ್ವಲ್ಪ 2 ಧ್ರುವಗಳ ಹಾಗೆ ಕಾಣಿಸ್ತಾರೆ. ಭೀಮ ಮೋಸ್ಟ್ ಪ್ರಾಕ್ಟಿಕಲ್, ಧರ್ಮರಾಜ ಮೋಸ್ಟ್ ಥಿಯರಿಟಿಕಲ್ ಅಂತ. ಅರ್ಜುನ ವಯ್ಯಾ ಮೀಡಿಯಾ, ಎರಡಕ್ಕೂ ನಡುವೆ ಬರತಕ್ಕಂಥವನಾಗಿದ್ದಾನೆ. ಹೀಗೆ ಕಂಡಾಗ ನಮಗೆ ಆ ಒಂದು ವ್ಯಕ್ತಿಗಳ ಶೇಡ್ಸ್ ಯಾವ ತರಹ ಬದಲಾಗುತ್ತವೆ, ಛಾಯೆಗಳು, ಛಾಯಾ ಶಬಲತೆ ಯಾವ ರೀತಿಯಾಗಿ ಇದೆ ಅಂತನ್ನುವುದು ಗೊತ್ತಾಗುತ್ತದೆ. ಮತ್ತು ಅದೇ ರೀತಿಯಲ್ಲಿ ಆ ಪಾತ್ರಗಳ ಒಳಿತು ಕೆಡುಕುಗಳು ಕೂಡ ತೀರ್ಮಾನವಾಗುತ್ತವೆ. ಅರ್ಜುನನಿಗೆ ಆ ಎಲ್ಲ ಸಂದಿಗ್ಧತೆಗಳು ಯಥೇಷ್ಟವಾಗಿವೆ. ಧರ್ಮರಾಜನಂತೆಯೇ ಅವನು ಧರ್ಮದ ಸ್ಥಿತಿಯನ್ನು ಬಲ್ಲನೇ ಹೊರತು ಗತಿಯನ್ನು ಬಲ್ಲವನಲ್ಲ. ಭೀಮನಿಗೆ ಆ ಚಿಂತೆಯೇ ಇಲ್ಲ. ಮತ್ತು ನೋಡಿ, ಅವನು ಇತ್ತ ಕಡೆ ಧರ್ಮ ಮತ್ತು ಭೀಮ 2 ಅಪೋಸಿಟ್ ಪೋಲ್ಸ್ ಆಗಿರುವವರು, ಇತ್ತ ಕಡೆ ನಕುಲ ಸಹದೇವ, ಅವರಲ್ಲಿಯೂ ಒಂದಿಷ್ಟು ಧ್ರುವಾಂತರ ಉಂಟು. ಸಹದೇವ ತುಂಬ ಅಂತರ್ಮುಖಿಯಾದವನು ಮತ್ತು ವೀರ ಪೌರುಷಿಯನ್ನು ಪ್ರಧಾನವಾಗಿ ಹಿಡ್ಕೊಂಡಂಥವನು. ಇಷ್ಟು ಅಂತರ್ಮುಖಿಯಾಗಿದ್ದರೂ ತನ್ನ ಅಭಿಪ್ರಾಯವನ್ನು ಗಟ್ಟಿಯಾಗಿ ತನ್ನದೇ ಆಗಿ ಹೇಳ್ತಕ್ಕಂಥವನು ಮತ್ತು ಯಾವುದಕ್ಕೂ ಯಾರ ಬಗೆಗೂ ದಾಕ್ಷಿಣ್ಯವನ್ನು ಮಾಡಿಕೊಳ್ಳದೆ ನಿಖರವಾಗಿ ನಿಲ್ತಕ್ಕಂಥವನು. ಅದೇ ನಕುಲ ಒಂದು ಸ್ವಲ್ಪ ನಯ, ಸೌಜನ್ಯ, ಸೌಂದರ್ಯ, ವಿಲಾಸ ಇತ್ಯಾದಿಗಳಿಗೆಲ್ಲ ಹೆಚ್ಚಾಗಿ ಬರ್ತಕ್ಕಂಥವನು. ಅವನು ಬಹಿರ್ಮುಖಿಯಾದವನು. ಅಲ್ಲಿ ಮತ್ತೆ ನಮಗೆ ಅರ್ಜುನ ಒಂದಿಷ್ಟು ನಕುಲನಿಗೆ ಹತ್ತಿರವಾಗಿ ಕಾಣಿಸ್ತಾನೆ. ನಕುಲ ಸಹದೇವರು ದೇ ಆರ್ ಪೋಲ್ಸ್ ಅಪಾರ್ಟ್, ಭೀಮ ಧರ್ಮರಾಜರು ಪೋಲ್ಸ್ ಅಪಾರ್ಟ್. ಇವರ ಮಧ್ಯದಲ್ಲಿ ಮಧ್ಯಮಣಿಯಂತೆ ಎಲ್ಲರಿಗೂ ಇಷ್ಟಿಷ್ಟು ಒದಗಿ ಬರುವಂತೆ ಕಾಣಿಸಿಕೊಳ್ತಾನೆ. ಇದನ್ನು ನಾವು ಅರ್ಜುನನಲ್ಲಿ ಕಾಣ್ತೀವಿ. ಹೀಗೆ ಈ 5 ಒಂದು ವ್ಯಕ್ತಿತ್ವದ ಛಾಯೆಗಳನ್ನು, ಛಾಯಾಂತರಗಳನ್ನು ನಾವು ತಿಳ್ಕೊಂಡಾಗ ಆ ಪಾತ್ರಗಳ ಎಷ್ಟೋ ಭಾವಗಳು ನಮ್ಮದೂ ಆಗಿರುತ್ತವೆ ಅಂತ ನಮಗೆ ಗೊತ್ತಾಗುತ್ತದೆ. ನಾನು ಭೀಮನ ಒಂದು ದ್ರೌಪದಿ ಸ್ವಯಂವರ ಕಾಲದ ವರ್ತನೆಯನ್ನು ಕುರಿತು ಹೇಳಬೇಕಾಗಿತ್ತು. ಅಲ್ಲಿವರೆಗೆ ಬಕಾಸುರ ವಧೆಯ ಆ ಹಂತದವರೆಗೆ ನಾವು ಬಂದಿದ್ದಾಗಿತ್ತು. ಹಿಡಂಬ ವಿವಾಹ ಅವನಿಗೆ ಅದೇನು ತುಂಬ ಇಷ್ಟವಿದ್ದದ್ದು ಅಂತ ಅಲ್ಲ, ಆದರೆ ಒಪ್ಪಿಕೊಂಡ ಮೇಲೆ ಇಷ್ಟವೋ ಕಷ್ಟವೋ ನಡೆಸಿಬಿಡ್ತಾನೆ. 1 ವರ್ಷ ಕಾಲ ಹಿಡಂಬಿಯ ಜೊತೆ ಇದ್ದದ್ದು ಅಂತ ಕಥೆಯಲ್ಲಿ ಬರುತ್ತದೆ. ಮಗ ಹುಟ್ಟಿದ ಮೇಲೆ ಕಡೆಗೆ ನೋಡಲೇ ಇಲ್ಲ. ಸದ್ಯೋಗರ್ಭ ರಾಕ್ಷಸ ಸ್ತ್ರೀಯರದು, ಹುಟ್ಟಿದೊಡನೆಯೇ ಮಗ, ಗರ್ಭ ತಾಳಿದೊಡನೆಯೇ ಸಂತಾನ, ಸಂತಾನ ಹುಟ್ಟಿದೊಡನೆಯೇ ತಾಯಿಯ ವಯಸ್ಸಿನದಾಗ್ಬಿಡುತ್ತದೆ ಅಂತೆಲ್ಲ ಕಲ್ಪನೆಗಳು ಉಂಟು. ಅಂದರೆ ತಂದೆ ತಾಯಿಗಳು ಯಾರೂ ನೋಡಿಕೊಳ್ಳಲ್ಲ, ಅವರೇ ಬೆಳೀತಾರೆ ಅಂತ ಅಂದುಕೊಳ್ಳಬೇಕಾಗುತ್ತದೆ. ಆ ರೀತಿಯಲ್ಲಿ ಅಲ್ಲಿಂದ ಭೀಮ ಬಂದ. ಮತ್ತೆಂದೂ ಅವನ ಬದುಕಿನಲ್ಲಿ ಆ ಒಳತೋಟಿಗಳನ್ನೆಲ್ಲ ಪಡುವುದೇ ಇಲ್ಲ. ಉದಾಹರಣೆಗೆ ಭೀಷ್ಮ ಅಂಬೆಯನ್ನು ಕುರಿತು ಕೊನೆಗೆ ಹೇಳ್ತಾನೆ, ಅವನ ಮನಸ್ಸಿನಲ್ಲಿ ಅದು ಕೊರಿತಾ ಇರ್ತದೆ. ಆದರೆ ಭೀಮನಿಗೆ ಸಾಲ ಕಟಂಕಟೆ ಅನ್ನುವ ಹೆಸರು ಪಡೆದ ಹಿಡಂಬೆಯ ನೆನಪೂ ಕೂಡ ಆಗುವುದಿಲ್ಲ. ಅವಳ ಬಗೆಗೆ ಯಾವುದೇ ರೀತಿಯ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಟುಕೊಂಡಂತೆ ತೋರಿಸೋದಿಲ್ಲ. ಅದೇ ಪರ್ವದಲ್ಲಿ ಭೈರಪ್ಪನವರು ಅದನ್ನೆಲ್ಲ ವಿಶುದ್ಧವಾಗಿ ತೋರ್ಪಡಿಸುವಂಥ ಕೆಲಸ ಮಾಡಿದ್ದಾರೆ.
ಎಲ್ಲಿ ವ್ಯಾಸರು ಮೌನ ವಹಿಸಿದ್ದಾರೋ ಅಲ್ಲಿ ಭೈರಪ್ಪನವರು ವಿಸ್ತಾರ ಮಾಡ್ತಾರೆ. ಕಾಳಿದಾಸ ಹೇಗೆ ಎಲ್ಲಿ ವಾಲ್ಮೀಕಿ ಮೌನವನ್ನು ವಹಿಸಿರೋ ಜಾಗ ಉಂಟೋ ಅಲ್ಲಿ ತಾನು ಮುಖರನಾಗುವಂತೆ ಮಾಡ್ತಾರೆ. ಮತ್ತು ನಾವು ನಮ್ಮ ಭೀಮಸೇನ ಬಕಾಸುರ ವಧೆಯನ್ನು ಮಾಡುವ ಸಂದರ್ಭವನ್ನು ಕಾಣ್ತೀವಿ. ಕುಮಾರವ್ಯಾಸ ಅದನ್ನೆಲ್ಲ ಬಹಳ ರಸಿಕತೆಯಿಂದ ಚಿತ್ರಿಸ್ತಾನೆ. ಅವನು ಹೊರದಳೋ ಎನ್ನನು ತಾಯಿ, ಅಮ್ಮ ನನ್ನ ತಾಯಿ ನನ್ನ ಬಚಾವ್ ಮಾಡಿಬಿಟ್ಟು ಈ ನಿತ್ಯದ ಭಿಕ್ಷಾಟನೆಯಲ್ಲಿ ಒಂದು ಚೂರು ಅಂಗಳ ಆರಲಿಲ್ಲ ಆತ್ಮ ತಣಿಲಿಲ್ಲ ಅಂತಾರಲ್ಲ, ಆ ರೀತಿಯಾದ ಹಿಡಿಯನ್ನದ ಊಟದಿಂದ ಇವತ್ತು ವಿಪ್ರಭವನದ ಪಾಕಮಯ ರಭಸ ಅಂತಲೇ ಬರುತ್ತದೆ. ಆ ಒಗ್ಗರಣೆ ಪರಿಮಳ ಅಂತ ಕುಮಾರವ್ಯಾಸ ಅದನ್ನು ಬಹಳ ರುಚಿಕಟ್ಟಾಗಿ ವರ್ಣಿಸ್ತಾನೆ. ಆಮೇಲೆ ಅವನು ಧೈರ್ಯ ಹೇಳಿ ಅಣ್ಣ ತಮ್ಮಂದರಿಗೆ ಹೊರಡ್ತಾನೆ ಅಂತೆಲ್ಲ ಬರುತ್ತದೆ. ಎಡೆಯಲೇ ಭಕ್ಷಾದಿಗಳ ಹೆಡಿಗೆಗಳು ಉಳಿದವು ಅಂತೆಲ್ಲ, ದಾರಿಯಲ್ಲೇ ಭಕ್ಷಾದಿಗಳ ಮಕ್ಕರಿಗಳು ಯಾವುದಿತ್ತು ಬುಟ್ಟಿಗಳು ಅವು ಖಾಲಿ ಆಗಿಬಿಟ್ವು. ಎಲ್ಲವನ್ನೂ ಚಪ್ಪರಿಸಿ ತಿಂದ ಕಲಿಭೀಮ. ಅವನು ತಿಂದ ತೇಗು ಬರುವಾಗ ಬೆನ್ನಿಗೆ ಏಟಾಕಿದ್ದು ಜೀರ್ಣಕಾರಿಯಾದಂಥ ಔಷಧದಂತೆ ಆಯಿತು ಅಂತೆಲ್ಲ ವರ್ಣನೆ ಬರುತ್ತದೆ. ಚೆನ್ನಾಗಿರುವಂಥದ್ದೆಲ್ಲ. ವ್ಯಾಸರಲ್ಲಿ ಅಷ್ಟಕ್ಕೆಲ್ಲ ಅವಕಾಶವಿಲ್ಲ. ಬಕಾಸುರನನ್ನು ಲೀಲೆಯಿಂದ ಕೊಂದು ಸದ್ದಿಲ್ಲದೆ ಅವನ ಶವವನ್ನು ತೆಗೆದುಕೊಂಡು ಬಂದು ಊರ ಬಾಗಿಲಿಗೆ ಹಾಕಿ ಹೋಗ್ತಾನೆ ಭೀಮ. ನೋಡಿ, ತಾನು ಮಾಡಿದ್ದು ಈ ಕೆಲಸ ಅಂತ ಕೋಲಾಹಲ ಮಾಡಬಹುದಾಗಿತ್ತು. ಮಾಡಿದರೆ ತಮ್ಮ ಅಜ್ಞಾತಾವಸ್ಥೆಗೆ ಭಂಗ ಬರುತ್ತದೆ, ತಾವು ಯಾರ ಕಣ್ಣನ್ನು ಸೆಳೆಯಬಾರದು. ಎಲ್ಲೋ ಒಂದು ಒಳ್ಳೆಯ ಅವಕಾಶ ಬಂದಾಗ ನಾವು ಲೋಕಕ್ಕೆ ಪ್ರಚುರವಾಗಬೇಕು, ಲೋಕ ಪ್ರಕಾಶಿತರಾಗಬೇಕು. ಈಗ ಮಾಡಿದರೆ ದುರ್ಯೋಧನ ಕಡೆಯವರಿಂದ ಅಪಾಯ ಉಂಟು ಅಂತ ಅವನು ಗೊತ್ತಿಲ್ಲದಂತೆ ಊರ ಬಾಗಿಲಿನಲ್ಲಿ ಶವವನ್ನು ಹಾಕಿ ಬಂದುಬಿಡ್ತಾನೆ. ಮರುದಿವಸ ಊರಿನವರೆಲ್ಲ ನೋಡಿ ಒಂದು ದೊಡ್ಡ ಉತ್ಸವ ಮಾಡ್ತಾರೆ. ಯಾರೋ ಮಹಾವೀರ ಯಾರೋ ಕೊಂದದ್ದು ಅಂತ. ಮತ್ತು ಬ್ರಾಹ್ಮಣನ ಭವನ ಯಾವುದು, ಆ ಸರದಿ ಯಾರಿಗೆ ಬಂದದ್ದು ಅಂತ ನೋಡಿ ಅವನನ್ನು ಕೇಳಿದಾಗ ಮೊದಲೇ ಅವನಲ್ಲಿ ನಿವೇದನೆ ಮಾಡಿರ್ತಾರೆ, ನಮ್ಮ ಒಂದು ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಯಾರೋ ಮಹಾನುಭಾವ ತಪಸ್ಸಂಪನ್ನಾದ ಬ್ರಾಹ್ಮಣ ಬಂದು ಈ ಕೆಲಸವನ್ನು ಮಾಡಿಕೊಟ್ಟ ಅಂತ. ಮತ್ತು ಎಲ್ಲರೂ ಉತ್ಸವದಲ್ಲಿ ಭೀಮಾರ್ಜುನರು, ಕುಂತಿ ಬ್ರಾಹ್ಮಣನ ಕುಟುಂಬ ಮೊದಲಾದವರು ಎಲ್ಲರೂ ಭಾಗವಹಿಸುವಂತೆ ಬರುತ್ತದೆ. ಅದಾದ ಮೇಲೆ ಪಾಂಡವರಿಗೆ ವ್ಯಾಸರ ಸೂಚನೆ ಸಿಗುತ್ತದೆ. ಮತ್ತು ಬೇರೆ ಎಲ್ಲರೂ ಪರಿವ್ರಾಜಕರಾಗಿರುವ ಬ್ರಾಹ್ಮಣರು ಬಂದು ದ್ರೌಪದಿಯ ಸ್ವಯಂವರದ ವೃತ್ತಾಂತವನ್ನು ಹೇಳ್ತಾರೆ. ಅವನು ಕಾಂಪಿಲ್ಯ ನಗರದ ಕಡೆಗೆ ಅರ್ಜುನ ತಾನು ಹೊರಡ್ತಾನೆ, ಪಾಂಡವರನ್ನು ಹಿಂದಿಟ್ಟುಕೊಂಡು. ಅವನೇ ಒಂದು ಕೊಳ್ಳಿಯನ್ನು ಕೈನಲ್ಲಿ ಹಿಡ್ಕೊಂಡು ಮಾರ್ಗದರ್ಶನ ಮಾಡ್ತಾನೆ. ದಾರಿಯಲ್ಲಿ ಮತ್ತೆ ವ್ಯಾಸರು ಕಂಡು ಇವರಿಗೆ ಪುರೋಹಿತರು ಬೇಕು ಅಂತ ಹೇಳಿಬಿಟ್ಟು ಆಗಲೇ ಇವರಿಗೆ ಪುರೋಹಿತನಾದ ಧೌಮ್ಯನನ್ನು ಏರ್ಪಾಟು ಮಾಡಿಕೊಡುವುದು. ಅಲ್ಲಿ ಮಧ್ಯದಲ್ಲಿಯೇ ಅಂಗಾರಪರ್ಣ ಅನ್ನುವ ಗಂಧರ್ವನ ಜೊತೆಗೆ ಯುದ್ಧ ಹೀಗೆಲ್ಲ ಬರುತ್ತದೆ. ಆಮೇಲೆ ಅವನು ಚಿತ್ರರಥ ಅಂತ ಹೆಸರನ್ನು ಬೇರೆಯಾಗಿ ಮಾರ್ಪಡಿಸಿಕೊಳ್ತಾನೆ. ಅರ್ಜುನಿಗೆ ಸ್ನೇಹಿತನಾಗಿ ಗಾಂಧರ್ವಾಸ್ತ್ರವನ್ನು ಕೊಟ್ಟು ಅರ್ಜುನನಿಂದ ಆಗ್ನೇಯ ಅಸ್ತ್ರವನ್ನು ಪಡ್ಕೊಳ್ತಾನೆ ಅಂತೆಲ್ಲ ಕಥೆಗಳು ಬರ್ತವೆ. ಈ ಸಂದರ್ಭದಲ್ಲಿ ಮೂಲ ಮಹಾಭಾರತದಲ್ಲಿ ತಪತಿ ಸಂವರಣ ಮೊದಲಾದ ಅನೇಕ ಕಥೆಗಳನ್ನು ನಾವು ಕಾಣ್ತೀವಿ. ಭೀಮನಿಗೆ ನೇರವಾಗಿ ಸಂಬಂಧ ಯಾವುದೂ ಇಲ್ಲ. ಆದರೆ ದ್ರೌಪದಿ ಸ್ವಯಂವರದ ಬಳಿಕ ಬ್ರಾಹ್ಮಣರಿಗೆ ದಕ್ಕುಬಿಟ್ಲು ರಾಜಕನ್ಯೆ ಅಂತ ಅಸೂಯೆಯಿಂದ ಕರ್ಣ ಬಿಲ್ಗಾರರಲ್ಲಿ ಒಬ್ಬನಾಗಿ ಮತ್ತು ಮಲ್ಲಕೋವಿದರಲ್ಲಿ ಒಬ್ಬನಾಗಿ ಶಲ್ಯ ಮತ್ತಿತರರೆಲ್ಲ ಮುಂದೆ ಬಂದಾಗ ಮಲ್ಲಾಗ್ರಣಿಯಾದ ಶಲ್ಯನನ್ನು ಭೀಮ ಎದುರಿಸ್ತಾನೆ, ಅರ್ಜುನ ಕರ್ಣನನ್ನು ಎದುರಿಸ್ತಾನೆ, ಶಲ್ಯ ಭೀಮನ ಕೈನಲ್ಲಿ ಸೋಲ್ತಾನೆ ಮತ್ತು ದ್ರೌಪದಿಯ ಕಲ್ಯಾಣವಾಗುತ್ತದೆ ಎಲ್ಲ ಪಾಂಡವರ ಜೊತೆಗೆ. ಅದಾದ ಮೇಲೆ ಭೀಮನ ಪ್ರಸ್ತಾವವನ್ನು ನಾವು ಕಾಣುವುದೇ ಇಲ್ಲ. ಕಾಣುವುದೇನಿದ್ರೂ ಅವನ ಕೆಲಸ ಎಲ್ಲಿ ಬರುತ್ತದೆಯೋ ಅಲ್ಲಿ. ಅದು ಮಹಾಭಾರತದ ಆದಿಪರ್ವದ ಕಡೆಯ ಭಾಗದಲ್ಲಿ ಬರುವಂಥದ್ದಾದ ಆ ರಾಜಸೂಯಾಗದಲ್ಲಿ ಒಂದು ಅಡ್ಡಿ ಆತಂಕವಾಗಿದ್ದ ಜರಾಸಂಧ ಮಾಗಧನನ್ನು ಕೊಲ್ಲಬೇಕು ಅಂತ ಕೃಷ್ಣ ಕೇಳಿಕೊಂಡಾಗ, ಸಭಾಪರ್ವದ ಆರಂಭದಲ್ಲಿ ಅಂತಲೇ ಹೇಳಬೇಕು. ಆಗ ಅವನು ಕೃಷ್ಣನನ್ನು ಹಿಂಬಾಲಿಸಿ ಹೋಗ್ತಾನೆ, ಅರ್ಜುನನೂ ಬರ್ತಾನೆ, ಜರಾಸಂಧನ ಸಂಹಾರ ಆಗುತ್ತದೆ. ಆ ಗಿರಿವ್ರಜದಲ್ಲಿ ನಗಾರಿಗಳು 3 ಇರುತ್ತವೆ, ಅವುಗಳನ್ನು ಭೀಮನೇ ಒಡೆದು ಹಾಕ್ತಾನೆ. ಸ್ನಾತಕರ ವೇಷದಲ್ಲಿ ಕೃಷ್ಣಾರ್ಜುನ ಭೀಮರು 3 ಕೂಡ ಹೋಗಿ ಮೌನವ್ರತಿಗಳು ಇವರಿಬ್ಬರು ಭೀಮಾರ್ಜುನರು ಅಂತ ಕೃಷ್ಣ ಜರಾಸಂಧನಿಗೆ ಪರಿಚಯ ಮಾಡಿಸಿಕೊಟ್ಟು ಕಡೆಗೆ ಯುದ್ಧ ಭಿಕ್ಷೆ ಬೇಕು ಅಂತ ಕೇಳುವುದೆಲ್ಲ ಬರುತ್ತದೆ. ತುಂಬ ನಾಟಕೀಯವಾಗಿ ಆ ಸಂದರ್ಭ ನಡೆಯುತ್ತದೆ. ಅಲ್ಲಿ ನೋಡುವುದೇನೆಂದರೆ ಭೀಮನ ಒಂದು ಬಲಸನ್ನಾಹ. ಅವನು ತನ್ನ ಬಲವನ್ನು ಸಂಪನ್ಮೂಲವನ್ನೆಲ್ಲ ಅಷ್ಟು ಚೆನ್ನಾಗಿ ಕಾಪಾಡಿಕೊಂಡ. ಸಸ್ಟೆನೆನ್ಸ್ ಇದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ಸುಮ್ಮನೆ ರಪರಪ ಅಂತ ಚಚ್ಚಿಬಿಟ್ಟು ಆಮೇಲೆ ಎದುರಿಸ್ರು ಬಿಡ್ತಾ ಕೂತ್ಕೊಳ್ಳೋದಲ್ಲ. ಮ್ಯಾನೇಜಿಂಗ್ ದಿ ಎನರ್ಜಿ ಅಂತಾರಲ್ಲ, ಸಸ್ಟೈನಿಂಗ್ ದಿ ಎನರ್ಜಿ, ಅದು ತುಂಬ ವಿಶೇಷವಾದದ್ದು. ಜರಾಸಂಧನ ಜೊತೆಗೆ ದೀರ್ಘಕಾಲದ ಯುದ್ಧವನ್ನು ಮಾಡಬೇಕಾಗುತ್ತದೆ, ಅನೇಕ ದಿವಸಗಳಾಗುತ್ತವೆ ಅಂತ ಬರುತ್ತದೆ. ಜರಾಸಂಧ ತುಂಬ ತಂತ್ರಗಾರಿಕೆಯವನು, ಧೂರ್ತ. ಯಾವುದೇ ಯುದ್ಧ ಧರ್ಮವನ್ನು
ಪಾಲಿಸ್ತಾ ಇಲ್ಲ. ಅಂಥ ಅನಾರ್ಯ. ಅನಾರ್ಯ ಅಂದರೆ ಆರ್ಯನ್ ದ್ರವಿಡಿಯನ್ ಅನ್ನುವ ರೇಸ್ ಅಲ್ಲ. ಯಾರು ವಿವೇಕವನ್ನು ಇಟ್ಟುಕೊಂಡು ಧರ್ಮಕ್ಕೆ ಬದ್ಧರಾಗಿಲ್ಲವೋ ಅವರು ಅನಾರ್ಯರು. ವಿವೇಕ ಧರ್ಮಾದಿಗಳಿಂದ ಭ್ರಷ್ಟರಾದವರು ಅನಾರ್ಯರು. ಅದನ್ನು ಹೊಂದಿರತಕ್ಕಂಥವರು ಆರ್ಯರು ಅಂತ ನಮಗೆ ಗೊತ್ತಾಗುತ್ತದೆ. ಅಲ್ಲಿ ಮಲ್ಲಯುದ್ಧದ ಹಲವು ಪ್ರಕಾರಗಳು ಉಂಟು. ಜಾಂಬವಂತಿ, ಭೈಮಸೇನಿ, ಮತ್ತು ಹನುಮಂತಿ, ಆಮೇಲೆ ಜರಾಸಂಧಿ ಅಂತೆಲ್ಲ ಉಂಟು. ಈ ಜಾಂಬವಂತಿ ಎನ್ನುವುದು ತುಂಬ ಪ್ರಾಚೀನವಾದದ್ದು. ಅಲ್ಲಿ ಕೇವಲ ಬಲಕ್ಕೆ ಮಾತ್ರ ಹೆಚ್ಚಿನ ಬೆಲೆ, ವೇಗಕ್ಕೆ ಹೆಚ್ಚಿನ ಬೆಲೆ ಹನುಮಂತಿಯಲ್ಲಿ, ಚಾತುರ್ಯಕ್ಕೆ ತಂತ್ರಗಾರಿಕೆಗೆ ಹೆಚ್ಚಿನ ಬೆಲೆ ಭೈಮಸೇನಿಯಲ್ಲಿ, ವಂಚನೆಗೆ ಹೆಚ್ಚಿನ ಬೆಲೆ ಜಾರಾಸಂಧಿಯಲ್ಲಿ ಅಂತ ಈ ಥರ 4 ಬಗೆಯ ಮಲ್ಲ ಕ್ರೀಡಾ ಪ್ರಕಾರಗಳು ಅಂತ ಹೇಳ್ತಾರೆ. ಭೀಮಸೇನ ತನ್ನದಾದ ಒಂದು ಯುದ್ಧ ತಂತ್ರವನ್ನೇ ಬೆಳೆಸಿದ್ದ ಅಂತ ಗೊತ್ತಾಗುತ್ತದೆ. ಉತ್ತರೋತ್ತರವಾದ ಒಂದು ಮಲ್ಲ ಕ್ರೀಡಾ ಗ್ರಂಥಗಳಲ್ಲಿ ನಾವು ಕಾಣತಕ್ಕಂಥದ್ದು. ಮಹಾಭಾರತದಲ್ಲಿ ಆ ಉಲ್ಲೇಖ ಬರೋಲ್ಲ. ಆದರೆ ಆ ಮಟ್ಟಕ್ಕೆ ಅವನು ಪ್ರೊಫೆಷನಲ್ ಆಗಿದ್ದ, ಪ್ರೊಫಿಷಿಯೆಂಟ್ ಆಗಿದ್ದ ಅಂತ ಗೊತ್ತಾಗುತ್ತದೆ. ಜರಾಸಂಧನು ಒಂದು ಪರಂಪರೆಯ ಈಸ್ ಪ್ರಾಪಗೇಟರ್ ಆಫ್ ಎ ಸ್ಕೂಲ್ ಅಂತ ಹೇಳ್ಬೋದು. ಒಂದು ಯುದ್ಧ ತಂತ್ರ ಪದ್ಧತಿಯನ್ನು ಬೆಳೆಸಿದವನು, ಒಳ್ಳೆಯದೋ ಕೆಟ್ಟದ್ದೋ ಒಟ್ಟಿನಲ್ಲಿ ಅದನ್ನು ಬೆಳೆಸಿದ್ದ. ಅವನ ವಿರುದ್ಧ ಹೋರಾಡಬೇಕಾಗಿತ್ತು, ಅವನ ನೆಲದಲ್ಲಿ ಹೋರಾಡಬೇಕಾಗಿತ್ತು. ಅದು ದೊಡ್ಡ ಸಾಹಸವೇ ಆಗಿತ್ತು. ಅದನ್ನು ಮಾಡ್ತಾನೆ ಅಂತಂದರೆ ಭೀಮನ ಒಂದು ಬಲ ಎಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ನೋಡಿ, ಮಹಾಭಾರತದಲ್ಲಿ ಅವನು ಅಸಹಾಯ ಶೂರನಾಗಿ ಮಲ್ಲಯುದ್ಧದಿಂದ ಕೊಂದವರು ಯಾರು ಅಂದರೆ ಮೊದಲಿಗೆ ಹಿಡಿಂಬ, ಆಮೇಲೆ ಬಕ, ಆಮೇಲೆ ಜರಾಸಂಧ, ಅದಾದ ಮೇಲೆ ಕಿರ್ಮೀರ, ಆಮೇಲೆ ಜಟಾಸುರ, ಅದಾದ ಮೇಲೆ ಕೀಚಕ. ಇಷ್ಟು ಜನರನ್ನು ಕೇವಲ ಮಲ್ಲಯುದ್ಧದಿಂದಲೇ ಕೊಂದಿದ್ದ. ಈ ಮಧ್ಯದಲ್ಲಿ ಇನ್ನೊಂದಿಷ್ಟು ಮಲ್ಲರು ಬರ್ತಾರೆ, ಜೀಮೂತ ಮೊದಲಾದಂಥವರೆಲ್ಲರೂ. ಅವರು ಅಲ್ಪಸಂಖ್ಯಾತರು, ಅಲ್ಪ ಬಲರೂ ಕೂಡ ಅಂತ ಹೇಳ್ಬೋದು. ಅದಾದ ಮೇಲೆ ದುಶ್ಯಾಸನ, ದುರ್ಯೋಧನಾದಿಗಳು 100 ಸಾಯುಧರನ್ನಾಗಿ ಅಥವಾ ನಿರಾಯುಧರನ್ನಾಗಿ ತಾನೇ ಕೊಂದಿದ್ದಾನೆ. ಅಂದರೆ ತಾನೇ ನಿರಾಯುಧನಾಗಿ ಅಥವಾ ತಾನೇ ಸಾಯುಧನಾಗಿ ಕೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಒಂದು ಹೋಲ್ಸೇಲ್ ಒಂದು ಲಾಟಲ್ಲಿ ಫಿನಿಷ್ ಮಾಡಿದ್ದು ಅಂದರೆ 103 ಜನ ಕೀಚಕರ ತಮ್ಮಂದಿರು, ಉಪಕೀಚಕರು. ಇಷ್ಟು ಜನನ್ನ ಅಂದರೆ ಅವನ ರೆಕಾರ್ಡಲ್ಲಿ ಎಷ್ಟು ಜನನ ಕೊಂದಿದ್ದಾನೆ ನೋಡಿ. ದೂರದಲ್ಲಿ ನಿಂತು ಒಂದು ಪಿಸ್ಟಲ್ ಢಮಾರ್ ಅಂತ ಹೊಡೆಯೋದು, ಅಥವಾ ಎಲ್ಲೋ ಇದ್ದು ಒಂದು ಸ್ವಿಚ್ ಬಟನ್ ಒತ್ತಿಬಿಟ್ಟು ಯಾವುದೋ ಒಂದು ಮಿಸೈಲ್ ಹೋಗಿ ಅವ್ರನ್ನ ಕೊಲ್ಲುವುದು, ಅಲ್ಲಿ ನಮಗೆ ಆ ಅನಾಹುತದ ಆ ರಕ್ತಸಿಕ್ತತೆಯ ನೇರವಾದ ಅನುಭವ ಇರೋಲ್ಲ. ಆ ಮಾತ್ರಕ್ಕೆ ಬಂದರೆ ಬಾಣವನ್ನು ದೂರದಿಂದ ಬಿಟ್ಟು, ಚಕ್ರವನ್ನು ಬಿಟ್ಟು, ಈಟಿಯನ್ನು ದೂರದಿಂದ ಎಸ್ದೋ ಕೊಲ್ಲುವುದರೊಳಗೂ ಅಷ್ಟು ಪರಿಣಾಮಕಾರಿಯಾಗಿ ನಮಗೆ ಆ ಸಾವನ್ನು ತಂದುಕೊಟ್ಟ ಭಾವ ಬರೋಲ್ಲ. ಆದರೆ ನಮ್ಮ ಕೈಯಾರೆ ಕುತ್ತಿಗೆ ಕಿವುಚಿ, ಹೊಟ್ಟೆಯಲ್ಲಿ ತಿವಿದು, ಕೈಕಾಲುಗಳನ್ನು ಮುರಿದು, ಕೈ ಕಾಲು ಎಲ್ಲವನ್ನೂ ಹೊಟ್ಟೆಗೆ ಹಾಕಿ ಅದರಲ್ಲಿ ತೂರಿಸಿ ರಂಧ್ರ ಮಾಡಿ, ಮುಷ್ಟಿಯಿಂದ ಗುದ್ದಿ, ಎದೆಯ ಮೂಳೆಗಳನ್ನೆಲ್ಲ ಪುಡಿ ಮಾಡಿ, ಉಗುರುಗಳಿಂದ ಎದೆಯನ್ನು ಬಗೆದು, ಗುಂಡಿಗೆಯನ್ನು ಹಿಂಡಿ, ಮೊಗೆಮೊಗೆದು ರಕ್ತ ಕುಡಿಯೋದು. ನಾನು ಹೇಳುವಾಗಲೇ ಎಷ್ಟೋ ಬೀಭತ್ಸವಾಗಿ ಮುಖವಿಕಾರಗಳನ್ನು ತಾವುಗಳು ಮಾಡ್ತಿದ್ದೀರಾ. ನಾನು ಹೇಳೋದು ಪುಳಿಚಾರು, ಕೇಳೋರು ನೀವು ಅಷ್ಟೇ. ಇಷ್ಟಕ್ಕೆ ಈ ಮಾತ್ರ ಈ ತರಹ ಅವನು ಸಾಕ್ಷಾತ್ತಾಗಿ ಫ್ಲೆಶ್ ಆ್ಯಂಡ್ ಬ್ಲಡ್ ಪೂರ್ಣ ಪ್ರಮಾಣದಲ್ಲಿ ಸರ್ವಾಂಗ ಸ್ಪರ್ಶತೆ ಇರುವಂತೆ ಅವರ ಚಿತ್ಕಾರ, ಚೀರ್ದನಿ, ಮರಣ ವೇದನೆಯ ಅಸಹ್ಯವಾದ ಆರ್ಭಟ ಕಿವಿಗೆ ಕೇಳಿಸ್ತಾ ಇದೆ. ಅವರ ಬೆವರು, ರಕ್ತ, ಮಾಂಸ, ನೆಣದ ವಾಸನೆ ಮೂಗಿಗೆ ಬಡೀತಾ ಇದೆ, ಸಾವಿನ ವಾಸನೆಯೇ ಬಡೀತಾ ಇದೆ. ಮತ್ತು ಅವರ ಬೆವರು, ತನ್ನ ಬೆವರು ಎಲ್ಲ ಸೇರಿದ ಒಂದು ಅಸಹ್ಯವಾದಂಥ ಉಪ್ಪುಪ್ಪಾದ ವಾತಾವರಣ. ಕಡೆಗೆ ಅವರ ರಕ್ತ ಕುಡಿದ ರಕ್ತದ ರುಚಿಯಾದರೂ ಉಪ್ಪೆ ಅದು. ಆಮೇಲೆ ಸ್ಪರ್ಶ, ಸರ್ವಾಂಗ ಸ್ಪರ್ಶ, ಕಲ್ಲಿನಂಥ ಮೈಯೋ ಯಾವ ರೀತಿಯಾದದ್ದು, ಆ ಒರಟುತನವೋ ಮತ್ತೊಂದು ಮೃದುತ್ವವೋ ಅವೆಲ್ಲವೂ ಬರ್ತಾ ಇರ್ತಕ್ಕಂಥದ್ದು. ಇನ್ನು ನೋಡುವುದಕ್ಕಂತೂ ಆ ಬರ್ಬರವಾದ, ಭೀಕರವಾದ, ಜುಗುಪ್ಸಾವಹವಾದ ರಕ್ತಸಿಕ್ತತೆ, ಮಜ್ಜ, ಮಾಂಸ ಮೊದಲಾದ ಸಪ್ತ ಧಾತುಗಳ ತಾಂಡವ ಆಡುವಿಕೆ. ಒಂದು ಗುದ್ದದ ಅಂದರೆ ತಲೆಯ ಮೂಳೆ ಯಾವುದುಂಟು ಅಂದರೆ ಮಸ್ತಿಷ್ಕದ ಕವಚವಾದಂಥ ಬುರುಡೆ, ಅದು ಸೀಳಿ ಬೆಳ್ಳಗೆ ಮಿದುಳು ರಕ್ತಸಿಕ್ತವಾಗಿ ಗಬಕ್ಕನೆ ಹೊರಗೆ ಬರತಕ್ಕಂಥದ್ದು. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ಮಹಾಭಾರತಕಾರರು. ಅಷ್ಟನ್ನೆಲ್ಲವನ್ನು ಪಂಚೇಂದ್ರಿಯವಾದ ಈ ಬರ್ಬರತೆಯನ್ನು ಫೀಲ್ ಮಾಡಿ ಅನುಭವಿಸಿ ತಾನು ನಿಸ್ತಂದ್ರನಾಗಿ, ನಿರುದ್ವಿಗ್ನನಾಗಿ ನಿಲ್ಲಬೇಕು ಅಂದರೆ ಅವನು ಮನುಷ್ಯನ, ಅತಿಮಾನುಷನ, ಅಮಾನುಷನ, ಸೂಪರ್ ಹ್ಯೂಮನ್ ಆರ್ ಅನ್ಹ್ಯೂಮನ್ ಅಂತ ಅನಿಸುತ್ತದೆ. ಅದಕ್ಕೆ ಅಲ್ಪ ಸ್ವಲ್ಪದ ತಯಾರಿ ಸಾಕಾಗೋಲ್ಲ.
ನೋಡಿ, ಇದನ್ನೆಲ್ಲವನ್ನು ನಿರಂತರ ಕ್ಷಾತ್ರ ವಲಯದಲ್ಲಿಯೇ ಹುಟ್ಟಿ ಬೆಳೆದು ರಕ್ತ ಮಾಂಸಗಳ ಮಧ್ಯದಲ್ಲಿಯೇ ಇದ್ದಂತಹ ಸೈನಿಕರಿಗೆ, ಕುರು ಪಾಂಡವ ವೀರರಿಗೆ, ದುಶ್ಯಾಸನಿಗೆ ಭೀಮ ಮಾಡಿದ್ದನ್ನು ನೋಡಿದರೆ ಕೈಕಾಲು ನಡಿಗೆ ಆಯುಧಗಳು ಜಾರಿ ಬಿದ್ದೋದವು, ಆನೆ ಕುದುರೆಗಳು ಮಲಮೂತ್ರಗಳನ್ನು ಮಾಡಿಕೊಂಡವು ಅಂತ ವರ್ಣಿಸ್ತಾರೆ. ಅಂತಂದರೆ ಇವನು ಯಾವ ಮಟ್ಟಕ್ಕೆ ನಿಂತ ಅಂತ ಗೊತ್ತಾಗುತ್ತದೆ. ನಮ್ಮ ಯಕ್ಷಗಾನದಲ್ಲೆಲ್ಲ ರುದ್ರಭೀಮ ಅಂತಲೇ ಮಾಡ್ತಾರೆ. ಈಚೆಗೆ ಮಡಿವಂತರು ರುದ್ರಭೀಮ ಅಂತೆಲ್ಲ ಅನ್ನಬಾರದು ಅಂತ ಹೇಳ್ಬಿಟ್ಟು ವೈಟ್ ವಾಶ್ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಹಾಗೆಲ್ಲ ಮಾಡಿಬಿಟ್ಟು ಭೀಮನನ್ನು ಒಬ್ಬ ಸನ್ಯಾಸಿಯಾಗಿ ಮಾಡಿದ್ರೆ ಮಹಾಭಾರತದ ರುಚಿ ಕೆಡುತ್ತಷ್ಟೇ. ಆರೋಗ್ಯವಾಗಿರಬೇಕು ಅಂತ ಸಂಡಿಗೆನ ಹಪ್ಪಳವನ್ನು ಎಲ್ಲನೂ ನೀವು ಒಲೆಯಲ್ಲಿ ಸುಟ್ಟು ತಿಂದರೆ ಅದಕ್ಕೆಷ್ಟು ಅವಮಾನ. ನಿಮ್ಮ ಆರೋಗ್ಯಕ್ಕೆ ಬೆಂಕಿ ಬೀಳ ಆ ಹಪ್ಪಳ ಸಂಡಿಗೆಗಳನ್ನು ಸುಟ್ಟ ತಿನ್ನುವುದು ಎಲ್ಲಾದರೂ ಉಂಟೆ? ಅವನ್ನ ಸಮೃದ್ಧವಾಗಿ ಕಣಕಣ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಸರಿಯಾಗಿ ಮುಖ ಅರಳುತ್ತಲ್ಲ ಸಂತೋಷಕ್ಕೆ, ಹಾಗೆ ಅರಳಿ ಆಗ ತಿನ್ನಬೇಕು. ತಿಂದರೆ ಒಂದಾದರೂ ಆಗ ತಿಂದು ಸಾಯಬೇಕು. ಅದು ಬಿಟ್ಟು ಈ ಒಣಕಲ್ ಹಪ್ಪಳವನ್ನು, ತರಕಲಾಂಡಿ ಹಪ್ಪಳವನ್ನು ಒಲೆಯಲ್ಲಿ ಸುಟ್ಟಂಥದ್ದು ಅರ್ಧ ಸುಟ್ಟು ಸ್ಮಶಾನದಲ್ಲಿ ಅರ್ಧ ಬೆಂದ ಹೆಣದ ಥರ ಇರುತ್ತೆ, ಅನಾಥ ಪ್ರೇತದಂತೆ ಇರುತ್ತೆ. ಅದನ್ನು 100 ತಿಂದು ಬದುಕೋದಕ್ಕಿಂತ ಒಂದು ಚೆನ್ನಾಗಿ ಎಣ್ಣೆಯಲ್ಲಿ ಮಿಂದು ಪಾವನವಾಗಿ ನಿರ್ಮಲವಾಗಿ ಗಂಗಾಸ್ನಾನ ಪಾವಿತ್ರ್ಯ ಪಡೆದಂಥದ್ದನ್ನು ತಿಂದು ಪಾವನವಾಗೋದ್ರೊಳಗೆ ಅದು ತಿಂದು ಸಾಯಬೇಕು. ಅದೆಷ್ಟು ಪ್ರಯೋಜನಕಾರಿಯಾದದ್ದು. ಈ ನುಚ್ಚಿನುಂಡೆ ಅಂತ ಒಂದು ಉಂಟು. ಆ ನುಚ್ಚಿನುಂಡೆಗೆ ಎಣ್ಣೆ ಸೋಂಕೆ ಇಲ್ಲವಂತೆ. ಅದು ಏನು ಮೈಲಿಗೆಯೋ ನನಗೆ ಗೊತ್ತಾಗೋದಿಲ್ಲ. ನೋಡಿದ್ರೆ ಅದನ್ನು ದಶಾಹ ಮೈಲಿಗೆ ಸೂತಕ ಅಂಟಿರತಕ್ಕಂಥ ವ್ಯಕ್ತಿಗಳ ತರಹ ಕಾಣಿಸುತ್ತೆ ನುಚ್ಚಿನ ಉಂಡೆ. ಅದನ್ನು ತುಂಬ ಸರಿಯಾಗಿ ಮಾಡದೇ ಇದ್ರಂತೂ ಅದು ಕಚ್ಚೋದಕ್ಕೆ ಗಟ್ಟಿ ಅಂತಲ್ಲ, ಚಪ್ಪಡಿಸೋದಕ್ಕೆ ಮೆತ್ತಗೆ ಅಂತಲ್ಲ, ಅದು ಒಂದು ರೀತಿಯಾಗಿ ಸಾಕ್ಷಾತ್ತಾಗಿ 3 ದಿವಸ ಒಣಗೋಗಿರ್ತಕ್ಕಂಥ ಕಾಕಪಿಂಡದ ತರಹ ಇರುತ್ತೆ. ಅದರ ಮುಂದೆ ಗರಿಗರಿಯಾಗಿ ದೊಡ್ಡ ಉದ್ದಿನ ವಡಿಯನ್ನು ಇಟ್ಟರೆ ಹೇಗೆ ಕಾಣಿಸುತ್ತೆ. ಈ ನುಚ್ಚಿನುಂಡೆಯಲ್ಲಿ ಮೊದಲಿಗೆ ತೊಗರಿಬೇಳೆ ನಿತ್ಯ ಬಳಸ್ತಕ್ಕಂಥದ್ದು, ಅದಕ್ಕೆ ರುಚಿ ಪಕ್ವ ಕಡಿಮೆ. ಉದ್ದಿನಬೇಳೆ ಮಾಷ ಇಷ್ಟು. ತೊಗರಿಬೇಳೆಗಿರುವ ಬಣ್ಣ ಎಲ್ಲಿ, ಉದ್ದಿನಬೇಳೆಗಿರುವ ಬಣ್ಣ ಎಲ್ಲಿ? ತೊಗರಿಬೇಳೆ ಕಾಳಾಗಿಯೂ ಸಪ್ಪೆ, ಇದು ಉದ್ದಿನಬೇಳೆ ಕಾಳಾಗಿಯೂ ನಿಗಿನಿಗಿ ಶಾಲಗ್ರಾಮದಂತೆ ಕಾಣಿಸುತ್ತದೆ ಉದ್ದಿನ ಕಾಳು. ಇಂಥ 2 ವ್ಯತ್ಯಾಸಗಳನ್ನು ನೋಡಿದಾಗ ಉದ್ದಿನ ವಡೆಯನ್ನು ಯಾವಾಗಲೂ ಅಮಾವಾಸ್ಯೆ ಪೂರ್ಣಿಮೆಗೆ ಒಮ್ಮೆ ತಿಂದು ಸಾಯೋದ ಮೇಲೂ ದಿನ ನುಚ್ಚಿನುಂಡೆ ತಿಂದು ಬದುಕೋದು ಎಂಥದ್ದು ಅಂತ ಅನಿಸ್ಬಿಡುತ್ತೆ. ಆ ಪರಿಪೂರ್ಣತೆ, ಆ ಸೆನ್ಶುಯಾಲಿಟಿ ಅನ್ನೋದು ಬಹಳ ಮುಖ್ಯ. ನಮ್ಮ ಪರಂಪರೆಯಲ್ಲಿರ್ತಕ್ಕಂಥ ವಾಸ್ತವಿಕವಾದ ಸೆನ್ಶುಯಾಲಿಟಿಯನ್ನು ನಾವು ಮರೆತು ಇವರೆಲ್ಲರಿಗೂ ಏನೇನೋ ಬಣ್ಣಗಳನ್ನು ಆರೋಪ ಮಾಡಿ ಅನ್ಯಾಯ ಮಾಡ್ಕೊಂಡು ಬಿಟ್ವಿ ಅಂತ ನನಗನ್ನಿಸುತ್ತದೆ. ನಾನು ಎಷ್ಟೋ ಬಾರಿ ಅದನ್ನು ಹೇಳಿದ್ದೀನಿ. ನಮ್ಮ ಎಲ್ಲ ಆಚಾರ್ಯಗಳ ಜೀವನ ಚರಿತ್ರೆ ಪಾವನವಾದದ್ದೇ ಹೊರತುನುವೆ ರಸಮಯವಾದದ್ದಲ್ಲ. ಸಿನಿಮಾ ತೆಗೆದ್ರೆ ಯಾರೂ ನೋಡೋದಿಲ್ಲ. ಜಿ ವಿ ಅಯ್ಯರವರು 3 ಶಂಕರ ಮಧ್ವ ರಾಮಾನುಜ ಸಿನಿಮಾಗಳು ತೆಗೆದ್ರು, ಎಲ್ಲಿಯಾದರೂ ಓಡದ್ವಾ ಹೇಳಿ. ನಾನು ನೋಡಿದ್ದೀನಿ ಬೇಕಾದಷ್ಟು ಸತಿ, ನನ್ನ ಹತ್ರ CD ರೂಪದಲ್ಲಿ ಅವು ಇವೆ ಕೂಡ. ಮೊನ್ನೆ ಕೂಡ 3 ಆಚಾರ್ಯರದ್ದು ಹಾಕ್ಕೊಂಡು ನೋಡಿದೆ. ನನ್ನ ಸ್ಥಿತಿ ಬೇರೆ. ಲೋಕಸಾಮಾನ್ಯದ ಗತಿ ನೋಡಿದಾಗ ಅನಿಸುತ್ತದೆ ರಸಮಯತೆ ಎನ್ನುವಂಥದ್ದು ಇರುವ ರೀತಿಯೇ ಬೇರೆ. ಧರ್ಮಾರ್ಥ ಕಾಮ ಮೋಕ್ಷಗಳು 4 ಕೂಡ ಸೇರಿಕೊಂಡಾಗ ತಾನೆ. ಅದರಿಂದಲೇ ನಮ್ಮ ಪುರಾಣಗಳಿಗಿಂತ ರಾಮಾಯಣ ಮಹಾಭಾರತಗಳು ಹೆಚ್ಚು ಬೆಳಕಿಗೆ ಬಂದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ನಿಮಗೆ ಆ ಅರ್ಥ ಬೇಕು. ಮಾಸ್ತಿಯವರು ತಮ್ಮ ಕೊನೆಯ ದಿವಸಗಳಲ್ಲಿ, ಅವರು 96 ವರ್ಷ ಬದುಕದ್ದು, ಕೊನೆಯ ದಶಕದಲ್ಲಿ 92-93 ವರ್ಷದಲ್ಲಿ ಅವರು ಆಚಾರವಂತ ಅಯ್ಯಂಗಾರರು ಅನ್ನುವಂಥ ಕಥೆಯನ್ನು ಬರೆಯೋಕ್ಕಾಯಿತು. ಒಬ್ಬರು ಅಯ್ಯಂಗಾರರು, ಅವರಿಗೆ ಗರ್ಲ್ ಫ್ರೆಂಡು ಒಬ್ಬರು ಕ್ರಿಶ್ಚಿಯನ್ ನರ್ಸ್ ಇರ್ತಾರೆ. ಆ ಅಯ್ಯಂಗಾರರು ಕ್ರಿಶ್ಚಿಯನ್ ನರ್ಸ್ ಜೊತೆಗೆ ಲಿವಿಂಗ್ ಟುಗೆದರ್ ಮಾಡ್ತಾ ಇರ್ತಾರೆ. ಹಾಗೆ ಮಾಡುವಾಗ ಅಯ್ಯಂಗಾರರು ಅಡುಗೆ ಮಾಡಿ ಆಕೆಗೆ ಬಡಿಸ್ತಾರೆ, ತಾವು ಮಾತ್ರ ಆಕೆ ಮಾಡಿದ ಅಡುಗೆನ ತಿನ್ನೋಲ್ಲ. ಅದಕ್ಕೆ ಅನ್ನಕೋಶಕ್ಕೆ ಮಡಿ ಮೈಲಿಗೆ ಉಂಟು, ಆದರೆ ಈ ಪ್ರಾಣಕೋಶಕ್ಕೆ ಇಲ್ಲ. ಜೀವ ಲೋಕಕ್ಕೆ, ಭಾವಲೋಕಕ್ಕೆ, ಭಾವಕೋಶಕ್ಕೆ, ಮನೋಮಯ ಕೋಶಕ್ಕೆ ಮೈಲಿಗೆ ಇಲ್ಲ. ಆ ಅಯ್ಯಂಗಾರ ತೀರ್ಕೊಂಡಾಗ ಆ ಕಥೆಯ ಒಬ್ಬರು ವ್ಯಕ್ತಿಗಳು ಬರ್ತಾರೆ, ನಿರೂಪಕರು. ಅವರ ಮನೆಗೆ ಈ ನರ್ಸ್ ಬಂದು ಹೀಗಾಗಿದೆ, ಅವರಿಗೆ ಅಂತ್ಯಕ್ರಿಯೆ ಶುದ್ಧವಾಗಿ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಆಗಬೇಕು ಅಂತ ಹಾಗೆ ಮಾಡಿಸ್ತಾರೆ ಇವರು ಅಂತ ಬರ್ತದೆ. ಈಗ ನಾವು ಈ ಒಂದು 2000 ಇಸ್ವಿಯ 2ನೇ ದಶಕದಲ್ಲಿ ಲಿವಿಂಗ್ ಟುಗೆದರು ಬೇಕಾ ಬೇಡವಾ, ಬಂದಿರೋದು ತಪ್ಪ ಸರಿಯಾ, ಮೀನ ಮೇಷ ಮಕರ ಅಂತ ನೋಡ್ತಾ ಕೋರ್ಟಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಲಿವಿಂಗ್ ಟುಗೆದರ್ ಅನ್ನೋದು ಈಸ್ ಆ್ಯಸ್ ವ್ಯಾಲಿಡ್ ಆ್ಯಸ್ ಎನಿ ಅದರ್ ಮ್ಯಾರೇಜ್ ಅಂತೆಲ್ಲ ಹೇಳುವ ಕಾಲಕ್ಕೆ ಈಗ ಒಂದು 30 ವರ್ಷಕ್ಕೆ ಮುಂಚೆಯೇ ಮಾಸ್ತಿಯವರು ನಿರುದ್ವಿಗ್ನವಾಗಿ ಆ ಲಿವಿಂಗ್ ಟುಗೆದರ್ನ ಸಾರ ಇಂಥದ್ದು, ಅಸಾರ ಇದ್ದರೆ ಅದು ಎಂಥದ್ದು,
ಅದನ್ನೆಲ್ಲವನ್ನೂ ಸಕಲ ಸಂಕೀರ್ಣತೆಯಿಂದ ಬರೆದು ಬಿಟ್ಟಿದ್ದಾರೆ. ಹಕ್ಕಿ ಜಾತಿ ಅಂತಂತ ಇನ್ನೊಂದು ಕಥೆ ಇದೆ ಅವ್ರದ್ದೆಲ್ಲ, ನೋಡಿದಾಗ ಗೊತ್ತಾಗುತ್ತದೆ. ಈ ನವ್ಯದವರು ಶಂಕ ಜಾಗಟೆ ಢಾಣ ಡಂಗೂರ ಅಂತ ಮಾಡಿಕೊಂಡು ನಾವು ಸೆಕ್ಸನ್ನು ತರ್ತೀವಿ, ಈ ಬದುಕನ್ನು ತರ್ತೀವಿ, ಒಳಗೆ ಹುಡುಕ್ತೀವಿ, ಮನಸ್ಸಿನ ವಿಶ್ಲೇಷಣೆ ಮಾಡ್ತೀವಿ ಅಂತೆಲ್ಲ ಬಡ್ಕೊಂಡ್ರು. ಮಾಸ್ತಿಯವರು ಯಾವುದನ್ನು ಹೇಳಿಕೊಳ್ಳಿಲ್ಲ. ಕಾರಂತರ ಮೈಮನಸ್ಸುಗಳ ಸುಳಿಯಲ್ಲಿ ಆ ಕಾದಂಬರಿಯಲ್ಲಾದರೂ ಅಷ್ಟೇ ತುಂಬ ಅದ್ಭುತವಾಗಿರೋ ವಿಚಿತ್ರ ಪ್ರೇಮ ಅಂತ ಒಂದು ಮಾಸ್ತಿಯವರ ಕಥೆ ಉಂಟು. ಅಲ್ಲಿ ಆದರೂ ಅಷ್ಟೇ ಅದು ಫ್ರಾನ್ಸ್ನ ಒಂದು ಲೊಕೇಶನ್ನಲ್ಲಿ ನಡೀತಕ್ಕಂಥದ್ದಾಗುತ್ತದೆ. ವಾಲ್ಟೇರ್ಗೆ ಒಬ್ಬಳು ಪ್ರೇಯಸಿ ಇರ್ತಾಳೆ. ಅವಳು ತನ್ನ ಜೀವನದ ಆದಿಭಾಗದಲ್ಲಿ ವಾಲ್ಟೇರ್ನ ಜ್ಞಾನಕ್ಕಾಗಿ ಅವನನ್ನು ಪ್ರೀತಿಸ್ತಾಳೆ. ಮತ್ತೊಬ್ಬ ತರುಣನನ್ನು ಅವನ ರೂಪ ಯೌವನಕ್ಕಾಗಿ ಪ್ರೀತಿಸ್ತಾಳೆ. ಕಡೆಗೆ ಒಬ್ಬ ಶ್ರೀಮಂತನನ್ನು ಸಂಪತ್ತು ಅನುಕೂಲಕ್ಕಾಗಿ ಪ್ರೀತಿಸ್ತಾಳೆ. ಕಡೆಗೆ ಶ್ರೀಮಂತನ ಮದುವೆಯಾಗಿ ಸಾಯುವಾಗ ಅವಳು ತನ್ನ ಗಂಡನಿಗೆ ಹೇಳಿಸಿ ಹಳೆಯ ಪ್ರಣಯಿಗಳಿಬ್ಬರನ್ನು ಕರೆಸಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಹೇಳ್ತಾಳೆ, ನಾನು ನನ್ನ ಬದುಕಿಗೆ ಏನಿದೆ ಅದನ್ನು ನಾನು ನ್ಯಾಯ ಮಾಡಿದೆ. ಇವರೊಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಒಂದೊಂದು ಘಟ್ಟಗಳಲ್ಲಿ ಪ್ರೀತಿಸುವಾಗ ಪ್ರಾಮಾಣಿಕವಾಗಿ ಪ್ರೀತಿಸಿದೆ. ದೇವರ ದೃಷ್ಟಿಯಲ್ಲಿ ನಾನು ಸರಿಯಾಗಿದ್ದೀನಿ, ನನ್ನ ದೃಷ್ಟಿಯಲ್ಲಿ ಸರಿಯಾಗಿದ್ದೀನಿ. ಲೋಕದ ದೃಷ್ಟಿಯಲ್ಲಿ ಇದು ತಪ್ಪೋ ಸರಿಯೋ ಗೊತ್ತಿಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ಮಾತ್ರ ನಾನು ಯಾರಿಗೂ ವಂಚನೆ ಮಾಡಿಲ್ಲ ಅಂತ ಹೇಳ್ತಾಳೆ. ಅಂದರೆ ಬಹುಪತಿತ್ವ ಅನ್ನುವಂಥ ಸಾಧ್ಯತೆಗಳನ್ನು ಬರೆದು ಹೋಗಿದ್ದಾರೆ. ಅವರು ಬರೆದು ಹೋಗಿರುವಂಥದ್ದು ತೊಗಲಿನ ಮಟ್ಟಕ್ಕೆ ಬರೆದಿಲ್ಲ, ಅಂತರಾತ್ಮದ ಮಟ್ಟಕ್ಕೆ ಬರೆದಿದ್ದಾರೆ. ಮಹಾಭಾರತಾದಿಗಳಲ್ಲಿ ನಾವು ಕಾಣಬೇಕಾಗಿರೋದು ಆ ಆಯಾಮವನ್ನು ಕಾಣಬೇಕು. ಅದು ಅಲ್ಲದೆ ಈಗ ಆ ವಿಚಿತ್ರ ಪ್ರೇಮದ ಕಥಾನಾಯಕಿಯನ್ನು ನಾವು ನಮ್ಮ ಅನಸೂಯೆಯನ್ನು ಅರುಂಧತಿಯನ್ನು ಮಾಡಬೇಕು ಅಂತ ಹೋದರೆ ಅವಳು ಅರುಂಧತಿ ಆಗೋಲ್ಲ, ಆ ರಮಣೀಯವಾದ ಪಾತ್ರ ನಮಗೆ ದಕ್ಕೋಲ್ಲ. ಹೀಗಾಗಿ ಇಲ್ಲೆಲ್ಲ ನಾವು ಉದಾರ ರಮಣೀಯವಾದ ಮಾನವ ಭಾವಗಳ ಸಮಸ್ತ ಚಿತ್ತವೃತ್ತಿಗಳನ್ನು ಅಂತರಂಗದಲ್ಲಿ ಇಟ್ಟುಕೊಂಡು ನೋಡಬೇಕಾಗುತ್ತದೆ. ಎಂಥ ಒಂದು ನರ್ವ್ಸ್, ವಿವೇಕಾನಂದರು ಹೇಳ್ತಾರಲ್ಲ, ನರ್ವ್ಸ್ ಆಫ್ ಸ್ಟೀಲ್, ಮಸಲ್ಸ್ ಆಫ್ ಐರನ್ ಅಂತ ಇವೆಲ್ಲ ಬೇಕು ಅಂತ. ಆ ರೀತಿಯಾದವನು ಭೀಮಸೇನ ಅನ್ನುವುದು ತಾನಾಗಿ ಗೊತ್ತಾಗುತ್ತದೆ. ಮತ್ತಂತೂ ನಮಗೆ ಆ ದುರೋದರ ಪ್ರಸಂಗ, ದ್ಯೂತ ಪ್ರಸಂಗದಲ್ಲಿ ಭೀಮ ಎಷ್ಟು ತೀವ್ರವಾಗಿ ಕೋಪ ಮಾಡಿಕೊಂಡ, ನೋವು ಮಾಡಿಕೊಂಡ ಅನ್ನೋದು ಗೊತ್ತೇ ಇದೆ. ಜರಾಸಂಧ ವಧೆಯಾಯಿತು, ರಾಜಸೂಯಾಗವಾಯಿತು. ರಾಜಸೂಯದ ಕಾಲದಲ್ಲಿ ಅಗ್ರಪೂಜೆಗೆ ಕೃಷ್ಣನಿಗೆ ಸಲ್ಲಿಸಬೇಕು ಅಗ್ರಪೂಜೆಯನ್ನು ಅಂದಾಗ ಶಿಶುಪಾಲ ಆಕ್ಷೇಪ ಮಾಡಿದಾಗ ಭೀಮ ಅವನಿಗೆ ಪ್ರತ್ಯುತ್ತರ ಕೊಡ್ತಾನೆ, ಸಹದೇವನೂ ಕೊಡ್ತಾನೆ. ತುಂಬ ಕಠೋರವಾದ ಮಾತುಗಳನ್ನೇ ಆಡ್ತಾರೆ. ಶಿಶುಪಾಲನಿಗೆ ಬೇಕಾದದ್ದು, ಹಿ ಡಿಸರ್ವ್ಡ್ ಇಟ್, ಆ ರೀತಿಯಾದ ಮಾತುಗಳನ್ನು. ಆದರೆ ಭೀಮನ ಪಾತ್ರ ಮತ್ತೆ ವಿಜೃಂಭಿಸ್ತಕ್ಕಂಥದ್ದು. ಮುಂದೆ ದುರ್ಯೋಧನನ ಬಾಯಿನಲ್ಲಿ ಕೇಳುವಂತೆ ಇವನು ಮೈಸಭೆಯಲ್ಲಿ ಜಾರಿ ಬಿದ್ದಾಗ, ಬೋರೆ ಹೊಡ್ಕೊಂಡಾಗ ಭೀಮ ಜೋರಾಗಿ ನಗ್ತಾ ಇದ್ದ, ಎಲ್ಲರನ್ನೂ ಉತ್ತೇಜಿಸಿ ನಗಿಸಿದ ಅಂತ. ಅವನಿಗಾಗಲೇ ದುರ್ಯೋಧನನ ಮೇಲೆ ತುಂಬ ಕಹಿ ಬಂದಿದೆ. ಇರ್ರಿಕನ್ಸೈಲಬಲ್ ಅಂತಾರಲ್ಲ, ಹಾಗಾಗಿದೆ. ಆಗದೇ ಇರುತ್ತೆ. ಹಿಸ್ ಮೇನ್ ಟಾರ್ಗೆಟ್ ವಾಸ್ ಭೀಮ. ವಿಷ ಕೊಟ್ಟಿದ್ದು ಅವನಿಗೆ, ಮಡುವಿನಲ್ಲಿ ಹಾಕಿದ್ದು ಅವನಿಗೆ, ಮತ್ತು ಕುಮಾರ ವಿದ್ಯಾ ಪ್ರದರ್ಶನ ಕಾಲದಲ್ಲಿ ಎದುರಾಳಿಯನ್ನು ಮಾಡಿಕೊಂಡಿದ್ದು ಅವನನ್ನೇ. ಇನ್ನು ಅರಗಿನ ಮನೆಯಲ್ಲಂತೂ ಅವನೇ ಬಚಾವು ಮಾಡಿದ್ದು. ಹೀಗೆಲ್ಲ ನೋಡಿದ ಮೇಲೆ ಮತ್ತೆ ಎಷ್ಟು ಅಪಾಯಗಳು ಬಂತು. ಬಕ, ಹಿಡಿಂಬ ಮೊದಲಾದವ್ರದ್ದೆಲ್ಲ ಅಪಾಯಗಳೇ ತಾನೆ. ಹೀಗೆಲ್ಲ ಆದಾಗ 10 ಬಾರಿ ಸಾವಿನ ಮನೆ ಬಾಗಿಲನ್ನು ತಟ್ಟಿ ಬಂದಾಗ ಯಾರಿಗಾದರೂ ಒಳ್ಳೆಯ ಭಾವ ಬರೋಕ್ಕೆ ಸಾಧ್ಯವ? ಖಂಡಿತ ಆಗೋದಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಭೀಮಸೇನನ ರೋಷಕ್ಕೆ, ದ್ವೇಷಕ್ಕೆ ನಿಜವಾಗಿ ಅರ್ಥ ಉಂಟು ಅನ್ನೋದನ್ನು ನಾವು ಕಾಣಬೇಕು. ಮತ್ತು ಇವರನ್ನು ಎಷ್ಟು ಗೇಲಿ ಮಾಡಿದ್ದಾನೆ, ಎಷ್ಟು ಹೀನಾಯವಾಗಿ ಕಂಡಿದ್ದಾನೆ. ಭೀಮನಿಗೆ ದುಡುಕತನ, ಒರಟುತನ ಅವೆಲ್ಲವೂ ಇದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಎಲ್ಲಿವರೆಗೆ ಅಂದರೆ ಕರ್ಣನ ಪ್ರಸಂಗದಲ್ಲಿ, ಕರ್ಣನ ಅಂಗರಾಜ್ಯಾಭಿಷೇಕದ ಕಾಲದಲ್ಲಿ ಕುಲಸ್ಯ ಸದಶಸ್ತೂರ್ಣಂ ಪ್ರತೋದೋ ಗೃಹ್ಯತಾಂ ತ್ವಯ ನತ್ವಮರ್ಹಸಿ ಪಾರ್ಥೇನ ಸೂತಪುತ್ರ ರಣೇ ವಧಂ ಅಂತ ಭೀಮ ಹೇಳ್ತಾನೆ. ನೋಡೋ, ನಿನಗೆ ನಿನ್ನ ಹೀನು ಕುಲ ಉಂಟು, ಸೂತಕುಲ ಉಂಟು, ನೀನು ಚಾವಟಿ ಚಮ್ಮಟಿಗೆ ತೆಗೆದುಕೊಂಡು ಹೋಗಬೇಕು. ನೀನು ನಮ್ಮ ತಮ್ಮ ಅರ್ಜುನನ ಕೈನಲ್ಲಿ ಸಾಯೋದಿಕ್ಕೂ ಅರ್ಹನಲ್ಲ ಅಂತಾನೆ. ಮೂದಲೇ ಮಾತಾಡಿದ್ದಾನೆ ಭೀಮ. ಅವನ ಮನಸ್ಸಿನಲ್ಲಿ ಯಾವುದೂ ಇಟ್ಕೊಳ್ಳಲ್ಲ, ಅಂದುಬಿಡ್ತಾನೆ. ಚುಚ್ಚು ಮಾತು. ಅದಕ್ಕೆ ಕಾರಣ ದುರ್ಯೋಧನ ಇವನನ್ನು ಬೇಕು ಅಂತ ಕೆರಳಿಸ್ತಕ್ಕಂಥದ್ದು, ಅರ್ಜುನನಿಂದ ಯುದ್ಧ ಬೇಕು ಅಂತ ಅವನು ಬಯಸಿ ಮಾಡಿದ್ದು ಇವೆಲ್ಲ. ಅಂಗರಾಜ್ಯಂಚ ನಾರ್ಹಸ್ತ್ವಂ ಉಪಭೋಕ್ತು ನರಾಧಮ ಶ್ವಾಹುತಾಶ ಸಮೀಪಸ್ಥಂ ಪುರೋಡಾಶಮಿವಧ್ವರೆ.
ನಾಯಿ ಯಜ್ಞದ ಪುರೋಡಾಶವನ್ನು ಬಂದು ನೆಕ್ಕೋ ತರಹ ನೀನು ಅಂಗರಾಜ್ಯಕ್ಕೆ ಬರ್ತಾ ಇದೆಯಾ, ಅದೆಂದಿಗೂ ಸರಿಯಲ್ಲ, ನಾಯಿಗೆ ಪುರೋಡಾಶ ಸಿಕ್ಕೋಲ್ಲ, ನಿನಗೆ ಅಂಗರಾಜ್ಯ ಸಿಗಬಾರ್ದು ಅಂತೆಲ್ಲ ಅಂತಾನೆ. ಇಷ್ಟು ಕೆಟ್ಟದಾಗಿ ಭೀಮ ಹೇಳಿದಾಗ ಕರ್ಣ ಆಕಾಶವನ್ನು ನೋಡ್ತಾ ಸೂರ್ಯನ ನೋಡ್ತಾ ನಿಟ್ಟುಸಿರು ಬಿಟ್ಟು ಸುಮ್ಮನಾದ, ಏನು ಮಾಡೋಕ್ಕಾಗಲಿಲ್ಲ ಅಂತ. ಆಗ ದುರ್ಯೋಧನ ಪುಂಖಾನುಪುಂಖವಾಗಿ ಒಂದು 15-20 ಶ್ಲೋಕದಲ್ಲಿ ಖಂಡಿತೀನಿ ನಿಮ್ಮ ವಂಶದ ರೀತಿಯನ್ನು, ನಿಮ್ಮ ಹುಟ್ಟು ಎಂಥದ್ದು ಅನ್ನೋದನ್ನು. ಭವತಾಂ ಯಥಾ ಜನ್ಮ ತದಪ್ಯಾಗಮಿತಂ ನೃಪೈ, ಭವತಾಂಚ ಯಥಾ ಜನ್ಮ, ನಿಮ್ಮ ಹುಟ್ಟು ಎಂಥದ್ದು ಅಂತ ಎಲ್ರಿಗೂ ಗೊತ್ತಿದೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ ಅಂತ ಭೀಮನನ್ನು ದಬಾಯಿಸಿಕೊಂಡು ದುರ್ಯೋಧನ ಈ ಆಕ್ಷೇಪ ಮಾಡ್ತಾ ಇದ್ದಾನಲ್ಲ, ಕೃಪಾಚಾರ್ಯ ನಿನ್ನ ಕುಲ ಯಾವುದು ಅಂತ. ಅವನು ಹುಟ್ಟಿದ್ದು ಜೊಂಡಿನಲ್ಲಿ, ಅವನ ತಾಯಿ ಅದ್ರಿಕೆ, ಅವನ ತಾಯಿ ಅದ್ರಿಕೆ ಅಲ್ಲ, ಕ್ಷಮಿಸಬೇಕು, ಶರದ್ವಂತನ ಮಗ ಶಾರದ್ವ ಅಂತ. ಇವನು ಶರದ್ವಾ ನನ್ನ ಮಗ ಶಾರದ್ವಂತ, ಅವನು ಒಬ್ಬ ಅಪ್ಸರೆಯ ಸಂತಾನ. ಮತ್ತು ದ್ರೋಣ ಅವನು ದೊನ್ನೆಯಲ್ಲಿ ಹುಟ್ಟಿದವನು, ಅವನು ಅಪ್ಸರೆಯ ಸಂತಾನ. ಇನ್ನು ಗಂಗೆಯ ಸಂತಾನವಾಗಿ ಹುಟ್ಟಿದವನು ನಮ್ಮ ದೊಡ್ಡ ಭೀಷ್ಮ ಅಂತ. ಇನ್ನು ನಮ್ಮ ತಂದೆಯವರುಗಳೆಲ್ಲ ಹುಟ್ಟಿದ್ದು ನಿಯೋಗದಲ್ಲಿ. ಹೀಗೆ ಒಬ್ಬರಾದ ಮೇಲೆ ಒಬ್ಬರ ಹುಟ್ಟೇ ಪ್ರಶ್ನಾರ್ಹವಾದಾಗ ಇನ್ನೇನುಂಟು, ಎಲ್ಲ ಜೂಪ್ಸಾಭವಾದದ್ದು. ಅಷ್ಟೇಕೆ ಯುದ್ಧ ದೇವತೆ ಅಂತ ಹೆಸರಾಗಿರ್ತಕ್ಕಂಥ ದೇವಸೇನಾಪತಿ ಸುಬ್ರಹ್ಮಣ್ಯನೇ ಶರಜನ್ಮ, ಗುಹ್ಯಂ ಜನ್ಮ ಗುಹಸ್ಯ ಅಂತಲೇ ಹೇಳ್ಬಿಟ್ಟಂತಾನೆ. ಹೀಗೆಲ್ಲ ಇರುವಾಗ ನೀವು ಹುಟ್ಟು ಅಂತಂತೀರಲ್ಲ ಅಂತ ದುರ್ಯೋಧನ ತುಂಬ ಚೆನ್ನಾಗಿ ಭೀಮನ ಗೇಲಿ ಮಾಡೋಕ್ಕೆ ಹೇಳಿದ್ದಾನೆ. ಈ ಹೊತ್ತಿನ ರಾಜಕೀಯ ನಾಯಕರಿಗೆಲ್ಲ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಅಲ್ಲಿ ಉಂಟು. ಆದರೆ ಅಷ್ಟನ್ನು ಹಿಂದುಳಿದ ವರ್ಗದ ಜಾತಿಯ ಹೆಸರಿನಲ್ಲಿ ತುಳಿತಕ್ಕೊಳಗಾದವರ ಪರವಾಗಿ ಹೇಳ್ತಾ ಇಲ್ಲ. ಪಾಂಡವ ದ್ವೇಷದಿಂದ ತನ್ನ ಕಡೆ ಕರ್ಣ ಬರ್ತಾನೆ ಅನ್ನೋ ಒಂದೇ ಅಪೇಕ್ಷೆಯಿಂದ ಹೇಳ್ತಾ ಇದ್ದಾನೆ. ಇಂಟೆನ್ಷನ್ಸ್ ಆರ್ ವೆರಿ ವೆರಿ ಈವಿಲ್ ಇದು. ಆದರೆ ಭೀಮ ದುಡುಕಿ ಮಾತಾಡ್ತಾನೆ, ಹೀನಾಭಾನವಾಗಿ ಮಾತಾಡ್ತಾನೆ, ಏನೂ ಸ್ಪೇರ್ ಮಾಡೋಲ್ಲ ಅನ್ನೋದು ಅಷ್ಟೇ ನಿಜ. ಆದರೆ ಅದಕ್ಕೆ ಕಾರಣ ಉಂಟು. ಮೊದಲು ಭೀಮನ ನಾಲಿಗೆ ಇಷ್ಟು ಕೆಟ್ಟದಾಗಿರಲಿಲ್ಲ. ಅವನ ಮೇಲೆ 2 ಭಯಂಕರವಾದ ಅಟೆಂಪ್ಟ್ಸ್ ಮಾಡಿದನಲ್ಲ, ಆಮೇಲೆ ಶುರುವಾಗಿದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತದೆ. ಒಟ್ಟಿನಲ್ಲಿ ತಾತ್ಪರ್ಯತಃ ನಮಗೆ ಗೊತ್ತಾಗತಕ್ಕಂಥದ್ದು, ಭೀಮ ಫಿಲ್ಟರ್ ಇಲ್ಲದೆ ಮಾತಾಡ್ತಾನೆ, ಅವನ ಮನಸ್ಸಿಗೂ ಫಿಲ್ಟರ್ ಇಲ್ಲ. ಅದಕ್ಕೆ ಸನ್ನಿವೇಶಗಳು ಒಂದಷ್ಟು ಕಾರಣ. ಆ ಸನ್ನಿವೇಶಗಳ ವಿಕಟತೆಗೆ ದುರ್ಯೋಧನನೇ ಮುಖ್ಯ ಕಾರಣ. ಇಲ್ಲ, ಮನೆ ಕಡೆಯಿಂದ ನೋಡಿದರೆ ಧರ್ಮರಾಜನ ನಿರ್ವೀರ್ಯತೆಯೇ ಒಂದು ಮುಖ್ಯ ಕಾರಣ. ದುರ್ಯೋಧನನ ನೀಚತೆ ಯಾವ ಮಟ್ಟದ್ದೋ ಧರ್ಮರಾಜನ ನಿರ್ವೀರ್ಯತೆಯೂ ಅದೇ ಮಟ್ಟದ್ದಾಗಿರುತ್ತದೆ. ನಮಗೆ ಎಷ್ಟೋ ಬಾರಿ ಪಾಕಿಸ್ತಾನದ್ದು, ಚೀನಾದು, ಬಾಂಗ್ಲಾದೇಶದ್ದು, ಈ ಕಮ್ಯುನಿಸ್ಟ್ಗಳದ್ದು, ಸೋಕಾಲ್ಡ್ ಸೆಕ್ಯುಲರ್ ಫ್ರಂಟ್ದು, ಇವುಗಳ ನೀಚತೆ ಎಷ್ಟು ಅಂತ ಗೊತ್ತಾಗ್ತಿರುತ್ತೆ. ಜೊತೆಗೆ ನೆಹರು, ಗಾಂಧಿ ಮೊದಲಾದವರ ನಿರ್ವೀರ್ಯತೆ ಎಂಥದ್ದು, ವಾಜಪೇಯಿ ಅಂಥವ್ರದ್ದು ನಿರ್ವೀರ್ಯತೆ, ನಿಸ್ತೇಜತೆ ಎಂಥದ್ದು ಅನ್ನೋದು ಗೊತ್ತಾಗ್ತಾ ಇದ್ದಾಗ ಎಷ್ಟು ರಕ್ತ ಕುದಿಯೋಲ್ಲ, ಎಷ್ಟು ಕ್ರೋಧಾಕುಲರಾಗೋಲ್ಲ ನಾವು. ಅದೇ ರೀತಿಯಾದದ್ದು ಈ ಹೊತ್ತಿನ ಹಿಂದುವಿನ ಸ್ಥಿತಿ. ಭೀಮಸೇನನ ಒಂದು ಮನಸ್ಸಿನ ಅಸಮಾಧಾನವೇ ವಿತೌಟ್ ಹಿಸ್ ಸ್ಟ್ರೆಂತ್. ಭೀಮಸೇನನಿಗೆ 10,000 ಆನೆಗಳ ಬಲ ಇತ್ತು. ಇವತ್ತಿನ ಹಿಂದೂಗಳಿಗೆ 10,000 ನರಿಗಳ ಬಲ ಇದೆಯೋ, ಅಳಿಲುಗಳ ಬಲ ಇದೆಯೋ, ಯಾವ ಬಲ ಇದೆಯೋ, ಗುಬ್ಬಿಗಳ ಬಲ ಇದೆಯೋ ಗೊತ್ತಿಲ್ಲ. ಅಂದರೆ ಅಷ್ಟು ಅಪಾಲಜೆಟಿಕ್ಕಾಗಿ ಮಾತಾಡ್ತಾರೆ. ಏನಾದರೂ ಹೇಳಬೇಕು ಅಂತಂದರೆ ಎಲ್ಲಿ ನಾವು ಅನ್ಯಾಯ ಆಗಿಬಿಡ್ತೀವೋ ಅನ್ನುವಂಥ ರೀತಿ ಇದು. ಅದರೊಳಗೂ ಒಂದು 4 ಅಕ್ಷರ ಇಂಗ್ಲೀಷ್ ಓದ್ಬಿಟ್ರಂತೂ ಇವರ ರಕ್ತದಲ್ಲಿ ಕಾವು ಅನ್ನೋದು ಇನ್ನೊಂದು 10 ಜನ್ಮಕ್ಕೂ ಬರಬಾರದು ಅಂತ ಆಗಿಬಿಟ್ಟಿದೆ. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ನಾವು ಹೇಳ್ತಕ್ಕಂಥದ್ದು ಹಾವು, ಹಲ್ಲಿ ಇತ್ಯಾದಿ ರೆಪ್ಟೈಲ್ಸ್ಗೆ, ಸರೀಸೃಪಗಳಿಗೆ, ಆ ಜಾತಿಗೆ ಇವರು ಸೇರಿಕೊಂಡಂತೆ ಆಗ್ತಾರೆ. ಅವುಗಳಿಗಾದರೂ ರೋಷ ಉಂಟು. ಹಾವಿನ ದ್ವೇಷ 12 ವರ್ಷ ಅಂತ ಸಿನಿಮಾ ಹಾಡೇ ಬಂದುಬಿಟ್ಟಿದೆ. ಇವ್ರಿಗೆ ಮಾತ್ರ ಏನೂ ಇಲ್ಲ ಅಂತಾಗಿದೆ. ಭೀಮ ವೆರಿ ನ್ಯಾಚುರಲ್ ಟು ಹಿಸ್ ಎಮೋಷನ್ಸ್ ಆ್ಯಂಡ್ ನ್ಯಾಚುರಲಿ ಕ್ರೂಯಲ್ ಆ್ಯಂಡ್ ಜಸ್ಟ್ಲಿ ಕ್ರೂಯಲ್ ಟು ಹಿಸ್ ಎನಿಮೀಸ್. ಅವನು ತಾನಾಗಿ ಯಾರ ಮೇಲೂ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೇ ಇಲ್ಲ. ಅದನ್ನು ನಾವು ಗಮನಿಸಬೇಕು. ವೆನ್ he is hurt, he will never spare. When he is assaulted, he would never remain cold. ಇದು ತುಂಬ ಸ್ವಾಗತಾರ್ಹವಾದದ್ದು ನಿಜ. ಇದಕ್ಕೂ ಮೇಲಿನ ಒಂದು ನೆಲೆ ಇದೆ. ಆದರೆ ಆ ನೆಲೆಯಲ್ಲಿ ಇಡೀ ಜಗತ್ತು ಎಂದೂ ಇರೋಲ್ಲ. ಕಸ್ಯಚಿತ್ತು ಮಹಾತ್ಮನಃ, ಯಾರೋ ಒಬ್ಬರಿಗೆ ಆ ಮಹಾತ್ಮನ ಸ್ಥಾನದಲ್ಲಿ ಭೀಮ ಇಲ್ಲ, ಬೇಕಿಲ್ಲ. ಹೀಗಾಗಿ ಆ ಬಣ್ಣಗಳನ್ನು ನಾವು ಕಂಡುಕೊಳ್ಳಬೇಕು. ಆಗಲೇ ಮಹಾಕಾವ್ಯ ವ್ಯಾಸಂಗದ ಸ್ವಾರಸ್ಯ ಅನ್ನೋದು ಉಳಿಯುತ್ತದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ನಾವು ಈ ದ್ಯೂತ ಪ್ರಸಂಗಕ್ಕೆ ಬರ್ತೀವಿ. ದ್ಯೂತ ಪ್ರಸಂಗದಲ್ಲಿ ಭೀಮನನ್ನು ತುಂಬ ರೇಗಿಸ್ತಾನೆ.
ಮತ್ತು ಧರ್ಮರಾಜನಂತೂ ಅತ್ಯಂತ ಹೇಡಿತನದಿಂದ ಒಂದು ಸ್ವಲ್ಪವೂ ಗೌರವ ಮರ್ಯಾದೆ ಯಾವುದೂ ಇಲ್ಲದೇ ಇರುವ ರೀತಿಯಲ್ಲಿ ತಮ್ಮಂದರನ್ನು ಅಡ ಇಡೋದಲ್ಲದೆ ತನ್ನನ್ನೂ ಅಡ ಇಟ್ಟುಕೊಳ್ಳೋದಲ್ಲದೆ ಪಣವಾಗಿ ದ್ರೌಪದಿಯನ್ನು ಇಟ್ಟದ್ದು ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಭೀಮ ಉರಿಯುವ ಬೆಂಕಿಯಂಥ ಮಾತುಗಳನ್ನು ಆಡ್ತಾನೆ. ಅಷ್ಟೇಕೆ ಬೆಂಕಿಯೇ ತಣ್ಣಗಾಗುವಂಥ ಮಾತುಗಳು. ಅವನು ಹೇಳ್ತಾನೆ, ಭವಂತಿ ದೇಶೇ ಬಂಧಕ್ಯ ಕಿತವಾನಾಂ ಯುಧಿಷ್ಠಿರ ನತಾಭಿರುತ ದಿವ್ಯಂತಿ ದಯಾ ಚೈವಾಸ್ತಿ ತಾಸ್ವಪಿ ಬಾಹೂತೆ ಸಂಪ್ರದಕ್ಷ್ಯಾಮಿ ಸಹದೇವ ಅಗ್ನಿಮಾನಯ ಅಂತಾನೆ. ಸೂಳೇರ್ನಿಟ್ಕೊಂಡಿರ್ತಕ್ಕಂಥ ಪ್ರೊಫೆಷನಲ್ ಗ್ಯಾಂಬ್ಲರ್ಸು, ಅಂದರೆ ವೃತ್ತಿನಿರತರಾದಂಥ ಜೂಜುಗಾರರು, ಜೂಜಾಳಿಗಳು ಕೂಡ ಈ ರೀತಿಯಾಗಿ ತಾಭಿರುತನ ದಿವ್ಯಂತಿ ಅವ್ರನ್ನ ಪಣವಾಗಿಟ್ಟು ಆಟ ಆಡೋದಿಲ್ಲ. ಅಂಥವ್ರಿಗೂ ಇಲ್ಲದೇ ಇರತಕ್ಕಂಥ ಒಂದು ಅವಿವೇಕ ನಿನಗೆ ಬಂದುಬಿಡುತ್ತಲ್ಲ ಅಂತ. ಇಷ್ಟು ಪರಿಣಾಮ ಭಯಂಕರವಾಗಿದೆ ನೋಡಿ. ಅಂದರೆ ಒಬ್ಬ ಸೂಳೆ ಕೊಡುವಂಥ ಬೆಲೆನ ಒಬ್ಬ ಜೂಜುಗಾರ, ಹುಟ್ಟು ಜೂಜುಗಾರ, ಲಫಂಗ, ಅವ್ರಿಗೆ ಯಾವ ಮರ್ಯಾದೆಯೂ ಇಲ್ಲ, ಅಂಥವ್ರು ಮಾಡದೇ ಇರೋ ಕೆಲಸ ನೀನು ಮಾಡೋದಿಲ್ಲ ಅಂತ ಧರ್ಮರಾಜನ ಮೇಲೆ ಇದು ಶಾಶ್ವತವಾಗಿ ಬರೆದಿರ್ತಕ್ಕಂಥ ಶರ. ಇದನ್ನು ಯಾರು ಎಷ್ಟು ಬಡ್ಕೊಂಡು ಅಳಿಸೋಕೆ ಹೋದರೂ ಯಾವತ್ತೂ ಅಳಿಸ್ಕೊಳಕ್ಕಾಗೋದಿಲ್ಲ. ಇದು ಶಿಲಾಲಿಖಿತ ಮಾತ್ರವಲ್ಲ, ವಜ್ರಲಿಖಿತವಾದಂಥದ್ದು. ಆ ರೀತಿಯಲ್ಲಿ ಭೀಮ ತುಂಬ ಸ್ಪಷ್ಟವಾದ ಮಾತುಗಳನ್ನು ಹೇಳ್ತಾನೆ. ಮತ್ತು ಬಾಹೂತೆ ಸಂಪ್ರದಕ್ಷ್ಯಾಮಿ ಸಹದೇವ ಅಗ್ನಿಮಾನಯ, ಸಹದೇವ ಬೆಂಕಿಂತಾರೋ ಈ ಜೂಜುಗಾರನ ಕೈಗಳನ್ನು ಸುಟ್ಟಾಕ್ಬಿಡೋಣ ಅಂತ ಎರಡೆರಡು ಸತಿ ಆ ಮಾತನ್ನು ಹೇಳ್ತಾನೆ. ಅವನು ಮತ್ತೆ ಇನ್ನೂ ಹೇಳ್ತಾನೆ, ರಾಜಸೂಯದ ಸಂಪತ್ತಿಯೆಲ್ಲ ಹೋಗಿದ್ದಕ್ಕೆ ನನಗೇನೂ ಬೇಸರವಿಲ್ಲ, ಹೆಂಡತಿನ ಹೀಗೆ ಕುಲವಧೂನ ಹೀಗೆ ಬೀದಿಗೆ ಎಳೆಯೋ ಥರ ಮಾಡಿಬಿಟ್ಟಿಯಲ್ಲ, ಇದಕ್ಕಾಗಿ ತುಂಬ ಸಂಕಟವಾಗ್ತಾ ಇದೆ ಅಂತಂತಾನೆ. ಅವನಿಗೆ ನೋಡಿ ಇಷ್ಟು ಕಠೋರವಾಗಿ ಮಾತಾಡೋನು ದ್ರೌಪದಿಯ ಸಂಕಟವನ್ನು ಕಂಡು ಮತ್ತೆ ಅಷ್ಟು ಬೇಗ ಕರಗಿಬಿಡ್ತಾನೆ. ತುಂಬಿದ್ದ ಸಭೆಯಲ್ಲಿ ನಿರ್ಲಜ್ಜೆಯಿಂದ ದುರ್ಯೋಧನ ಪಂಚೆ ಸರಿಸಿ ತೊಡೆ ತಟ್ಟಿ ದ್ರೌಪದಿಯನ್ನು ತೋರಿಸಿ ಕೂತ್ಕೋ ಅಲ್ಲಿ ಅಂತಂತಾನೆ. ಆ ಬರ್ಬರತೆಗೆ, ಆ ಅಶ್ಲೀಲತೆಗೆ ಇನ್ಯಾವ ವ್ಯಾಖ್ಯಾನವೂ ಕೊಡೋಕ್ಕಾಗೋದಿಲ್ಲ. ಅಷ್ಟು ಅನ್ಪಾರ್ಲಿಮೆಂಟ್ರಿ ಆದದ್ದನ್ನು ಮಾಡ್ತಾನೆ. ಈ ತೊಡೆಗಳನ್ನು ಮುರಿತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಕೇಶಾಂಬರಾಪಕರ್ಷಣ ಮಾಡೋದಕ್ಕೆ ನೋಡಿದಂಥ ದುಶಾಸನನ ಎದೆ ಸಿಳಿ ರಕ್ತ ಕುಡಿತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಇಡೀ ಕೌರವರನ್ನು 100ವರನ್ನು ನುಚ್ಚು 100 ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ನಿಜ, ಆ ಕ್ಷಣದಲ್ಲಿ ಅವನು ಮಾಡಲಾರ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಧರ್ಮರಾಜ ಇವರ ಮೇಲೆ ಎಷ್ಟು ಮಾರಲ್ ಕಂಟ್ರೋಲನ್ನು, ಎಮೋಷ್ನಲ್ ಕಂಟ್ರೋಲನ್ನು ಇಟ್ಕೊಂಡಿದ್ದ ಅಂತ ಹೇಳಿಬಿಟ್ಟು. ಎಂಥದ್ದು ಅಂತಂದರೆ ಕುಮಾರವ್ಯಾಸ ಹೇಳ್ತಾನೆ, ಅಣ್ಣನಾಜ್ಞೆ ಕಣ್ಣ ಕುಣಿಕೆಯಲ್ಲಿ ಅಂತ ಅವನ ಕಣ್ಣ ಹುಬ್ಬುಗಳಲ್ಲಿ ನಿಲ್ಲಿಸಿದನು ಪವನಜನುಬ್ಬಟೆಯ ಅಂತಾನೆ. ಆ ಆರ್ಭಟ ಮಾಡ್ತಕ್ಕಂಥ ಭೀಮನನ್ನು ಒಂದು ಸತಿ ಹುಬ್ಬು ಕೊಂಕಿಸಿ ಸುಮ್ಮನೆ ಇರೋ ಸಾಕು ಸಮಾಧಾನ ಅಂತಾನೆ. ಅದೇ ರೀತಿಯಲ್ಲಿ ಕಣ್ಣಿನ ನೋಟದ ಕುಣಿಕೆಯಲ್ಲಿ ಕಣ್ಣಿಯಲ್ಲಿ ಹಾಕಿ ಹಗ್ಗದಲ್ಲಿ ಹಾಕಿ ಅವರುಗಳನ್ನು ಮದ್ದಾನೆಗಳನ್ನು ಹಿಡಿದಿಡೋ ತರಹ ಹೊರಜಿಗಳು ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ತೋಳುಗಾತ್ರ ತೊಡೆಗಾತ್ರ ಆ ರೀತಿಯಾಗಿರ್ತಕ್ಕಂಥ ಹಗ್ಗಗಳಲ್ಲಿ ಆನೆಗಳನ್ನು ಕಟ್ಟಿದಂತೆ ಕಟ್ಟಿ ಹಿಡಿದು ಎಳೆಸ್ತಾನೆ ಅಂತ. ಇದು ಧರ್ಮರಾಜನ ತುಂಬ ದೊಡ್ಡ ಸಾಫ್ಟ್ ಪವರ್ ಅಂತ ಹೇಳ್ಬೋದು. ಸರಿ, ಅದರಿಂದ ಪ್ರಯೋಜನವಾಯಿತೇ ಇಲ್ಲ, ತುಂಬ ಸಂಕಟವೇ ಪಟ್ಟದ್ದಷ್ಟು ಬಿಟ್ಟು ಇನ್ಯಾವುದೂ ಇಲ್ಲ. ಅಲ್ಲಿಗಲ್ಲಿಗೆ ನಿಶೇಷವಾಗಿ ವೈರಿಗಳನ್ನು ಮುಗಿಸಿಬಿಟ್ಟಿದ್ರೆ ಆಗ್ತಾ ಇತ್ತು ಅಂತ ಅನಿಸುತ್ತದೆ. ಅದು ಆಗಲಿಲ್ಲ. ಭಾಸಾದಿಗಳು ಏನೇನೋ ಬರೆದ್ರು, ಆ ದ್ಯೂತ ಸಭೆಯಲ್ಲಿಯೇ ಕೌರವರನ್ನ ಕೊಂದುಬಿಡ್ತಕ್ಕಂಥ ಕಥೆಯಾಗಿ ಮಹಾಭಾರತವನ್ನು ಯಾರೂ ಬರೀಲಿಲ್ಲ. ಅವನು ಭಾಸ ತನ್ನ ಪಂಚರಾತ್ರದಲ್ಲಿ ವಿರಾಟ ಪರ್ವದ ಉತ್ತರ ಗೋಗ್ರಹಣಕ್ಕೆ ಮಹಾಭಾರತಕ್ಕೆ ಪುಣ್ಯಮಿದು ಶ್ರೀಕೃಷ್ಣ ಚರಿತಾಮೃತಂ ಅಂತ ಮುಗಿಸಿಬಿಡ್ತಾನೆ ಮಹಾಮಂಗಳಶ್ರೀ. ಆದರೆ ಇನ್ಯಾರೂ ಅದಕ್ಕೂ ಹಿಂದೆ ಸರಿದು ಮಾಡಿಲ್ಲ. ಒಬ್ಬ ಜಾನಪದ ಕವಿ ದ್ರೌಪದಿಯ ಕೈಯಲ್ಲಿ ಮಾಡಿಸ್ತಾನೆ. ಆ ದ್ಯೂತ ಆಡ್ತಾ ಇದ್ದಾಗ ದ್ರೌಪದಿ ಇವರೆಲ್ಲ ಸೋತಿದ್ದನ್ನು ನೋಡಿ ನಾನು ಆಡ್ತೀನಿ ಅಂತ ಹೇಳಿಬಿಟ್ಟು ತನ್ನ ಚಾತುರ್ಯದಿಂದ, ತನ್ನ ಚಾಲಾಕಿತನದಿಂದ ಗೆದ್ದು ಬಿಟ್ಲು ಅಂತ. ಅದು ಬಿಟ್ಟರೆ ಇನ್ನೆಲ್ಲಿಯೂ ನಾವು ಈ ಉಲ್ಲೇಖವನ್ನು ಕಾಣೋಲ್ಲ. ಆಗ ಭೀಮ ಈ ಒಂದು ಕೆಲವು ಮಾತುಗಳನ್ನು ಆಡಿ ಶಪಥ ಮಾಡಿ ತನ್ನ ಪಾತ್ರವನ್ನು ನಿರ್ವಾಹ ಮಾಡ್ತಾನೆ. ಇದು ಎಷ್ಟು ತೀವ್ರವಾದದ್ದು, ಪರಿಣಾಮಕಾರಿಯಾದದ್ದು ಅಂದರೆ ವಿಕ್ರಮಾರ್ಜುನ ವಿಜಯ ಅನ್ನುವ ಅರ್ಜುನ ಪರವಾದ ಕಾವ್ಯ ಬರೆದು ದ್ರೌಪದಿ ಅರ್ಜುನನಿಗೊಬ್ಬಳಿಗೇ ಹೆಂಡತಿ ಅಂತ ಹೇಳೋಕ್ಕೆ ಹೋಗಿ ಏನೇನೋ ಒದ್ದಾಟದಲ್ಲಿ ಸಿಕ್ಕಾಕೊಂಡ ಪಂಪನಿಗೂ ಕೂಡ ಈ ಭೀಮ ವಿಜೃಂಭಣವನ್ನು ಪಕ್ಕಕ್ಕಿಡೋಕ್ಕಾಗದೆ ಅವನು ತತ್ಕ್ಷಣವೇ ಮುಳಿಸಿಂದಂ ನುಡಿದಂದ ನುಡಿ ಅನ್ನುವ ಆ ಪದ್ಯದಲ್ಲಿ, ಮತ್ತು ಸುರಸಿಂಧು ಪ್ರಿಯ ಪುತ್ರ ಕೇಳ್ ಕಳಶಜ ನೀ ಕೇಳ್ ಕೃಪಾ ಕೇಳ ಮಂದರದಿಂದ ಅಂಬುದಿಯಂ ಕಲಂಕಿ ದಸರ ಪ್ರಧ್ವಂಸಿಯಲ್ ಅಂತೆಲ್ಲ ತನ್ನ ಪ್ರತಿಜ್ಞೆಯನ್ನು
ಕುರುವೃದ್ಧರಿಗೆ ಕುಲವೃದ್ಧರಿಗೆ ನಿವೇದನೆ ಮಾಡಿ ದ್ರೌಪದಿಯನ್ನು ಸಂತೈಸುವಂಥದ್ದು ಒಂದು 4-5 ಭವ್ಯವಾದ ಪದ್ಯಗಳನ್ನು ಇಡೀ ಆ ಪ್ರಕರಣಕ್ಕೆ ಕಿರೀಟಾಯಮಾನವಾದಂಥ ಬಾಯಿ ತುಂಬುವ ಸಮಾಸ ದ್ರಾಗಿಷ್ಟವಾದ ಪದ್ಯಗಳನ್ನು ಪಂಪ ಕೊಡ್ತಾನೆ. ಅಂದರೆ ಪಂಪನಂತಹ ಅರ್ಜುನನ ಕಡೆಗೆ ಫೋಕಸ್ ಮಾಡಬೇಕು ಅಂತಿರೋ ಕವಿಗೂ ಭೀಮನ ಈ ವಿಜೃಂಭಣವನ್ನು ಉಪೇಕ್ಷೆ ಮಾಡೋಕ್ಕಾಗದೇ ಇರೋಷ್ಟರ ಮಟ್ಟಿಗೆ ಆ ಸನ್ನಿವೇಶ ಪರಿಣಾಮಕಾರಿಯಾದದ್ದು, ಪ್ರಭಾವಶಾಲಿಯಾದದ್ದು ಅಂತ ನೋಡಿದ್ರೆ ಯಾವ ರೀತಿ ಪರ್ಸಾನಿಫೈಡ್ ಎಮೋಷನ್ಸ್ ಆಗಿ ವಿಜೃಂಭಿಸಿರಬೇಕು ಭೀಮ ಅಂತ ನಮಗೆ ಗೊತ್ತಾಗುತ್ತದೆ. ಅದಾದ ಮೇಲೆ ಪಾಂಡವರು ಕಾಡಿಗೆ ಹೋಗುವಾಗಲೂ ಅಷ್ಟೇ, ಕಾಡಿಗೆ ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಹೋದರು ಅಂತ ಬರ್ತದೆ. ಧರ್ಮರಾಜ ಮುಖ ಮುಚ್ಚಿಕೊಂಡು ಹೋದ. ಅದಕ್ಕೆ ಸೂಚನೆ ಏನಂದರೆ ಅವನು ಕಣ್ತೆರೆದು ನೋಡಿದರೆ ಎಲ್ಲರೂ ಸುಟ್ಟು ಭಸ್ಮ ಆಗ್ತಾಯಿದ್ರು ಅಂತ. ಇದೆಲ್ಲ ಕೂಡ ಕಾಕಂಡ್ ಬುಲ್ ಸ್ಟೋರಿ ಅಂತೀವಲ್ಲ, ಕಾಗಮ್ಮ ಗುಬ್ಬಮ್ಮ ಕಥೆಗಳು. ಈ ಕಣ್ಣು ನೋಡೋದೆಲ್ಲ ಆಗಲೇ ನೋಡಿದ್ದಿದ್ರೆ ಆಗ್ತಾಯಿತ್ತು. ಶಕುನಿ ಮೇಲೆ, ದುರ್ಯೋಧನನ ಮೇಲೆ ಏನಾಯಿತು? ಏನೂ ಆಗಲಿಲ್ಲ. ಅದೇ ಒಬ್ಬ ಭಿಕ್ಷುಕ ಆ ಊರಲ್ಲಿ ಮಾಡ್ದಂಗೆ ಮಾಡ್ತೀನಿ ಭಿಕ್ಷೆ ಹಾಕಿ ಅಂತಿದ್ದ. ಏನೋ ಭಯಪಟ್ಟು ಹಾಕಿದ ಮೇಲೆ ಏನು ಮಾಡ್ತೀಯ ಅಂದರೆ ಉಪವಾಸ ಮಾಡ್ತಿದ್ದೆ ಅಷ್ಟೇ ಅಂತ. ಈ ರೀತಿಯಾದದ್ದು ಈ ಮಹಾಭಾರತಾದಿಗಳಲ್ಲಿ ನಾವು ತುಂಬ ಪವಾಡಗಳನ್ನು ನಚ್ಚಿಕೊಂಡು ಹೋದರೆ ಕಡೆಗೆ ನಮ್ಮ ಕೈಗೆ ಸಿಗತಕ್ಕಂಥದ್ದು ಏನೂ ಅಲ್ಲ, ಹಾಸ್ಯಾಸ್ಪದವಾದ ಒಂದು ಗತಿ. ಪಾತ್ರ ಸತ್ವವನ್ನು ನಾವು ಕಂಡುಕೊಳ್ಬೇಕು. ಅವಮಾನ, ಹೆಂಡತಿನ ಇಷ್ಟು ಬಿಕಾರಿಯಾಗಿ ಮಾಡಿಬಿಟ್ನಲ್ಲ, ಬಿಕ್ಕನಾಸಿಯಾಗಿ ಮಾಡಿಬಿಟ್ನಲ್ಲ ಅಂತ ನಾಚಿಕೊಂಡು ಮುಖ ಮರೆಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವುದೇ ನನಗೆ ತೋರುವಂಥ ಅರ್ಥ. ಭೀಮಸೇನ ತನ್ನ ಮೈಯುಬ್ಬಿಸಿ ತೋಳುಗಳನ್ನು ತಟ್ಟಿಕೊಂಡು ತೊಡೆ ಚಪ್ಪರಿಸಿಕೊಂಡು ಹೋದ ಅಂತ. ಆ ದೇಹ ಪಾಠವದಿಂದಲೇ, ದೇಹ ದಾರ್ಢ್ಯದಿಂದಲೇ ರಿಪುಗಳನ್ನು ಮುಂದೆ ಯುದ್ಧದಲ್ಲಿ ಗೆಲ್ತೀನಿ ಅಂತ. ಅರ್ಜುನ ಮರಳನ್ನು ತೂರ್ತಾ ಹೋದ. ಈ ರೀತಿ ಬಾಣ ಪರಂಪರೆಯನ್ನು ನಾನು ಬಳಸ್ತಾ ಯುದ್ಧದಲ್ಲಿ ಗೆಲ್ಲುತ್ತೀನಿ ಅಂತ. ನಮ್ಮ ಕಡೆ ಒಂದು ಸಂಕೇತವೂ ಉಂಟು, ಮಣ್ಣು ತೂರೋದು ಅಂತಂದರೆ ಸರ್ವನಾಶ ಆಗಲಿ ಅಂತ ಮಾಡಿದ್ರು ಅಂತ. ಸಾಮಾನ್ಯವಾಗಿ ಅದು ಹಿಂಗಸರ ಕೆಲಸ ಆಗಿರುತ್ತದೆ. ಅರ್ಜುನನಿಗೆ ಒಂದಿಷ್ಟು ಹೆಣ್ತನವೂ ಇತ್ತು ಅಂತ ಅನಿಸುತ್ತದೆ. ಆಮೇಲೆ ನಕುಲ ಸಹದೇವರು ಬೂದಿ ಮಣ್ಣನ್ನು ಬಳಕೊಂಡು ಹೋದರು. ದ್ರೌಪದಿ ಶೋಕಾಕ್ರಾಂತಿಯಾಗಿ ಒದ್ದೆ ಬಟ್ಟೆಯಲ್ಲಿ ಕೇಶ ತುದಿಯಿಂದ ನೀರು ಸುರಿತಾ ಇದ್ದರೆ ಬೆರೆ ಹೊಯ್ಕೊಂಡು ಹೋದಳು. ಕುರುಸ್ತ್ರೀಯರೆಲ್ಲ ಈ ರೀತಿ ವಿಧವಾ ವೇಷದಲ್ಲಿ ಹೋಗಬೇಕು ಅನ್ನುವ ತಾತ್ಪರ್ಯವಾಗಿತ್ತು ಅಂತೆಲ್ಲ ಅಲ್ಲಿ ಮುಂದೆ ನಾವು ಕಾಣ್ತೀವಿ. ಮಹಾಭಾರತದಲ್ಲಿ ವಿವರಣೆಯೂ ಬರ್ತದೆ. ಎಲ್ಲರಿಗಿಂತ ಮುಂದೆ ಅಥರ್ವ ವೇದದಲ್ಲಿ ಅಗ್ನಿ ಸೂಕ್ತಗಳನ್ನು ಹೇಳಿಕೊಂಡು ಧೌಮ್ಯ ಕುಲಪುರೋಹಿತನಾಗಿ ಪಾಂಡವರಿಗೆ ಬಂದವನು ಹೋಗ್ತಾ ಇದ್ದ ಅಂತೆಲ್ಲ ಆ ಚಿತ್ರ ತುಂಬ ಮಾರ್ಮಿಕವಾಗಿದೆ. ಇರಲಿ, ಭೀಮನನ್ನು ಮತ್ತೆ ನಾವು ಕಾಣುವಂಥದ್ದು ಹಿಡಿಂಬನ ಮತ್ತು ಬಕನ ಬಂಧುವಾಗಿದ್ದ, ಬಕಾಸುರನ ತಮ್ಮನೂ ಆಗಿದ್ದ ಕಿರ್ಮೀರನನ್ನು ಕೊಲ್ಲುವ ಸಂದರ್ಭದಲ್ಲಿ. ಆ ಕಿರ್ಮೀರನ ಕೊಂದ ಕಥೆಯನ್ನು ವಿದುರನ್ನೇ ಮುಂದೆ ಧೃತರಾಷ್ಟ್ರನಿಗೆ ಕೂಡ ಹೇಳಿ ದುರ್ಯೋಧನನ ವಿಷಯದಲ್ಲಿ ಮತ್ತಷ್ಟು ಕಳವಳಗೊಳ್ಳುವಂತೆ ಮಾಡ್ತಾನೆ. ಮೈತ್ರೇಯ ಹೇಳಿರ್ತಾನೆ, ನಿನ್ನ ಮಗನಿಗೆ ಹೊಟ್ಟೆ ಕಿಚ್ಚು, ನಿನಗೂ ಸಂಕಟ, ಅದಕ್ಕಾಗಿ ನಾನು ಈ ಕಿರ್ಮೀರ ವಧ ವೃತ್ತಾಂತವನ್ನು ಹೇಳೋಲ್ಲ, ವಿದುರನ ಬಾಯಲ್ಲಿಯೇ ಕೇಳು ಅಂತ. ಅಂದರೆ ಇಂಥ ಮಹಾ ಶೂರರಾದ ರಾಕ್ಷಸರನ್ನ, ಪರಾಕ್ರಮಿಗಳನ್ನು ಏಕಹಸ್ತದಿಂದ ಭೀಮ ಕೊಲ್ತಾ ಇದ್ದ ಅನ್ನುವಂಥದ್ದೇ ಕೌರವರಿಗೆ ಇನ್ನಷ್ಟು ಮತ್ತಷ್ಟು ಎದೆಗುದಿ ಹೆಚ್ಚಿಸೋಕಾಯ್ತದ್ದು. ಅದಾದ ಮೇಲೆ ಧರ್ಮರಾಜ, ಅರ್ಜುನ ಅವರು ವ್ಯಾಸರನ್ನು ಮಾತಾಡಿಸ್ತಾರೆ. ಅದಕ್ಕೆ ಮುನ್ನ ಭೀಮ ಮತ್ತು ದ್ರೌಪದಿ ನಿರಂತರವಾಗಿ ಧರ್ಮರಾಜನನ್ನು ತಿವಿತಾ ಇರುವುದು ಬರ್ತದೆ. ನಾನು ಅದನ್ನು ಧರ್ಮರಾಜನ ಪ್ರಕರಣದಲ್ಲಿ ಕೂಡ ಹೇಳಿದ್ದೆ. ಭೀಮ ಅಂತೂ ಹೇಳ್ತಾನೆ, ನಾವು ಸುಮ್ಮನೆ ಶಾಂತಿ ಶಾಂತಿ ಅಂತ ನಿಂತರೆ ಏನೂ ಇಲ್ಲ, 13 ತಿಂಗಳಾಗಿರುವುದನ್ನೇ 13 ವರ್ಷ ಅಂತ ಇಟ್ಟುಕೊಳ್ಬೇಕು ಅಂತ ಹೇಳ್ತಾನೆ. ಮತ್ತು ದ್ರೌಪದಿ ಹೇಳಿದ್ದಷ್ಟು ರಾಜನೀತಿಗೆ ಯುಕ್ತವಾದದ್ದು, ನಾವು ಪರಾಕ್ರಮವನ್ನೇ ಕ್ರಿಯಾ ಕೇವಲ ಮುತ್ತರಂ ಅಂತ ಸಾಧಿಸಬೇಕು ಅಂತೆಲ್ಲ ಅಂತಾನೆ. ಧರ್ಮರಾಜ ಇಂದಿನಂತೆ ಮಾತನ್ನು ಕೇಳೋಲ್ಲ. ಧರ್ಮವನ್ನು ಹಾಲು ಕರೆಯುವ ಹಸು, ಗೊಡ್ಡಾದರೆ ಕಟಕರ ಅಂಗಡಿಗೆ ಕೊಡಿ ಎನ್ನುವ ಥರ ಮಾಡೋಕ್ಕಾಗೋಲ್ಲ. ಅದನ್ನು ಎಲ್ಲ ರೀತಿಯಿಂದಲೂ ಒಪ್ಪಿಕೊಳ್ಳಬೇಕು ಅಂತ ಒಳ್ಳೆಯದಾದ ದೃಷ್ಟಿ. ಭೀಮ ಆದರೆ ತಾನು ಕೌರವರು ಯಾವ ರೀತಿ ಬಲ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಆ ಬಗೆಯಲ್ಲಿ ತಾನು ಬಲವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವ ಯುಕ್ತಿಯನ್ನು ಬಲ್ಲವನಲ್ಲ. ತತ್ಕ್ಷಣದ ಕೆಲಸ ಮಾಡಬೇಕು ಅಂತ ಇಲ್ಲಿಯೇ ಅವನ ವಿಚಾರಶಕ್ತಿ ಕುಂಟಿಸ್ತಕ್ಕಂಥದ್ದು. ಅವನು 2 ಅಂಶ ನೋಡಿಲ್ಲ, ಧರ್ಮರಾಜ ಅದನ್ನು ನೋಡಿದ್ದಾನೆ. ಏನಂದರೆ ಈಗ ಅವರು ಸಮಯಭಂಗವನ್ನು ಮಾಡಿ ಹೋದರೆ ಯಾವ ರಾಜರುಗಳು ಇವರಿಗೆ ಸಮಯಭಂಗ ಮಾಡಿದ್ದಾರೆ ಅಂತ ಸಹಾನುಭೂತಿ ತೋರಿಸಲ್ಲ. ದುರ್ಯೋಧನ ಎಷ್ಟು ಮೋಸ ಮಾಡಿದ್ರು ಇವರು ಒಪ್ಪಿಕೊಂಡು ಮಾಡಿದ್ದಲ್ವ ಕರಾರು. ಅವ್ರು ನಮ್ಮನ್ನು ಕುಡಿದಾಗ ಸೈನ್ ಹಾಕಿಸ್ಕೊಂಡ್ಬಿಟ್ರು, ಅಮಲೇರಿದ್ದಾಗ ಮೂರ್ಛೆ ಹೋಗಿದ್ದಾಗ ಹೆಬ್ಬೆಟ್ಟೊತ್ತಿಸ್ಕೊಂಡ್ಬಿಟ್ರು ಅಂತ ಏನು ಹೇಳಿದ್ರು, ಹೆಬ್ಬೆಟ್ಟಿದೆಯಲ್ಲ, ಸೈನ್ ಇದೆಯಲ್ಲ, ಅದು ನಿಮ್ಮದೇ ಅಲ್ವಲ್ಲ, ಇನ್ನೇನು ಅಂತ ಹೀಗೆಲ್ಲ ವಾದ ಮಾಡಿದ್ರೆ ಏನು ಹೇಳೋಕ್ಕೆ ಸಾಧ್ಯ? ಆ ರೀತಿಯಾಗಿ ಬುದ್ಧಿಗೆಟ್ಟೋ ಬುದ್ಧಿ ಹೊಟ್ಟಾಗಿಯೋ ಏನೋ ಆಗಿ ಒಟ್ಟಲ್ಲಂತೂ ಜೂಜಿನ ಕರಾರುಗಳಿಗೆ ಒಪ್ಪಿಕೊಂಡರು. ಅಂದಮೇಲೆ ಒಪ್ಪಿಕೊಂಡದಕ್ಕೆ ಬದ್ಧವಾಗಬೇಕು ಅಂತಲೇ 3ನೇವರು ಹೇಳ್ತಾರೆ ಹೊರತು ಇನ್ಯಾರೂ ಬೆಂಗಾವಲಾಗಿ ಬರೋಲ್ಲ.
ಅದರಿಂದ ನಾವು ಕಾದಿರಬೇಕು ಅನ್ನೋದು ಧರ್ಮರಾಜನ ವಿವೇಕ. ಒಪ್ಪೋಣ. ಆದರೆ ಅದಕ್ಕೆ ಭೀಮನಲ್ಲಿ ಉತ್ತರ ಇಲ್ಲ. ಆಮೇಲೆ 13 ವರ್ಷ ಕಾಡಲ್ಲಿ ತಾವು ಆಯುಧ ಜೀವಿಗಳು ಅನ್ನೋದನ್ನೇ ಮರೆತಿದ್ದು ಬಿಟ್ಟರೆ ಹೇಗೆ? ಇದೊಂದು ದೊಡ್ಡ ಕಷ್ಟ. ದುರ್ಯೋಧನನ ತಂತ್ರ ಎಷ್ಟು ವಿಶೇಷವಾದದ್ದು. 12 ವರ್ಷದ ವನವಾಸ, 1 ವರ್ಷ ಅಜ್ಞಾತವಾಸ ಅಂದರೆ, ಅಜ್ಞಾತವಾಸದಲ್ಲಿ ಯಾರೂ ಕಾಣದಂತೆ ಇರಬೇಕು ಅಂದರೆ ಇವರು ಆಯುಧಗಳನ್ನು ದೂರ ಇಡಬೇಕು ಅಂತಲೇ ಆಯಿತು. ಆಯುಧ ಸಮೇತ ಪಾಂಡವರಿದ್ದರೆ ಗೊತ್ತಾಗದೇ ಇರ್ತಾರ? ಸಂಗೀತಗಾರ ತಂಬೂರಿ ಜೊತೆ ಹೋದಂತೆ, ನರ್ತಕರು ಗೆಜ್ಜೆ ಕಟ್ಟಿಕೊಂಡು ಹೋದಂತೆ. ಹೀಗಾಗಿ ಅವ್ರನ್ನ ಯಾರೂ ಗುರ್ತಿಡಿಯುತ್ತಾರೆ. ಮತ್ತು ಇಲ್ಲಿ ವನವಾಸದಲ್ಲಿ ವಾನಪ್ರಸ್ಥರಂತೆ ಅವರು ಇರಬೇಕು ಅಂದರೆ ಎಲ್ಲಿಯೋ ಹೋಗಿ ನಿರಂತರವೂ ಆಯುಧ ಜೀವಿತ್ವವನ್ನು ಪಡ್ಕೊಂಡಿದ್ದರೆ ಆಗುವಂಥದ್ದಲ್ಲ. ಅಂದರೆ ದುರ್ಯೋಧನ ಪ್ರಕಾರಾಂತರವಾಗಿ ಇವರು ತಮ್ಮ ಕ್ಷಾತ್ರ ವೃತ್ತಿಗೆ ಎರವಾಗಬೇಕು ಅನ್ನುವಂಥ ಒಂದು ತಂತ್ರವನ್ನು ಹೂಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಅದಲ್ಲದೆ ಆ ಕಾಲದ ಯುಗಧರ್ಮದಂತೆ 12 ವರ್ಷಕ್ಕೆ ಇವರ ಒಂದು ಹಕ್ಕು ಲ್ಯಾಪ್ಸ್ ಆಗಿಬಿಡುತ್ತೆ ಅಂತ ಧರ್ಮಶಾಸ್ತ್ರಗಳು ಹಾಗೆ ಹೇಳುವುದು ಉಂಟು. ಅದೇ ದೃಷ್ಟಿಯಿಂದಲೇ 13 ವರ್ಷಕ್ಕೆ ಈ ಹಕ್ಕುಗಳು ಹೊರಟೋಗ್ಬಿಡ್ತಾ ಇತ್ತು ಅಂತ ತ್ರೇತಾಯುಗದ ಸಮಯ ಅಂತ ಹೇಳ್ತಾರೆ. 12 ವರ್ಷದ್ದು ದ್ವಾಪರ ಯುಗದ ಸಮಯ ಅಂತ. ಅಂದರೆ ಎಕ್ಸ್ಪೈರಿ ಡೇಟ್ ಬಂದುಬಿಡುತ್ತೆ. ಅದೆಲ್ಲ ಆಗಿ ಇವರು ನಷ್ಟವಾಗಬೇಕು ಅನ್ನುವಂಥದ್ದು ದುರ್ಯೋಧನನ ತಂತ್ರ. ಆದರೆ ದುರ್ಯೋಧನ ಈ ವಾದವನ್ನು ಯಾಕೆ ಹೂಡಲಿಲ್ಲ ಅಂತ ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ. ಅಂದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವಾದ ಮೇಲೆ ಬರ್ತೀವಿ, ನೀವು ಬಂದ ಮೇಲೆ ಕೊಡಬೇಕು ಅನ್ನುವುದು ಕರಾರಲ್ಲಿ ಇದ್ದಿದ್ದರಿಂದ ಅದು ಲೆಕ್ಕಕ್ಕೆ ಬರೋಲ್ಲ ಅಂತ. ಒಟ್ಟಿನಲ್ಲಿ ಸಾಮಾನ್ಯ ತಾತ್ಪರ್ಯವಾಗಿ ನೋಡುವುದಿದ್ದರೆ ಅವರಿಗೆ ಹಕ್ಕುಗಳು ಹೋಗಬೇಕು ಅನ್ನೋದೊಂದು, ಇದರ ಜೊತೆಯಲ್ಲಿ ಅವರ ನಿರಂತರ ಆಯುಧ ಪ್ರಯೋಗಶೀಲತೆಯ ಪಾಠವ ತಗ್ಗಬೇಕು ಅಂತ. ನೋಡಿ, ಅನಭ್ಯಾಸೇ ವಿಷಂ ಶಾಸ್ತ್ರಂ ಅಂತ ಮಾತುಂಟು. ನಿರಂತರ ಅಭ್ಯಾಸ ಮಾಡ್ತಾ ಇರಬೇಕು. ಅದೇ ರೀತಿಯಲ್ಲಿ ಉಪಸ್ಥಿತಿ ಅಂತ ಹೇಳ್ತಾರೆ. 1000 ಡಿಗ್ರಿ ಇಟ್ಕೊಂಡಿರ್ಬೋದು, ಆದರೆ ಆ ವಿದ್ಯೆಯನ್ನು ಜೈವಾಗ್ರದಲ್ಲಿ ಇರಿಸ್ಕೊಳ್ಳದೆ ಇದ್ದರೆ, 4 ಜನಕ್ಕಾದರೂ ಪಾಠ ಹೇಳದೇ ಇದ್ದರೆ ಅದು ಉಳಿಯೋದಿಲ್ಲ. ನನ್ನ ವರಕಲಾವಿದ ಸ್ನೇಹಿತರಾದ BKS ವರ್ಮಾ ಅವರು ಸುಮ್ಮನೆ ಇಲ್ಲಿ ಓಡಾಡುವಾಗಲೂ ಕೂಡ ಕೈಯಲ್ಲಿ ಕುಂಚ, ಎದುರಿಗೆ ಕ್ಯಾನ್ವಾಸ್ ಇಲ್ಲದೆ ಇದ್ದಾಗಲೂ ಬೆರಳನ್ನು ಆಕಾಶದಲ್ಲಿ ತಿರುಗಿಸ್ತಾನೆ ಇರ್ತಾರೆ, ಆಕಾಶ ಚಿತ್ರಣ ಮಾಡ್ತಾನೆ ಇರ್ತಾರೆ, ಗಾಳಿಯಲ್ಲಿ ಕೈ ಬೀಸ್ತಾನೆ ಇರ್ತಾರೆ. ನಾನು ಕೇಳಿದ್ದೆ ಏನು ಅಂತಂದರೆ, ನಿರಂತರವಾಗಿ ರೇಖಾ ವಿನ್ಯಾಸಗಳನ್ನು, ಸ್ಟ್ರೋಕ್ಸು ಇತ್ಯಾದಿಗಳ ಆಲೋಚನೆ ಇರಬೇಕು ಅಂತ ಹೇಳಿಬಿಟ್ಟು. ಸಂಗೀತಗಾರರು ಒಂದಿಷ್ಟು ಅಭ್ಯಾಸ ಮಾಡ್ತಲೇ ಇರಬೇಕು, ಮನಸ್ಸಲ್ಲಿ ಶ್ರುತಿ ಸ್ಥಾನವನ್ನು ಗುರುತು ಮಾಡಿಕೊಳ್ತಲೇ ಇರಬೇಕು, ಇಲ್ಲದಿದ್ದರೆ ಆಗುವಂಥದ್ದಲ್ಲ. ಹಾಗಾಗಿಯೇ ಅಭ್ಯಾಸ ಅನ್ನೋದು ಇಲ್ಲದೇ ಇದ್ದರೆ, ಉಪಸ್ಥಿತಿ ಅನ್ನೋದು ಇಲ್ಲದೇ ಇದ್ದರೆ ಯಾವ ವಿದ್ಯೆಯೂ ಕೈ ತಪ್ಪಿ ಹೋಗ್ಬಿಡುತ್ತದೆ. ಆ ಮಾತು ಉಂಟಲ್ಲ. ಅದರಿಂದಲೇ ಹೇಳ್ತಾರಲ್ಲ, ಚೆನ್ನಾಗಿ ಉಪಸ್ಥಿತಿಯಲ್ಲಿದ್ದರೂ ವಿದ್ಯೆ ಮತ್ತೆ ಮತ್ತೆ ಅದನ್ನು ನೆನಪಿಗೆ ತಂದುಕೊಳ್ತಾ ಇರಬೇಕು, ಜಿಗ್ವಾಗ್ರದಲ್ಲಿ ಇರಿಸಿಕೊಳ್ಳಬೇಕು, ಪಾಠವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟಿದ್ನು. ಅಭ್ಯಸ್ತವಾದ ವಿದ್ಯೆಯನ್ನು ಕೂಡ ಅನುಷ್ಠಾನಕ್ಕೆ ತಂದುಕೊಳ್ಬೇಕು. ಹಾಗೆಯೇ ಪ್ರಭು ಒಲಿದಿದ್ದರೂ ಕೂಡ ಅವನನ್ನು ಮತ್ತೆ ಹೋಗಿ ಬೆಣ್ಣೆ ಹಚ್ಚಿಕೊಂಡು ಅವನನ್ನು ಇಂದ್ರ ಚಂದ್ರ ಅಂತ ಕೊಂಡಾಡಿಕೊಂಡು ಅವನನ್ನು ಗುಡ್ ಬುಕ್ಸಲ್ಲಿ ಇಟ್ಟುಕೊಳ್ಳಲೇಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಹೆಂಡತಿ ಎಷ್ಟು ಅನುಕೂಲಿಯಾಗಿದ್ದಾಳೆ ಅಂತಂದರೂ ಅವಳಿಗೆ ಒಡವೆ, ಸೀರೆ, ಬಟ್ಟೆ ತಂದುಕೊಂಡು ಪ್ಯಾಂಪರ್ ಮಾಡ್ತಾ ಇರಬೇಕು ಅಂತ ಹೇಳಿಬಿಟ್ಟು. ಅಂಕಸ್ಥಿತಾಪಿ ತರುಣಿ ಪರಿಲಾಲನೀಯ. ಗಂಡನಿಗಾದರೂ ಅಷ್ಟೇ ಅಂಕಸ್ಥಿತೋಪಿ ರಮಣ ಪರಿಪಾಲನೀಯ ಅಂತ ಇಟ್ಕೊಳ್ಬೇಕು. ಯಾಕೆಂದರೆ ಈ ಕಾಲದಲ್ಲಿ ಕ್ಷಣಚಿತ್ತ ಕ್ಷಣಪಿತ್ತ ಚಲಚಿತ್ತರಾಗಿರ್ತಾರೆ. ಯಾರು ಎಲ್ಲಿಗೆ ಹೇಗೆ ಮನಸ್ಸು ಕಳ್ಕೊಂಡು ಬಿಡ್ತಾರೋ ಗೊತ್ತಾಗುವಂಥದ್ದು ಅಲ್ಲ. ಶಾಸ್ತ್ರಂ ಸ್ವಧೀತಮಪಿ ತತ್ ಪರಿಚಿಂತನೀಯಂ. ಮತ್ತು ಪ್ರೀತಿಂಗತೋಪಿ ನೃಪತಿ ಪರಿಸೇವನೀಯ ಅಂಕಸ್ಥಿತಾಪಿ ರಮಣೀ ಪರಿಪಾಲನೀಯ ಶಾಸ್ತ್ರೇ ನೃಪೇಚ ಯುವತೋ ಕಿಮುವಾ ವಶಿತ್ವಂ ಅಂತ ಉಂಟು. ಶಾಸ್ತ್ರವಾಗಲಿ, ಪ್ರೀತಿಯಾಗಲಿ, ಅಂದರೆ ವಿದ್ಯೆಯಾಗಲಿ, ಪ್ರೀತಿಯಾಗಲಿ, ಅಧಿಕಾರವಾಗಲಿ ಸದಾ ನಮ್ಮ ಕೈಯಲ್ಲಿ ಇರೋದಿಲ್ಲ, ಮತ್ತೆ ಮತ್ತೆ ನೋಡ್ತಲೇ ಇರಬೇಕು ಅಂತ. ಹೀಗಾಗಿ ಪಾಂಡವರಿಗೆ ಆ ಉಪಸ್ಥಿತಿ ಹೋಗಬೇಕು ಅನ್ನೋದು ದುರ್ಯೋಧನನ ಒಂದು ಉದ್ದೇಶವಾಗಿತ್ತು. ಕಾಡಲ್ಲಿದ್ದಾಗ ಇವರಿಗೆ ಹೊಸ ಹೊಸ ಆಯುಧಗಳು ಎಲ್ಲಿ ಸಿಗುತ್ತವೆ? ಉಟ್ಕೊಂಡು ಹೋಗಿದ್ದೇನೆ ಇವರು ನಾರನ್ನು, ಚರ್ಮವನ್ನು. ಇನ್ನು ಅಲ್ಲೇನೂ ಬರೋಕ್ಕೆ ಸಾಧ್ಯವಿಲ್ಲ. ಹೊಸ ಹೊಸ ಯುದ್ಧತಂತ್ರಗಳು ನಿರಂತರವಾಗಿ ಬೆಳೀತಾ ಇರ್ತವೆ. ನಾವು ಒಮ್ಮೆ ಔಟ್ ಆಫ್ ಟಚ್ ಅಂತ ಆಗ್ಬಿಟ್ಟ ಮೇಲೆ ಹೊಸ ಹೊಸ ಟೆಕ್ನಾಲಜಿ ಬರುತ್ತದೆ. ವಿ ಬಿಕಮ್ ಕೇವ್ ಮೆನ್, ಗುಹಾವಾಸಿಗಳಾಗ್ಬಿಡ್ತೀವಿ, ಆದಿವಾಸಿಗಳಾಗ್ಬಿಡ್ತೀವಿ. ಆಮೇಲೆ ಹೊಸದಾಗಿ ತಂತ್ರಗಳನ್ನು ಗುರುತು ಮಾಡಿಕೊಳ್ಳೋದು ಹೇಗೆ? ಅದರಿಂದ ಮತ್ತೆ ಮತ್ತೆ ಅವುಗಳನ್ನು ಅಭ್ಯಾಸದಲ್ಲಿ ಇಟ್ಕೊಂಡಿರಬೇಕಾಗುತ್ತದೆ. ಫಿಂಗರ್ ಟಿಪ್ಸಲ್ಲಿರಬೇಕು ಅಂತಾರಲ್ಲ, ಎಲ್ಲ ರೀತಿಯಾಗಿ ಟೆಕ್ನಾಲಜಿ ನಮ್ಮ ಕೈಯಿಂದ ದೂರವಾಯಿತು ಅಂದರೆ, ಈಗಂತೂ ಎಷ್ಟು ಬೇಗ ಬೇಗ ಬರ್ತಾ ಇದೆ ಅಂತಂದರೆ, ವಿ ಹ್ಯಾವ್ ಟು ರನ್ ಸೋ ಮಚ್ ಆ್ಯಂಡ್ ಟೂ ಮಚ್ ಟು ಸ್ಟ್ಯಾಂಡ್ ವೇರ್ ವಿ ಆರ್ ಅಂತ ಹೇಳ್ತೀವಲ್ಲ. ನಾವು ನಿಂತಿರೋ ಜಾಗದಲ್ಲಿ ನಿಂತಿರೋದಕ್ಕೆ ತುಂಬ ಓಡ್ತಾ ಇರಬೇಕು, ಟ್ರೆಡ್ಮಿಲ್ಲಿನ ಕಥೆ.
ಅದೆಲ್ಲವೂ ಇವರಿಗೆ ಆಗಬೇಕು ಒದ್ದಾಟಗಳು ಅನ್ನುವುದು ದುರ್ಯೋಧನ ಉದ್ದೇಶ. ಭೀಮನಿಗಾದರೆ ಆ ಬಗ್ಗೆ ಲಕ್ಷ್ಯವೇ ಇಲ್ಲ. ಯಾಕೆಂದರೆ ಅವನು ಗಟ್ಟಿ ಸಾಧನೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾನೆ, ಅದು ಒಂದು ಬಲ. ಮತ್ತು ಅವನಿಗೆ ಆ ರೀತಿಯಾದ ಪ್ರಜ್ಞೆಯೂ ಇಲ್ಲ ಕೂಡ. ಇನ್ನೇನು ಮಹಾ ಸಾಧನೆ, ದಿನವೂ ಒಂದಷ್ಟು ಮಾಡೋ ವ್ಯಾಯಾಮ, ಗದೆ ಬೀಸೋದ್ರಿಂದ ಮುಗಿಯುತ್ತದೆ. ಅಷ್ಟು ಮಾತ್ರವಲ್ಲದೆ ಆಗಲೂ ಈಗಲೂ ರಾಕ್ಷಸರು ಸಿಗ್ತಾನೇ ಇರ್ತಾರೆ. ಕಿಮ್ಮಿರ ಇವತ್ತು, ನಾಳೆ ಜಟಾಸುರ, ಅಷ್ಟಾಯಿತು ಮುಗೀತು ಅಂತ. ಪುಣ್ಯವಶಾತ್ ವಿರಾಟನ ಅರಮನೆಯಲ್ಲಿದ್ದಾಗ ಮಲ್ಲಯುದ್ಧಾದಿಗಳನ್ನು ಮಾಡ್ತಾ ಇದ್ದ, ಜೀಮೂತ ಮೊದಲಾದ ಮಲ್ಲರನ್ನು ಮಣ್ಣು ಮುಗಿಸಿದ್ದ. ಅಷ್ಟು ಸಾಲದಂಥ ಹುಲಿ, ಚಿರತೆ, ಸಿಂಹ, ಆನೆ ಮೊದಲಾದವುಗಳನ್ನು ಮೈಮೇಲೆ ಬಿಟ್ಟುಕೊಂಡು ಯುದ್ಧ ಮಾಡ್ತಾ ಇದ್ದ. ಹಿ ವಾಸ್ ದಿ ಫಸ್ಟ್ ಗ್ಲೇಡಿಯೇಟರ್ ಆಫ್ ಇಂಡಿಯಾ. ಹೀಗೆ ಭೀಮ ಆ ಅತಿಶಯವನ್ನು ಸಾಧಿಸಿಕೊಂಡ. ಅರೆ ಅರ್ಜುನ ಹಾಗಲ್ಲ, ಮೆಥಾಡಿಕಲ್ಲಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಕ್ಕಂಥದ್ದು. ಅದೇ ಆ ಕ್ರಮ, ಆ ಶಿಸ್ತು, ಆ ಒಪ್ಪ ಅನ್ನೋದು ಇದೆಯಲ್ಲ, ಅರ್ಜುನನ ಆ ಶಿಸ್ತು, ಆ ಕ್ರಮ, ವ್ಯಾಸಂಗ ಅವೆಲ್ಲ ನನಗೆ ಭೈರಪ್ಪನವರ ವ್ಯಾಸಂಗ ಕ್ರಮ ಶಿಸ್ತನ್ನೆಲ್ಲ ನನ್ನ ಮನಸ್ಸಿಗೆ ತಂದು ಕೊಡುತ್ತದೆ. ಆ ಕ್ರಮ, ಆ ಶಿಸ್ತು, ಒಂದೊಂದು ಕಾದಂಬರಿ ಬರೀಬೇಕು ಅಂದರೂ ತದೇಕವಾಗಿ ಅದನ್ನು ದೀಕ್ಷೆ ವಹಿಸಿ ಮಾಡ್ತಕ್ಕಂಥದ್ದು. ಆ ಬಗೆಯಲ್ಲಿ ಭೀಮನಿಗೆ ಅಂಥದ್ದು ಯಾವುದೂ ಬೇಕಿಲ್ಲ, ಮತ್ತು ಅವರಿಗೆ ತೋಚೋದೂ ಇಲ್ಲ. ಏನಾಗುತ್ತದೆ, ಕೆಲವರಿಗೆ ದೇ ಆರ್ ಮೇಡ್ ಫಾರ್ ಇಟ್ ಅಂತಾರಲ್ಲ, ಅವರಿಗೆ ಅದು ಅಂಟೋದೂ ಇಲ್ಲ, ಅವ್ರಿಗದು ಬೇಕು ಆಗೋದಿಲ್ಲ ಅಂತಿರ್ತದೆ. ಅಷ್ಟರೊಳಗೆ ಅವರು ಇದ್ದು ಬಿಡ್ತಾರೆ. ಒಂದು ರಸ್ಟಿಕ್ ಪ್ರತಿಭೆ ಅಂತಂತೀವಲ್ಲ, ಆ ಬಗೆಯಲ್ಲಿ ನಮ್ಮ ಮಂಟಪ್ರಭಾಕರ ಉಪಾಧ್ಯಾಯರು ನಿತ್ಯವೂ ಮನೆಯಲ್ಲಿ ತಾಳ ತಂಬೂರಿ ಇಟ್ಟುಕೊಂಡು ಸಂಗೀತವನ್ನು ಹಾಕಿಕೊಂಡು ಅದಕ್ಕೆ ನೃತ್ಯ ಮಾಡೋಲ್ಲ, ಅಭ್ಯಾಸ ಮಾಡೋಲ್ಲ, ಏನೂ ಮಾಡೋಲ್ಲ. ಅವರಿಗೆ ರಂಗಸ್ಥಳವೇ ಅಭ್ಯಾಸ. ಅದನ್ನು ಅಲಸಾನಿ ಪೆದ್ದನನ ಮನುಚರಿತ್ರೆಯಲ್ಲಿ ವರೂಥಿನಿ ಎನ್ನುವ ಅಪ್ಸರೆ ಹೇಳ್ತಾಳೆ. ಪ್ರವರ ಅನ್ನುವ ಒಬ್ಬ ಬ್ರಾಹ್ಮಣೋತ್ತಮನಿಗೆ ಎದುರಾಗಿ ಅವನನ್ನು ಕಂಡು ಮೋಹಿಸಿ, ನೀನು ಯಾರು ಅಂತ ಕೇಳಿ, ಯವ್ವತೆ ವೀವು ಭೀತ ಹರಿಣೇಕ್ಷಣ ಅಂತ ಅವನು ಕೇಳಿದಾಗ ಅವಳು ಹೇಳ್ತಾಳೆ, ನಾವು ಕ್ಷೀರಸಾಗರದ ಮಥನ ಕಾಲದಲ್ಲಿ ಚಂದ್ರನ ಜೊತೆಗೆ, ಕೌಸ್ತುಭದ ಜೊತೆಗೆ, ಚಿಂತಾಮಣಿಯ ಜೊತೆಗೆ, ಲಕ್ಷ್ಮಿಯ ಜೊತೆಗೆ, ಮಂದಾರ ಕಲ್ಪವೃಕ್ಷಾದಿಗಳ ಜೊತೆಯಲ್ಲಿ ಹುಟ್ಟಿದವರು ಗೊತ್ತೇ ಅಂತ ಹೇಳಿಬಿಟ್ಟು ಅವಳ ಲೀನಿಯೇಜನ್ನು ಹೇಳ್ಕೊಳ್ತಾ, ಸತ್ಯಲೋಕ ಮತ್ತು ವೈಕುಂಠ, ಕೈಲಾಸ ಇವುಗಳೆಲ್ಲದರ ವೇದಿಕೆಗಳು ಸಾಮು ಗರಡೀಲು ಮಾಕು ಅಂತ, ಅವೆಲ್ಲ ನಮಗೆ ನಮ್ಮ ಡೇ ಟು ಡೇ ನಮ್ಮ ರೊಟೀನ್ ರಿಹರ್ಸಲ್ ಮಾಡ್ಕೊಳ್ಳೋಕ್ಕಿರ್ತಕ್ಕಂಥ ಭೂಮಿಗಳು, ಅವು ರಂಗಸ್ಥಳಗಳು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೈ ಕಾಲು ಆಡಿಸ್ಬಿಟ್ರೇ ಸಾಕು, ನಮಗೆ ದಿವಸ ವ್ಯಾಯಾಮ ಆಗ್ತಾ ಇರುತ್ತೆ. ನಿಮಗೆ ಪ್ರತ್ಯೇಕ ತಾಲೀಮು ಅನ್ನೋದು ಬೇಕಾಗಿಲ್ಲ, ರಿಯಾಜೇ ಬೇಕಿಲ್ಲ. ಈ ದೇವಲೋಕಗಳಲ್ಲಿ 14 ಲೋಕಗಳಲ್ಲಿ ಅಷ್ಟ ದಿಕ್ಪಾಲಕರ ವಲಯದಲ್ಲಿ ನಾವು ಮಾಡ್ತಕ್ಕಂಥದ್ದೇ ಇಲ್ಲಿ, ನಮಗಿನ್ಯಾವುದೂ ಇಲ್ಲ ಅಂತನ್ನುವ ಮಾತೆಲ್ಲ ಅವಳು ಆಡ್ತಾಳೆ. ನಮ್ಮ ಮಂಟಪುರದ ಹಾಗೆ ವರ್ಷಕ್ಕೆ ಏನಿಲ್ಲ ಅಂತಂದರೆ 100-200 ಕಾರ್ಯಕ್ರಮಗಳು ಮಾಡ್ತಾರೆ. ಇನ್ನು ಬೇಕಾದಷ್ಟು ನರ್ತಕರು ಜನ್ಮ ಇಡೀ ಮಾಡೋಕ್ಕಾಗದಷ್ಟು ಕಾರ್ಯಕ್ರಮ ಒಂದು ವರ್ಷದಲ್ಲಿ ಮಾಡಿರ್ತಾರೆ. ಅದೇ ನಮಗೆ ರಂಗಸ್ಥಳ. ಸಕಲ ಭಾವ ಸಾಮ್ರಾಜ್ಯವೂ ಕೂಡ ಅಂತರಂಗದಲ್ಲಿ ಇವೆಯಲ್ಲ, ಇನ್ನೇನು ಅಂತ. ಹಾಗಾಗಿ ಅವ್ರಿಗದೊಂದು ಧೈರ್ಯ, ಒಂದು ಕೆಚ್ಚು ಉಂಟಲ್ಲ, ರಸ್ಟಿಕ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಆ ರೀತಿಯಲ್ಲಿರುತ್ತದೆ. ಆದರೆ ಇನ್ನು ಕೆಲವರು, ನಮ್ಮ ನಿರುಪಮ ರಾಜೇಂದ್ರ ಅಂಥವರು ತುಂಬ ಶಿಸ್ತಿನ, ವ್ಯವಸ್ಥಿತವಾದ, ಕ್ಲುಪ್ತವಾದ ರೀತಿಯಲ್ಲಿ ಅನುದಿನವೂ ಅಭ್ಯಾಸ ಮಾಡ್ತಾರೆ. ಪ್ರತಿದಿನವೂ ಕೂಡ ಆ ಸಂಗೀತವನ್ನು ಹಾಕಿಕೊಂಡು ಕನ್ನಡಿಯ ಮುಂದೆ ಯಥಾವತ್ತಾಗಿ ನಿಂತು, ಅದು ಅರ್ಜುನನ ರೀತಿ, ಮಂಟಪರದು ಭೀಮನ ರೀತಿ. ತಾಕತ್ತಿದೆ, ಇಬ್ಬರದು ನಡೆಯುತ್ತದೆ. ಸರ್ವಂ ಬಲವತಾಂ ಪಥ್ಯಂ ಅಂತ ಮಹಾಭಾರತದ ಮಾತನ್ನೇ ಹೇಳಬೇಕಾಗುತ್ತದೆ. ಭೀಮನ ದಾರಿ ಭೀಮನಿಗೆ ಸರಿ, ಅರ್ಜುನನ ದಾರಿ ಅರ್ಜುನನಿಗೆ ಸರಿ. ಭೀಮ ಅರ್ಜುನ ಆಗೋಕ್ಕೆ ಹೋದರೆ ಕಷ್ಟ, ಅರ್ಜುನ ಭೀಮ ಆಗಲಾರ. ಅಂದರೆ ಮನುಷ್ಯ ಸ್ವಭಾವಗಳಲ್ಲಿ ಇಷ್ಟು ಭಿನ್ನತೆಗಳು ಇರುತ್ತವೆ ಅಂತ. ಅದರಿಂದಲೇ ಒಬ್ಬರ ಊಟ ಇನ್ನೊಬ್ಬರಿಗೆ ವಿಷ, ಒನ್ ಮ್ಯಾನ್ಸ್ ಫುಡ್ ಇಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತಾರಲ್ಲ. ಅಣ್ಣ ತಮ್ಮಂದಿರು, ಅಷ್ಟು ನಿಕಟವಾದ ಸಹೋದರರು, 1 ವರ್ಷ ವ್ಯತ್ಯಾಸ, ಅವರಲ್ಲಿ ಮನೋಧರ್ಮದಲ್ಲಿ ಎಷ್ಟು ಬಗೆಯಲ್ಲಿ ವ್ಯತ್ಯಾಸಗಳು ಕಂಡುಕೊಳ್ತೀವಿ ನಾವು ನೋಡಿ. ಹಾಗಾಗಿ ಅವರವರ ದಾರಿಗಳನ್ನು ಅವರವ್ರು ನೋಡ್ಕೊಳ್ತಾರೆ. ಹಿ ಬಿಕಮ್ಸ್ ಹಿಸ್ ಡೆಸ್ಟಿನಿ ಅಂತಾರಲ್ಲ, ಅವರವರ ಭವಿಷ್ಯಕ್ಕೆ ಅವರವರೇ ವಿಧಾತರು. ಭೀಮ ಆ ಬಗೆಯವನು. ಆದರೆ ಇದರಿಂದ ಆಗುವ ಒಂದು ತೊಡಕು ಏನಂತಂದರೆ, ಕ್ರಮ ವ್ಯವಸ್ಥೆ ಅನ್ನೋದಿಲ್ಲದೆ ಇದ್ದರೆ ತಂತ್ರಪ್ರಧಾನವಾದ ಯುದ್ಧ ಆದಾಗ ಗತಿ ಏನು? ಭೀಮ ಏನೋ ಕುರುಕುಲದಲ್ಲಿ ಆ ದ್ವಾಪರ ಯುಗದಲ್ಲಿ ಆಗಿದ್ದ ಸರಿ ಹೋಯಿತು, ಪ್ರೀ ಟೆಕ್ನಾಲಜಿಕಲ್ ಏರಾದಲ್ಲಿ. ಅವನೇನಾದರೂ ಟೆಕ್ನಾಲಜಿಕಲ್ ಏರಾದಲ್ಲಿ ಇದ್ದಿದ್ದರೆ, ಆಧುನಿಕ ಕಾಲದಲ್ಲಿದ್ದಿದ್ದರೆ ಬಹಳ ಸುಲಭವಾಗಿ ಚಿತ್ತಾಗಿಬಿಡ್ತಾ ಇದ್ದ. ಅವನು ಇಲ್ಲವೋ ವ್ಯಾಯಾಮವನ್ನು ಒಂದು ಕಲೆ ಎನ್ನುವಂತೆ ಡೆಮಾನ್ಸ್ಟ್ರೇಷನ್ ಆರ್ಟ್, ಮಾರ್ಷಲ್ ಆರ್ಟ್ ಅಂತ ತೋರಿಸ್ಬೇಕಾದಂಥ ಒಬ್ಬ ಅಂಗಸಾಧಕನಾಗಿ
ಈಗ ಆರ್ನಾಲ್ಡ್ ಶ್ವಾರ್ಝೆನೆಗರ್ ಥರ ಇದ್ದು ಬಿಡಬೇಕಾಗಿತ್ತು. ನಿರ್ಭಾವಕವಾದ ಮುಖದಲ್ಲಿ ಅವನು ಸಿನಿಮಾನೂ ಮಾಡಿಬಿಟ್ನಲ್ಲ, 10-6 ಸಿನಿಮಾಗಳು, ಆ ಥರ ಮಾಡಬೇಕಾಗಿತ್ತು. ಮಿಸ್ಟರ್ ವರ್ಲ್ಡ್ಗಳ ಥರ ಇರಬೇಕಾಗಿತ್ತು ಭೀಮ. ಇಲ್ಲವೋ ಬಹಳ ಸುಲಭವಾಗಿ ಈ ಗಾಡ್ಜಿಲ್ಲಾ ಅಂತ ಸಿನಿಮಾ ಒಂದು ಬಂದಿತ್ತು, ಆ ಭಯಂಕರವಾದ ಪ್ರಾಣಿನೂ ಕೊಂದು ಬಿಡ್ತಾರಲ್ಲ ಲೀಲಾಜಾಲವಾಗಿ, ತಂತ್ರಜ್ಞಾನದ ಬಲದಿಂದ ಹಾಗಾಗ್ಬಿಡ್ತಾ ಇದ್ದ, ನಿಲ್ಲೋಕ್ಕಾಗ್ತಿರಲಿಲ್ಲ. ಹ್ಯಾಸ್ ಟು ಚೇಂಜ್ ಇಸ್ ಫಾರ್ಮ್. ಅದು ಪಾಪ ಭೀಮನಿಗೆ ಆಗ್ತಿರಲಿಲ್ಲ. ಇದು ತುಂಬ ಕಷ್ಟ. ಮಂಟಪರಂಥ ದೊಡ್ಡ ಕಲಾವಿದರಿಗೆ ಕ್ಯಾಮ್ರಾ ಮುಂದೆ ಮಾಡೋದು ಬಹಳ ಕಷ್ಟ. ರಸಿಕರು ಕಾಣದೇ ಇದ್ದರೆ ನಿರ್ಭಾಗವಾದ ಕ್ಯಾಮ್ರಾ ಮುಂದೆ ಹೇಗೆ ಮಾಡುವಂಥದ್ದು? ಮತ್ತು ಈ ಆ್ಯಂಗಲಿಂದ ಮಾಡಿದ್ರಲ್ಲ ಆ ಚಲನೆಯನ್ನು ಇನ್ನೊಂದು ಕಡೆ ಕ್ಯಾಮ್ರಾ ಆ್ಯಂಗಲ್ ಇಟ್ಕೊಡ್ತೀವಿ, ಅದೇ ಚಲನೆ ಮಾಡಿದರೆ ಇವ್ರಿಗೆ ಮಾಡಿದ್ದು ಮರ್ತೋಗಿರುತ್ತೆ. ಅದರಿಂದ ಇನ್ನೊಂದು ಬರ್ತದೆ, ಆ ಚಲನೆಯೇ ಬೇಕಿತ್ತು ಅಂತ ಅವ್ರು ಅಂತಾರೆ. ತುಂಡು ತುಂಡು ಮಾಡಿ ಈಗ ಅಷ್ಟು ನಿಂತು ಆಗಷ್ಟು ಕೂತು ಹಾಗೆ ಮಾಡಿ ನಾವು ಅದನ್ನೆಲ್ಲ ಎಡಿಟ್ ಮಾಡ್ಕೊಳ್ತೀವಿ ಅಂದರೆ ಭಾವಗಳ ನಿರ್ಭರವಾದ ಪ್ರವಾಹದಲ್ಲಿ ಈ ರೀತಿಯಾದಂಥ ಸ್ಟೇಜ್ ಮ್ಯಾನೇಜ್ಡ್ ಆದ ಎಡಿಟೆಡ್ ಆದ ವರ್ಷನ್ಸ್ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತಾರೆ. ಮಂಟಪರ ನೃತ್ಯ ನನ್ನ ಭಾಷಣ ಇದ್ದಂತೆ, ಬರವಣಿಗೆ ತಯಾರಿ ಎಂಥದ್ದೂ ಇರೋದಿಲ್ಲ. ಅಲ್ಲಿ ಬಂದು ಪುಸ್ತಕ ಇಟ್ಕೊಂಡು ಮಸ್ತಕ ಒಂದಿಷ್ಟು ಇಟ್ಕೊಂಡು ತೋಚಿದ ಮಾತುಗಳಲ್ಲಿ ಹೇಳೋದು. ಅದಕ್ಕೆ ಕೆಟ್ಟ ಕೆಟ್ಟ ಬೈಗಳು ಶಬ್ದಗಳು ಎಲ್ಲ ಧಾರಾಳವಾಗಿ ಬಂದುಬಿಡ್ತಾ ಇರುತ್ತೆ. ಮತ್ತೆ ಏನು ಮಾತಾಡದೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ, ಪುನರುಚ್ಚರಿಸಲಾಗದೇ ಇರತಕ್ಕಂಥದ್ದು. ಅದೇ ನಮ್ಮ ರಾಮಸ್ವಾಮಿಯವರು ವಂದನಾರ್ಪಣೆ ಸ್ವಾಗತವನ್ನು ನೀಟಾಗಿ ಬರ್ಕೊಂಡು ಬಂದುಬಿಟ್ಟಿರ್ತಾರೆ. ಹಾಗಾಗಿ ಅವರ ಮಾತಿಗೆ ಅವರು ಸದಾ ಅಕೌಂಟಬಲ್ ಆಗಿರ್ತಾರೆ. ಇದು ಒಂದು ಶಿಸ್ತು, ಅರ್ಜುನನ ರೀತಿಯಾದಂಥ ಶಿಸ್ತು. ಅಂದರೆ ಆ ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗಬೇಕು ಅನ್ನುವಂಥ ಮೈಂಡ್ಸೆಟ್ ಭೀಮನದಲ್ಲ. ಅದೇ ಅರ್ಜುನಂದು ಹಾಗಲ್ಲ. ವನವಾಸದಲ್ಲಿ ಇದ್ದಾಗಲೂ ಅವನು ಇಂದ್ರಕೀಲಕ್ಕೆ ಹೋಗಿ ತಪಸ್ಸು ಮಾಡಿ ಶಿವನಿಂದ, ಶಿವ ಅಂದರೆ ಯಾರು? ಯುದ್ಧ ದೇವತೆಗಳ ಅಗ್ರಗಣ್ಯ. ಕವಚಿನೇ ಬಿಲ್ಮಿನೇ ನಮಃ ಅಂತ ಅವನನ್ನು ಹೇಳ್ತೀವಲ್ಲ, ಅವನ ಮತ್ತೆ ಮತ್ತೆ ಆಯುಧಗಳಿಂದ ನಮ್ಮನ್ನು ಕಾಪಾಡು ಅಂತ ಹೇಳ್ಬಿಟ್ಟಿದ್ರೂ ದಿನ ಬೇಡ್ಕೊಳ್ತಕ್ಕಂಥದ್ದೇ ಆಗಿರ್ತಕ್ಕಂಥದ್ದು. ಮಾನಸ್ತೋ ಕೇತನಯೇ ಮಾನ್ ಆಯುಷಿ ಮಾನೋ ಘೋಷೋ ಮಾನೋ ಅಶ್ವೇಶು ರೀರಿಷ ವೀರಾನ್ಮಾನೋ ರುದ್ರಭಾಮಿತೋವಧೀರ್ಹವಿಷ್ಮಂತೋ ನಮ್ಮ ಸಾವಿಧೇ ಮತ್ತೆ ನೀನು ಕೈ ಮುಗಿದು ಕಾಲು ಮುಗಿದು ಬೇಡ್ಕೊಳ್ತೀವಪ್ಪ, ದಯಮಾಡಿ ನಮ್ಮ ಮೇಲೆ ಬಾಣಗಳನ್ನು ಬಿಡಬೇಡ. ಯಾತೇಶ್ ತನೂರ್ ಅಘೋರ, ಘೋರವಾದಂಥ ಆ ಬಾಣಗಳನ್ನು ನಮ್ಮ ಮೇಲೆ ನೀನು ಇಶವ್ಯನಾಗಿರ್ತಕ್ಕಂಥವನು, ಇಂಥವನು ನೀನು ಮಾಡಬೇಡ ತೊಂದರೆಯನ್ನು ಅಂತ ಬೇಡಿಕೊಳ್ಳುವುದು. ಆ ಸರ್ವಾಯುಧಗಳ ಆಕರ ದೇವತೆಯಾದಂಥ ಮಹಾದೇವನನ್ನು ಒಲಿಸಿಕೊಳ್ಳೋದು. ಇನ್ನು ಶಸ್ತ್ರಾಸ್ತ್ರಗಳನ್ನು ಪ್ರವರ್ತನೆ ಮಾಡಿದ ಆ ಶಸ್ತ್ರಾಭಿಮಾನಿ ದೇವತೆಗಳಾದ ಇನ್ನು ಮಿಕ್ಕ ದಿಕ್ಪಾಲಕರೇ ಮೊದಲಾದ ದೇವತೆಗಳನ್ನು ಒಲಿಸಿಕೊಳ್ತಕ್ಕಂಥದ್ದು. ಮತ್ತು ದೇವಾಸುರ ಸಂಗ್ರಾಮದಲ್ಲಿ ಪಾಲ್ಗೊಂಡು ಆ ಯುದ್ಧ ತಂತ್ರಗಳನ್ನು ಅಭ್ಯಸಿಸಿ ರಾತ್ರಿ ಯುದ್ಧದಲ್ಲಿ ಪ್ರವೀಣನಾಗಿ ಗೂಢಾಕೇಶ ಅಂತ ಹೆಸರು ಪಡೆಯೋದು, ಇವೆಲ್ಲ ಅರ್ಜುನನಿಗೆ ಸಂಬಂಧಪಟ್ಟಿದ್ದು. ಭೀಮ ಮಾತ್ರ ಪಾಪ ಅವನ ಪಾತ್ರ ವಹಿಸಿದ್ದು ಒಂದೇ ಬಾರಿ ನಿದ್ರೆಗೆಟ್ಟ ಪಾತ್ರವನ್ನು ನಾನು ನೆನ್ನೆಯೇ ಹೇಳಿದೆ. ಅದು ಅರಗಿನ ಮನೆಯಿಂದ ಹೊರಗೆ ಬರುವಾಗ, ಮತ್ತೆಂದೂ ಅವನು ನಿದ್ರೆಗೆಡಲೇ ಇಲ್ಲ. ಅದೇ ಅರ್ಜುನ ಹಾಗಲ್ಲ. ಅಂದರೆ ಈ ರೀತಿಯಾಗಿ ಭೀಮನಲ್ಲಿ ಅದೊಂದು ಮಿತಿ ಅವನಿಗೆ ಆಗುತ್ತದೆ, ಪರವಾಗಿಲ್ಲ. ಅಂದರೆ ಕೆಲವೊಂದು ಶಕ್ತಿ ಸಂಪನ್ಮೂಲಗಳು ಕೆಲವು ದೇಶಕಾಲಗಳಲ್ಲಿ ರಂಜಿಸುವಂತೆ ಮಿಕ್ಕ ಕಡೆಗೆ ಅಲ್ಲ. ಅಂದರೆ ವಿಕಾಸವಾದದಲ್ಲಿ ಯಾರು ಅಡಾಪ್ಟೇಷನ್ ಅಕಾರ್ಡಿಂಗ್ ಟು ಎನ್ವಿರಾನ್ಮೆಂಟ್ ಅಂತ ಮಾಡಿಕೊಳ್ತಾರೋ ಅವರು ನಿಲ್ತಾರೆ. ಇಲ್ಲಿ ನಮಗೆ ಅರ್ಜುನನ ಮಹತ್ವ ಏನು ಅಂತ ಗೊತ್ತಾಗುತ್ತದೆ. ಆದರೆ ಅರ್ಜುನನಿಗೆ ನೋಡಿ, ಹೀಗೆ ಟೆಕ್ನಾಲಜಿ ಮುಂದೆ ಮುಂದೆ ಬೆಳೀತಾ ಬಂದಷ್ಟು ಮಾನವ ಮಾನಸಿಕವಾದ ಬಲವನ್ನು ತಗ್ಗಿಸಿಕೊಳ್ಳೋದು ನಮಗೆ ಕಂಡಿದೆ. ಹಿಂದೆ 12 ಬಸರು, ಅದರೊಳಗೆ ಒಂದು 7 ಮಕ್ಕಳು ಹುಟ್ಟಿ ಸಾಯತಕ್ಕಂಥದ್ದು, ಇನ್ನು 4ರಲ್ಲಿ ಇನ್ನೇನೋ ಆಗ್ತಕ್ಕಂಥದ್ದು. ಹೀಗೆಲ್ಲ ಆದರೂ ಕೂಡ ಗಟ್ಟಿಯಾಗಿ ತಾಳ್ಕೊಂಡು ಆ ಬಾಣಂತನ ಬಸರುತನಗಳ ಆ ಮಿಲ್ ಯಾವುದಿದೆ ಅದರೊಳಗೆ ಹೊಕ್ಕು ಆಚೆಗೆ ಬರ್ತಾಯಿದ್ರು. 20 ಅಡಿ ಆಳದ ಬಾವಿಯಿಂದ ದೊಡ್ಡ ಹಂಡೆ ಗಾತ್ರದ ಬಿಂದಿಗೆಯಿಂದ ನೀರು ಸೇದಿ ಮನೆ ಕೆಲಸವನ್ನೆಲ್ಲ ಮಾಡೋರು. ಮತ್ತು ಯಾವುದೋ ಸಿಹಿ ನೀರಿನ ಬಾವಿ 20-30 ಫರ್ಲಾಂಗ್ ದೂರ ಅಲ್ಲಿಂದ ಹೊತ್ತುಕೊಂಡು ಬರ್ತಕ್ಕಂಥದ್ದು, 20 ಜನಕ್ಕೆ ಒಟ್ಟಿಗೆ ಅಡುಗೆ ಮಾಡ್ತಕ್ಕಂಥದ್ದು, ಆ ತಪ್ಪಲೆಗಳನ್ನು ಎತ್ತಿಡೋದು, ಬಗ್ಸೋದು, ಇಷ್ಟೆಲ್ಲ ದೈಹಿಕವಾದ ಕೆಲಸ ಮಾಡಿಕೊಂಡು ಇಷ್ಟು ಮಕ್ಕಳ ಸಾವು ನೋವುಗಳನ್ನು ಕಂಡುಕೊಂಡು ಮನೋಬಲವನ್ನು ಇಟ್ಕೊಂಡಿರ್ತಾಯಿದ್ರು. ಕಾರಂತರ ಮರಳಿ ಮಣ್ಣಿಗೆನಲ್ಲಿ ಸರಸ್ವತಿ ಅಂತ ಒಬ್ಬ ವಿಧವೆ ಮಡಿ ಹಿಂಗಿಸು ಬರ್ತಾಳೆ. ಆ ರೀತಿಯಾದ ಗಟ್ಟುಮುಟ್ಟಾದ ವ್ಯಕ್ತಿತ್ವವುಳ್ಳಂಥವ್ರು. ಇಂಥದ್ದು ಎಷ್ಟು ಕಷ್ಟ. ಅದು ಆ ರಸ್ಟಿಕ್ ಮೆಂಟ್ಯಾಲಿಟಿಯ ಬಲ. ಆಧುನಿಕ
ಪ್ರಪಂಚಕ್ಕೆ ಆ ರೀತಿಯಾದದ್ದಿರೋದಿಲ್ಲ. ಸಣ್ಣ ಪುಟ್ಟದ್ದಕ್ಕೆ ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು ಈಗ ದಿನನಿತ್ಯವೂ ಕಾಣ್ತಾ ಇರ್ತೀವಿ. SLCಲಿ ಫೇಲ್ ಆದರೂ PUCನಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ತಗೋ ನೇಣನ್ನ ಅಂತ. ಆದರೆ ಹಿಂದೆ ಹಾಗೆ ಇಲ್ಲವೇ ಇಲ್ಲ. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ನಮ್ಮ ತಂದೆಗೆ ತುಂಬ ಅನಾರೋಗ್ಯವಾಗಿತ್ತು, ನನಗಿನ್ನೂ 5 ವರ್ಷ ಬದುಕೋದೇ ಇಲ್ಲ ಅಂತ ಎಲ್ಲ ತೀರ್ಮಾನ ಆಗಿಬಿಟ್ಟಿತ್ತು, ಎಲ್ಲ ಊರಿಂದ ಎಲ್ಲ ಬಂದುಬಿಟ್ಟಿದ್ರು, ಎಲ್ಲ ಸಜ್ಜೆ ಮಾಡ್ಕೊಂಡು ಬಿಡೋಣ ಅನ್ನುವಂಥ ರೀತಿ ಇದು. ನಮ್ಮ ಜನಗಳಲ್ಲಿ ಅದೊಂದು ಬಹಳ ವಿಚಿತ್ರ. ಅಂತ್ಯ ಕ್ಷಣ ಅಂತಂದರೆ ಚಟ್ಟವೇ ಕಟ್ಟೋಕ್ಕೆ ಶುರು ಮಾಡಿಬಿಡ್ತಕ್ಕಂಥದ್ದು. ಮತ್ತು ನಿರ್ಲಜ್ಜೆಯಿಂದ ಎಲ್ಲ ಅಂತ್ಯಷ್ಟಿ ಆದಮೇಲೆ ನಾಳೆ ರೊಂಬ ನನ್ನ ಪಣ್ಣ ಅಂತ ಹೇಳ್ತಕ್ಕಂಥದ್ದು, ತಿಥಿ ತುಂಬ ಚೆನ್ನಾಗಿ ಮಾಡೋದು ಅಂತ ಹೊಗಳ್ಕೊಂಡು ಹೋಗೋದು, ಈ ರೀತಿಯಾದದ್ದು ಬ್ರಾಹ್ಮಣ ಕುಟುಂಬಗಳ ಒಂದು ಬಗೆಯ ಕ್ರೌರ್ಯ. ಆಗ ನಮ್ಮ ಅಜ್ಜಿ ಮಾತ್ರ ಧೈರ್ಯವಾಗಿದ್ದರು. ನಾನು ಆ ಅಳ್ತಾ ಏನು ಅಪ್ಪನಿಗೇನಾಗುತ್ತೆ ಅಂತ ನಮ್ಮ ಅಜ್ಜಿಯನ್ನು ಕೇಳಿದ್ರೆ, ಯೋಚನೆ ಮಾಡಬೇಡವೋ, ನನಗೆ 10 ಜನ ಮಕ್ಕಳು ಹುಟ್ಟಿದ್ರು, 5 ಜನ ಮಕ್ಕಳು ಸತ್ತು ಇನ್ನು 5 ಜನ ಉಳಿದಿದ್ದಾರೆ, ನಾನು ದೇವರಿಗೆ ನನ್ನ ಶೇರ್ ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ನಾನು ಸತ್ತ ಮೇಲೆ ಇವರೆಲ್ಲ ಸಾಯೋದು, ಅಲ್ಲಿವರೆಗೂ ಸಾಯೋಲ್ಲ ಅಂತಿದ್ರು. ಹಾಗೇ ನಡೆದದ್ದು ಕೂಡ ಆಮೇಲೆ. ಅಂದರೆ ಅವರುಗಳಿಗೆ ಆ ದಾರ್ಢ್ಯ ಒಂದು ಮನೋಬಲ ಒಂದು ಬರುತ್ತದೆ, ಅದು ಭೀಮಬಲ ಅಂತ ಅನ್ನೋಣ. ಅರ್ಜುನ ಎಷ್ಟು ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆದಂತೆ ಅವನ ಮನಸ್ಸು ಎಷ್ಟು ದುರ್ಬಲವಾಗ್ತಾ ಬಂತು ಅನ್ನೋದು ನೋಡಿ. ಅವನು ಎಷ್ಟು ವಿವಶನಾಗಿಬಿಡ್ತಾ ಇದ್ದ. 10-16 ಕಡೆ ಕಾಣಿಸುತ್ತೆ ಅರ್ಜುನ ಪಾತ್ರ ವಿವೇಚನೆಯಲ್ಲಿ ನಾವು ನೋಡ್ತೀವಿ. ಭೀಮನಿಗೆ ಇಲ್ಲದ ತಂತ್ರಜ್ಞಾನ ಕೊಟ್ಟ ಒಂದು ಮನೋಬಲ ಏನೋ, ಅರ್ಜುನನಿಗೆ ಅಪ್ಡೇಷನ್ ತಂದು ಕೊಟ್ಟ ದೌರ್ಬಲ್ಯವೇನೋ, ಮನೋದೌರ್ಬಲ್ಯ ಅಂತ ನೋಡ್ತಾ ಹೋದರೆ ನಮ್ಮೆಲ್ಲರ ಸಮಸ್ಯೆಗಳನ್ನು ತಂದು ತೆರೆದು ಬಿಚ್ಚಿ ಬಟಾಬಯಲು ಮಾಡ್ತಾ ಇದ್ದಾರಲ್ಲ ವ್ಯಾಸರು ಅಂತ ಅನಿಸುತ್ತದೆ. ಈ ಅದ್ಭುತವಾದ ಮಾನವ ಭಾವ ಚಿತ್ರೀಕರಣ, ಅಂತಃಕರಣವನ್ನು ಪ್ರಕ್ಷೇಪಣ ಮಾಡಿ ಪ್ರೊಜೆಕ್ಟ್ ಮಾಡಿ ಎಂಥ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರೆ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಅಂತ ಆಕಾಶಗಂಗೆಯಷ್ಟು ವಿಸ್ತಾರವಾದ ತೆರೆಯ ಮೇಲೆ ಕೊನೆ ಮೊದಲಿಲ್ಲದಂಥ ಭವ್ಯವಾದ ಮಾನವ ಸ್ವಭಾವ ನಾಟಕವನ್ನು ತೋರಿಸ್ತಿದ್ದಾರಲ್ಲ, ತುಂಬ ತುಂಬ ದೊಡ್ಡದಾದದ್ದು. ಇದನ್ನು ನಾವು ಪರಿಭಾವಿಸಬೇಕು. ಆಮೇಲೆ ಅರ್ಜುನ ಇಂದ್ರಕೀಲಕ್ಕೆ ಹೋದವನು, 2 ವರ್ಷದ ತಪಸ್ಸು ಮಾಡಿ ಮಹಾದೇವನನ್ನು ಒಲಿಸಿಕೊಂಡವನು, ಮತ್ತೆ 5 ವರ್ಷಗಳ ಕಾಲಕೆಯ ನಿವಾತ ಕವಚಾದಿಗಳ ಸಂಹಾರಕ್ಕಾಗಿ ದೇವಲೋಕಕ್ಕೆ ಹೋಗಿದ್ದ. ಆ 7 ವರ್ಷ ಪಾಂಡವರು ಅರ್ಜುನ ಇಲ್ಲದೆ ಎಷ್ಟು ಒದ್ದಾಡಿದ್ರು ಅಂತಂದರೆ, ದ್ರೌಪದಿಗಂತೂ ಅರ್ಜುನನ ವಿರಹ ತುಂಬ ಕಾಡ್ತಾ ಇತ್ತು. ಇಂದ್ರಕೀಲಕ್ಕೆ ಹೊರಟಾಗಲೇ ಅವಳು ಎಷ್ಟು ಹೇಳ್ತಾಳೆ ಅಂತ ಬರ್ತದೆ ಮಾತು. ಅದನ್ನು ಭಾರವಿಯು ಕಿರಾತಾರ್ಜುನ ತನ್ನ 3ನೇ ಸರ್ಗದಲ್ಲಿ ತುಂಬ ಸಮರ್ಥವಾಗಿ ಹೇಳ್ತಾನೆ. ಕುಮಾರವ್ಯಾಸ ಯಥಾ ಹಾಗೆ ಅನುವಾದ ಮಾಡಿಬಿಡ್ತಾನೆ. ಆ ಬಗೆಯಲ್ಲಿಯೇ ಪಂಪನೂ ಕೂಡ ಮಾಡಿಕೊಂಡಿದ್ದಾನೆ. ಇದಕ್ಕೆಲ್ಲಕ್ಕೂ ಮೂಲ ವ್ಯಾಸರಲ್ಲಿಯೇ ನಾವು ಕಾಣ್ತೀವಿ. ಭೀಮಾದಿಗಳು ಕೂಡ ಅವನ ವಿರಹವನ್ನು ತಾಳದೆ ಒದ್ದಾಡಿದ್ರು, ಅದಕ್ಕಾಗಿ ತೀರ್ಥಯಾತ್ರೆ ಹೋದರು ಅಂತ ಬರ್ತದೆ. ಆ ಎಲ್ಲ ಕಾಲದಲ್ಲಿಯೇ ಜಟಾಸುರ ದ್ರೌಪದಿಯನ್ನು ಅಪಹರಣ ಮಾಡಿ ಹೊತ್ತುಕೊಂಡು ಹೋಗ್ತಾ ಇದ್ದ, ಋಷಿವೇಶದಲ್ಲಿ ಬಂದವನು. ಇವರೆಲ್ಲರಿಗೂ ರಾವಣನೇ ಆದರ್ಶ. ಅದರಿಂದಲೇ ನೋಡಿ, ಆ ಕಾಲದಿಂದಲೇ ಸನ್ಯಾಸಿ ಆದರೆ ಬೇರೆ ಹೆಣ್ಣುಗಳನ್ನು ಮೋಸ ಮಾಡ್ಬೋದು ಅಂತ ಬಂದಿತ್ತು. ಇಂದು ಅದೇ ನಡೀತಾ ಇರ್ತಕ್ಕಂಥದ್ದು. ದೇವೇಶ್ವರಿ ಇರ್ಬೋದು, ನಿತ್ಯಾನಂದ ಇರ್ಬೋದು, ಇದು ಒಂದೇ. ಜಟಾಸುರನನ್ನು ಸಂಹಾರ ಮಾಡ್ತಾನೆ. ಆಮೇಲೆ ಪ್ರವಾಸ ಹೊರಟಾಗ, ಇವರು ತೀರ್ಥಯಾತ್ರೆಗೆ ಹೊರಟಾಗ ಹಿಮಾಲಯದ ತಪ್ಪಲಿಗೆ ಬಂದಾಗ ವರ್ಷಾಕಾಲ ಭಯಂಕರವಾಗಿ ಆಲಿಕಲ್ಲಿನ ಮಳೆ ಬಂದು ತುಂಬ ತತ್ತರಿಸಿ ಬಿಡ್ತಾರೆ ಪಾಂಡವರ ಆಶ್ರಿತರು ಎಲ್ಲರೂ ಒದ್ದಾಡಿದಾಗ ಭೀಮನೇ ತನ್ನ ಮಗ ಘಟೋತ್ಕಚನನ್ನು ಸ್ಮರಿಸಿ ಅವನ ರಾಕ್ಷಸ ಸೇನೆಯ ಬೆಂಗಾವಲಿನಲ್ಲಿ ರಾಕ್ಷಸರು ಇವರೆಲ್ಲರನ್ನೂ ಹೊತ್ತುಕೊಂಡು ಹೋಗ್ತಾರೆ. ಘಟೋತ್ಕಚ ಭೀಮನನ್ನೂ ಸೇರಿಸಿದಂತೆ ಪಾಂಡವರನ್ನು ಹೊತ್ತುಕೊಂಡು ಹೋಗ್ತಾನೆ. ದ್ರೌಪದಿಯಂತೂ ತುಂಬ ತತ್ತರಿಸಿ ಬಿಟ್ಟಿರ್ತಾಳೆ. ಅವರಿಗೆಲ್ಲರಿಗೂ ಗಂಧಮಾದನ ಪರ್ವತದ ಪ್ರಾಂತದಲ್ಲಿ ವಿಶ್ರಾಂತಿ ಆಗುತ್ತದೆ. ಆಮೇಲೆ ಅಲ್ಲಿ ಬರ್ತಕ್ಕಂಥದ್ದು ತುಂಬ ಹೃದಯಸ್ಪರ್ಶಿಯಾದ ಒಂದು ಮಧುರವಾದ ಪ್ರಕರಣ, ಅದೇ ಸೌಗಂಧಿಕಾಪಹರಣದ್ದು. ಭೀಮನ ಇಡೀ ಬದುಕಿನ ಓನ್ಲಿ ರೊಮ್ಯಾಂಟಿಕ್ ಲೆಜರ್ಲಿ ಇಂಟರ್ಲೂಡ್ ಅಂದರೆ ಅದೇನೆ. ತುಂಬ ಮನೋಹರವಾದ ಒಂದು ಬಹಳ ರಮ್ಯವಾದ ಒಂದು ವಿಶ್ರಾಂತಿ ಕಾಲ, ಒಂದು ಕ್ಷಣ ಕಾಲದ ಒಂದು ಸೌಂದರ್ಯ ಸ್ಮರಣೆ, ರಾಸಿಕ್ಯ ಸ್ಫುರಣೆ. ಆದಿಕವಿಗಳಿಗೆ, ಆದಿಕವಿ ಅಂತಂದರೆ ಎಲ್ಲ ಸಕಲ ಭಾವಗಳಿಗೆ ಅನ್ನುವ ಅರ್ಥದಲ್ಲಿ, ವಾಲ್ಮೀಕಿ ಆದಿಕವಿ ಅಂತ ನಮಗೆ ಗೊತ್ತಿರತಕ್ಕಂಥದ್ದು. ಕವಿ ಬ್ರಹ್ಮ ವ್ಯಾಸರಿಗೆ ಇಂತಹ ಸನ್ನಿವೇಶಗಳನ್ನು ನಿರ್ಮಾಣ ಮಾಡೋದ್ರೊಳಗೂ ಮನಸ್ಸಿದೆಯಲ್ಲ, ಅದರಿಂದಲೇ ಅವರು ಕವಿ ಬ್ರಹ್ಮ ಆದದ್ದು. ಪರಿಷ್ಕೃತ ಆವೃತ್ತಿಯಲ್ಲಿ ಈ ಸೌಗಂಧಿಕ ಪುಷ್ಪಾಪಹರಣದ ಪ್ರಕರಣ ಇಲ್ಲ. ಗೋರಖ್ಪುರ್ ಮತ್ತು ಚಿತ್ರಶಾಲಾ, ಕುಂಭಕೋಣಂ ಈ ರೀತಿಯಾದ ಆವೃತ್ತಿಗಳೆಲ್ಲ ಉಂಟು. ಕುಮಾರವ್ಯಾಸಾದಿಗಳೆಲ್ಲ ಯಥೇಷ್ಟವಾಗಿ ಬಳಸಿಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರಕರಣ, ಮತ್ತು ಅದು ಮೂಲದ ಭಾಗವೇ ಹೌದೇನೋ ಅನ್ನುವ ಸಂಭವನೀಯತೆ ಇರುವಂಥ ಆಕರ್ಷಕವಾಗಿದೆ. ಅಲ್ಲಿ ಬರುವ ಕೆಲವೊಂದು ಅಲೌಕಿಕಗಳನ್ನು ಬಿಟ್ಟರೆ ಹಾಗೆ
ಆದರೆ ಅದೆಲ್ಲವೂ ಇಡಿಯಾಗಿ ತುಂಬ ಸುಂದರವಾದಂಥ ಪ್ರಕರಣ. ನೋಡಿ, ಅಲ್ಲಿ ದ್ರೌಪದಿಗೆ ಆ ದಿವ್ಯ ಸುಗಂಧ ಗಾಳಿಯಲ್ಲಿ ತೇಲ್ಕೊಂಡು ಬಂದಾಗ, ಆ ಪುಷ್ಪ ಮತ್ತೆ ಮಡಿಲಿಗೆ ಬಂದು ಬಿದ್ದಾಗ ಅರ್ಜುನನ ನೆನಪಾಯಿತು. ಅರ್ಜುನ ಇಲ್ಲ. ಇಂಥ ಕೆಲಸಕ್ಕೆ ಇನ್ನು ಅರ್ಜುನ ಆದಮೇಲೆ ಭೀಮನೇ. ಅದು ಒಂದು ಇಜ್ಜೋಡಿನ ಕೆಲಸ. ಹೌ ಅನ್ರೊಮ್ಯಾಂಟಿಕ್ ಈಸ್ ಭೀಮ, ಹೌ ಪ್ರಾಕ್ಟಿಕಲ್ ಆ್ಯಂಡ್ ರಸ್ಟಿಕ್ ಈಸ್. ಅವನಿಗೆ ತುಂಬ ರೊಮ್ಯಾಂಟಿಕ್ ಆದಂಥ ಕೆಲಸ. ಪಾಪ ಯಾವುದೋ ಹಳ್ಳಿಯಲ್ಲಿ ತುಂಬ ಬಲಿಷ್ಠವಾಗಿ ಕಲ್ಲು ಮಣ್ಣು ಕೆಲಸ ಮಾಡ್ತಾ ಇದ್ದಂಥವನನ್ನು ಗರುಡ ಮಾಲಲ್ಲಿಯೋ ಮಂತ್ರಿ ಮಾಲ್ನಲ್ಲಿಯೋ ಫೋರಮ್ನಲ್ಲಿಯೋ ಹೋಗ್ಬಿಟ್ಟಿದ್ದೂ ಒಂದು ಪಿಜ್ಜಾ ಪ್ಯಾಕೆಟನ್ನು ಪ್ಯಾಕ್ ಮಾಡಿಸ್ಕೊಂಡು ಬನ್ನಿ ಅಂತಂದರೆ ಎಂಥದ್ದು, ಅಥವಾ ಯಾವುದೋ ಒಂದು ಪರ್ಫ್ಯೂಮನ್ನು ತಂದುಕೊಡಿ ಅಂತಂದರೆ, ಚಾರ್ಲಿ ಪರ್ಫ್ಯೂಮನ್ನು ತಂದುಕೊಡಿ, ಈವ್ನಿಂಗ್ ಇನ್ ಪ್ಯಾರಿಸ್ ಅಂತ ತಂದುಕೊಡಿ ಅಂತಂದರೆ ಅವನು ಎಷ್ಟು ಕಂಗಾಲಾಗಿ ಕಕ್ಕಾಬಿಕ್ಕಿ ಆಗ್ಬೋದು. ಭೀಮ ಹಾಗಾಗಲಿಲ್ಲ ಪುಣ್ಯವಶಾತ್. ಉತ್ಸಾಹದಿಂದ ಹೊರಟ ಅದು ಒಂದು ಅಡ್ವೆಂಚರ್ ಅಂತ. ನೋಡಿ, ಹೆಂಡತಿಗೆ ಹೂವು ತಂದು ಕೊಡೋದ್ರೊಳಗೆ ರೊಮ್ಯಾಂಟಿಕ್ ಫೀಲಿಂಗಿಂತ ಅವನಿಗೊಂದು ಯುದ್ಧಕ್ಕೆ ಹೊರಟಷ್ಟು ಸ್ಫೂರ್ತಿ. ಅಂದರೆ ಅವನಿಗೆ ಯಾರಾದರೂ ಹೂವು ಕೊಟ್ಟರು ಅದನ್ನು ಗದೆ ಥರ ಭುಜದ ಮೇಲೆ ಇಟ್ಕೊಳ್ತಾನೋ ಏನೋ ಗೊತ್ತಿಲ್ಲ ಭೀಮ. ಆ ವಿಸಂಗತಿಗಳಿಂದ ಸನ್ನಿವೇಶದ ರಮಣೀಯತೆ ಮತ್ತೂ ಚೆನ್ನಾಗಿರುತ್ತದೆ. ಅವನು ದಾರಿಯಲ್ಲಿ ಹೋಗುವಾಗ ಒಳ್ಳೆ ಹುಡುಗರಂತೆ ಸಿಂಹನಾದ ಮಾಡಿಕೊಂಡು ಆರ್ಭಟ ಮಾಡಿಕೊಂಡು ಹೋದ ಅಂತ. ಹಾಡಿಕೊಂಡು ಹೋಗಲಿಲ್ಲ, ಗರ್ಜನೆ ಮಾಡಿಕೊಂಡು ಹೋದ. ಅರ್ಜುನ ಆಗಿದ್ದರೆ ಒಂದಿಷ್ಟು ನಾಟ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದ ಅನಿಸುತ್ತೆ. ಅದೇ ದೇವಲೋಕದಿಂದ ತಾಜಾ ಆಗಿ ಕಲಿತು ಬಂದ ಚಾರಿಗಳನ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದ ಅನಿಸುತ್ತೆ. ಭೀಮ ಗರ್ಜನೆ ಮಾಡುವುದು ನೋಡಿ. ಅವನ ಹಿಸ್ ಲವ್ ಮೇಕಿಂಗ್ ಯೂಸ್ ಟು ಬಿ ಸಮಥಿಂಗ್ ಲೈಕ್ ವಾರ್ ಮೇಕಿಂಗ್ ಅಂತ ಅನ್ನುವಂಥದ್ದಂದರೆ ಇನ್ನು ಹೇಗಿರ್ಬೋದು ಭೀಮನ ರೀತಿ ಅಂತ ಗೊತ್ತಾಗುತ್ತದೆ. ಹಿಡಂಬಿಯೇ ತಕ್ಕನಾದವಳು ದ್ರೌಪದಿ ಅಲ್ಲ. ಅವನು ಗರ್ಜಿಸಿದ್ರೆ ಭಯಂಕರವಾದ ಹಿಂಸ್ರ ಮೃಗಗಳು ಮೊದಲುಗೊಂಡು ಕಾಡಲ್ಲಿ ಕಂಗಾಲಾಗಿ ತತ್ತರಿಸಿ ದಿಕ್ಕಾಪಾಲಾಗಿ ಓಡ್ತಾ ಇದ್ವು. ಆ ಶಬ್ದಕ್ಕೆ ಗಂಧಮಾದನ ಪರ್ವತ ಶಿಖರಗಳಲ್ಲಿ ಮಲಗಿದ್ದ ರಾಮನಾಮ ಧ್ಯಾನವನ್ನು ಸ್ವಪ್ನ ಸುಷುಪ್ತ್ಯಾದಿಗಳಲ್ಲಿ ಮಾಡ್ತಾ ಇದ್ದ ಹನುಮಂತನಿಗೆ ಎಚ್ಚರ ಆಯಿತು ಅಂತ. ಅಂದರೆ ಯಾವ ಬಗೆಯ ಮನೋಧರ್ಮ ಇವನದು! ಒಳ್ಳೆ ತುಂಟ ಹುಡುಗನಂತೆ ಇವನು ಭೀಮ ವರ್ತಿಸ್ತಾನೆ. ಮತ್ತು ಅಲ್ಲಿ ಬಾಲದ ಕದವನ್ನು ತೆಗೆಸಲಾಗದೆ ಒದ್ದಾಡುವುದೆಲ್ಲ ನಮಗೆ ಗೊತ್ತಿದೆ. ಇಲ್ಲಿ ಕಾಣುವುದು ಭೀಮ ಯಾವುದನ್ನು ಫೋರ್ಥಾಟ್ ಇಲ್ಲದೆ ಮಾಡಿಬಿಡ್ತಾನೆ. ಮುಂದೆ ಏನಾಗ್ಬೋದು ಅಂತ ನೋಡಿದ್ರೆ ಹಿ ಈಸ್ ವೆರಿ ಇಂಪಲ್ಸಿವ್. ಇದೇನು ಮಹಾ ಒಂದು ಕೋತಿ ಅಂತ ಅಂದುಕೊಳ್ತಕ್ಕಂಥದ್ದು, ಈ ಬಾಲ ಏನು ಮಹಾ ತಳ್ತೀನಿ ಅಂತ ಅಂದುಕೊಳ್ತಕ್ಕಂಥದ್ದು, ಈ ಬಗೆಯಲ್ಲೇ ಯೋಚನೆ ಮಾಡಬಲ್ಲ ಹೊರತು ಅವನು ಚಿರಂಜೀವಿಗಳಲ್ಲಿ ಒಬ್ಬ ಹನುಮಂತ ಗಂಧಮಾದನ ಪರ್ವತದಲ್ಲಿ ಏರ್ತಾನೆ ಇತ್ಯಾದಿಗಳ ಕಲ್ಪನೆಯೂ ಅವನು ಮಾಡಿದಾರ. ಆಮೇಲೆ ಗೊತ್ತಾದ ಮೇಲೆ ಮಾತ್ರ ಅವನು ಬಹಳ ಸಹಜ ಸರಳ. ಇವರು ದೊಡ್ಡವರು ಅಂತ ಗೊತ್ತಾದರೆ ಕಾಲನ್ನೇ ಹಿಡಿಯುತ್ತಾನೆ, ಕಾಪಟ್ಯವಿಲ್ಲ, ಪ್ರೀತಿಯನ್ನು ಗೆದ್ದುಕೊಳ್ತಾನೆ. ಆದರೆ ಅದನ್ನೆಲ್ಲ ಅನುಭವಿಸುವ ತಾಕತ್ತು ನಮಗಿರಬೇಕಷ್ಟೆ. ಇವನ ಆಲಿಂಗನಕ್ಕೆ ಸಿಕ್ಕು ಬದುಕುವವರು ಯಾರು? ಇವನ ಅಣ್ಣ ಹನುಮಂತ ಬಿಟ್ಟು ಮತ್ತಾರು? ಕಾಲಿಗೆ ಬಿದ್ದು ಅಪ್ಪಿಕೊಂಡು ಅವನ ದಿವ್ಯ ದರ್ಶನವನ್ನು ಕಂಡು ಮತ್ತೆ ಹೋಗಿ ಕುಬೇರ ಪಾಲಿತವಾದ ಯಕ್ಷ ರಾಕ್ಷಸರಿಂದ ರಕ್ಷಿತವಾದ ಆ ಸರೋವರದ ಸೌಗಂಧಿಕ ಪುಷ್ಪಗಳನ್ನು ಲೀಲಾಜಾಲವಾಗಿ ಕಿತ್ತುಕೊಂಡು ಬರ್ತಾನೆ. ಅವ್ರ ಜೊತೆಗೆ ಮತ್ತೆ ಯುದ್ಧ. ಅವನಿಗೆ ಒಂದು ಸಿದ್ಧ, ಇನ್ನೊಂದು ಸಾಧ್ಯ, ಎಲ್ಲವನ್ನೂ ಲೀಲಾಜಾಲವಾಗಿ ಮಾಡ್ತಾನೆ. ಮಾಡಿ ಕುಮಾರವ್ಯಾಸನಂತೂ ಬಹಳ ವಿನೋದವಾಗಿ ಬರೀತಾನೆ. ನಿಮ್ಮ ಕೊಳ ನಿಮಗೇ ಬಿಟ್ಟು ಹೋಗಿದ್ದೀನಿ ನೋಡಿ ಅಂತ ಲೋಚು ಮಾಡಿದನು ಅಂತ ಹೇಳ್ತಾನೆ. ಒಂದು ಹೂವು ಉಳಿದಂತೆ ಜೈನ ಯತಿಗಳು ಹೇಗೆ ತಮ್ಮ ಕೈಯಿಂದಲೇ ಮುಷ್ಟಿ ತಲೆ ಕೂದಲುಗಳನ್ನು ಕಿತ್ತುಕೊಂಡು ತಲೆಯನ್ನಷ್ಟು ಮುಂಡನ ಮಾಡ್ಕೊಳ್ತಾರೋ ಆ ರೀತಿ ಅವನ ಕೊಳವನ್ನಷ್ಟು ಬರೆದು ಮಾಡ್ದ ಅಂತ. ಒಂದು ಹೊರೆ ಹೂವು ತಂದಿದ್ದು ಭೀಮ ಹೊರಲಾಗದಷ್ಟು ತರೋದು ಅಂದರೆ ಈಗೇನು ಅನ್ರೊಮ್ಯಾಂಟಿಕ್. ಹೂವು ಅಂತಂದರೆ ಸೌದೆ ತಂದಂಗೆ ತರೋದು. ಅಂದರೆ ನಾವು ಏನು ಮಾಡಿದ್ರೂ ನಮ್ಮ ಸ್ವಭಾವ ಬಿಟ್ಟು ಹೋಗೋಲ್ಲ. ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ನಮ್ಮ ಸ್ವಭಾವಕ್ಕೆ ತಕ್ಕಂಥದ್ದೇ ನಾವು ಮಾಡ್ತೀವಿ. ಬೇರೊಂದು ರೀತಿ ಇರೋಕ್ಕೆ ಸಾಧ್ಯವಾಗೋದೇ ಇಲ್ಲ. ನಾನು ಎಷ್ಟು ಪ್ರಯತ್ನ ಪಟ್ಟರೂ ಮರ್ಯಾದೆಯಾಗಿರೋಕ್ಕಾಗೋಲ್ಲ. ಏನು ಮಾಡೋದು? ನನ್ನ ಹಣೆಯಲ್ಲಿ ಬರೆದಿರ್ತಕ್ಕಂಥದ್ದೇ ಅದು ಅಷ್ಟೇ. ಹಾಗಾಗಿ ಏನಾಪಿ ದೇವೇನ ಹೃದಯ ಸ್ಥಿತೇನ ದೇವವೋ ದೆವ್ವನೋ ಏನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ ಅಂದುಕೊಳ್ಬೇಕಾಗುತ್ತದೆ. ಯಾರು ಏನು ಮಾಡಿದ್ರೂ ಗೊತ್ತಾಗ್ತಾ ಇರ್ತದೆ. ಒಂದು ಬಾರಿ ನಾನು ಮತ್ತು ನನ್ನ ಸ್ನೇಹಿತ ಆರ್ ಶಂಕರ್, ಒಳ್ಳೆಯ ಸರಸ ಸಂಸ್ಕೃತ ಕವಿ, ಆತ ಇಬ್ಬರು ಒಂದೇ ಗ್ರಾಮ ಜೀವನದ ಬಗ್ಗೆ ಒಂದೇ ಶಾರ್ದೂಲ ಕ್ರೀಡಿತ ಛಂದಸ್ಸಿನಲ್ಲಿ 10 ಪದ್ಯಗಳು ಬರೆದ್ವಿ. ಎಂದನಂತೆ ನನ್ನ ಔಟ್ಪುಟ್ ಯಾವತ್ತೂ ಜಾಸ್ತಿ, ಕ್ವಾಲಿಟಿ ಕಡಿಮೆ.
ಇಬ್ಬರು ಬರೆದ್ವಿ. ಅವನೊಂದು 15-20 ಬರೆದಿದ್ದ, ನಾನೊಂದು 60-70 ಬರೆದಿದ್ದೆ. ಆಗ ಇಬ್ಬರಿಗೂ ಸಮಾನ ಸ್ನೇಹಿತನಾದ ರಸಜ್ಞ ಶಿಖಾಮಣಿ ಸುಧೀರ್ ಕೃಷ್ಣಸ್ವಾಮಿಯನ್ನು ಕೇಳಿಕೊಂಡ್ವಿ. ಒಂದೇ ಹೆಚ್ಚು ಕಡಿಮೆ ವಸ್ತು ಒಂದೇ, ಛಂದಸ್ಸು ಒಂದೇ, ಭಾಷೆಯಂತೂ ಸಂಸ್ಕೃತ, ಇಬ್ಬರು ಸಮಾಸ ಎಲ್ಲ ಬಳಸಿರುವ ರೀತಿಯ ಶೈಲಿಯೂ ಒಂದೇ ಅನ್ಬೋದು, ನಿನಗೆ ಗುರುತಿಸೋಕ್ಕಾಗುತ್ತಾ ಅಂತ. ಖಂಡಿತ ಆಗುತ್ತದೆ ಅಂತ ಅವನು ಸರನೆ ಇಬ್ಬರ ಪದ್ಯಗಳನ್ನು ನೋಡಿ ಇದನ್ನು ಅಂತ 90% ಯಾರ್ಯಾರ್ದು ಅಂತ ಬೇರೆ ಮಾಡಿಬಿಟ್ಟ. ಒಳ್ಳೆ ಹಂಸಕ್ಷೀರ ನ್ಯಾಯ ಅಂತ ಮಾಡಿಬಿಟ್ಟ. ಯಾಕೆಂದರೆ ಪ್ರತಿ ಪದ್ಯದಲ್ಲೂ ಅವರವರ ಶೈಲಿ ಕಾಣಿಸುತ್ತದೆ, ಅವರವ್ರ ವ್ಯಕ್ತಿತ್ವವೇ ಕಾಣಿಸ್ತಾ ಇರುತ್ತದೆ. ಅದು ಆ ಸಿಗ್ನೇಚರ್ ಅಂತಾರಲ್ಲ, ಆ ರೀತಿಯಾದದ್ದು ಗೊತ್ತಾಗುತ್ತೆ. ಶಂಕರನ ವ್ಯಕ್ತಿಗತವಾದ ಸಿಗ್ನೇಚರ್ ಇರೋಲ್ಲ, ಕ್ಲಾಸಿಕ್ಯಾಲಿಟಿಯ ಆಭಿಜಾತ್ಯದ ಶೈಲಿ ಇದ್ದೇ ಇರುತ್ತೆ. ನಾನು ತುಂಬ ವ್ಯಕ್ತಿಗತವಾದದ್ದು ಈ ಥರದ್ದು ಇದ್ದೇ ಇರುತ್ತದೆ ಅಂತ. ಹಾಗಾಗಿ ನಾವು ಏನು ಮಾಡ್ತೀವೋ ನಮ್ಮ ಕೆಲಸ ತದನ್ನಾಸ್ತಸ್ಯ ದೇವತಾ ಅಂತ ಇದ್ದೇ ಇರುತ್ತೆ. ಅರ್ಜುನ ಆಗಿದ್ದರೆ ನೀಟಾಗಿ ಅದನ್ನೆಲ್ಲ ಒಂದು ಮಾಲೆ ಕಟ್ಕೊಂಡು ಬರೋದು ಅಥವಾ ಅದೊಂದು ಬೊಕೆ ಮಾಡೋದು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದ. ಕೃಷ್ಣ ಆಗಿದ್ದರೆ ರಸಜ್ಞ, ಸರ್ವಸ್ವ, ರಸಶಿಖಾಮಣಿ. ಆತ ಅಂತೂ ಬಹಳ ಚೆನ್ನಾಗಿ ದ್ರೌಪದಿಗೆ ಜಡೆ ಹೆಣೆದು ಮುಡಿಸು ಬಿಡ್ತಾ ಇದ್ದ ಅನಿಸುತ್ತೆ. ಸತ್ಯಭಾಮೆಗೆ ಪಾರಿಜಾತ ವೃಕ್ಷವನ್ನು ತಂದುಕೊಡುವಾಗ ರುಕ್ಮಿಣಿಗೆ ನಾರದ ತಂದುಕೊಟ್ಟ, ಬೇರೆಯವರು ತಂದುಕೊಟ್ಟು ಹೂವನ್ನು ಮುಡಿಸೋದಕ್ಕೆ ಅದೊಂದು ಶೋಕು. ಎಲ್ಲಿ ಮಟ್ಟಕ್ಕೆ ಅಂದರೆ ಸತ್ಯಭಾಮೆಯ ಸಖಿ ನೋಡಿ ಕನಲಿ ಹೊಟ್ಟೆ ಉರಿದು ಸತ್ಯಭಾಮೆಗೆ ತಂದು ಆ ಸುದ್ದಿಯನ್ನು ಕಿವಿಯಲ್ಲಿ ಊದಿ ಅವಳು ಕೆಂಡಾಮಂಡಲ ಆಗುವಂತೆ ಮಾಡುವಷ್ಟರ ಮಟ್ಟಿಗೆ ಕೃಷ್ಣನ ರೊಮ್ಯಾಂಟಿಸಮ್ಮು. ಅದನ್ನು ಸಮಾಧಾನ ಮಾಡೋದಕ್ಕೆ ಸತ್ಯಭಾಮೆಯ ಕಾಲಿಗೆ ಬಿದ್ದ ಕೃಷ್ಣ, ಅವಳು ಅದಕ್ಕೆ ರೋಷಾಕ್ರಾಂತಳಾಗಿ ಕಾಲಿಂದ ಅವನನ್ನು ಒದ್ದಾಗ, ನೀನು ಒದ್ದದ್ದಕ್ಕಾಗಿ ನನಗೆ ಬೇಸರ ಇಲ್ಲ, ಆದರೆ ನಿನ್ನ ಸುಕುಮಾರ ಕೋಮಲವಾದಂಥ ಕಾಲು ನನ್ನ ತಲೆಗೆ ತಾಕಿ ಅದೆಷ್ಟು ನೋಯಿತೋ, ಆ ನಿನ್ನ ಪಾದಸ್ಪರ್ಶದಿಂದ ರೋಮಾಂಚಿತವಾದ ತಲೆ ಕೂದಲು ಮುಳ್ಳಂದಿಯ ಮುಳ್ಳಿನಂತೆ ನೆಟ್ಟಗೆ ನಿಂತು ನಿನ್ನ ಪಾದ ಪದ್ಮಗಳು ಶಿರೀಷ ಕೋಮಲವು ರಸಪೇಶಲವಾದದಕ್ಕೆ ಚುಚ್ಚಿಕೊಂಡು ಎಷ್ಟು ನೋವಾಯಿತು ಅಂತ ನನಗೆ ನೋವಾಗ್ತಾ ಇದೆ ಅಂತ ಹೇಳಬಲ್ಲಂಥವನು. ನನು ಭವದೀಯ ದಾಸುನಿ ಮನಂಬುನ ನೆಯ್ಯಪು ಕಿನ್ಕಪೂನಿ ತಾಚಿನಾದಿ ನಾಕು ಮನ್ನನೆಯ ಚೆಲ್ವಗು ನೀ ಪದಪಲ್ಲವಂಬು ಮತ್ತನು ಪುಲಕಗ್ರ ಕಂಠಕ ವಿತಾನಮು ತಾಕಿನ ನೊಚ್ಚುನೊಂಚುನೇ ನನಿಯದ ಅಲ್ಕಮಾನವು ಕದಾ ಇಕನೈನ ಅರಾಲ ಕುಂತಲ ಅಂತ ಹೇಳುವ ಮಟ್ಟಕ್ಕೆ ಅವನ ರಸಜ್ಞತೆ. ಪಾಪ ಭೀಮನಿಗೆ ಅದು ಎಷ್ಟು ಜನ್ಮ ಎತ್ತಿದ್ರೂ ಬರುವಂಥದ್ದಲ್ಲವೇ ಅಲ್ಲ. ಹೀಸ್ ಭೀಮ ಅಷ್ಟೆ. ಮಹಾಕವಿಗಳ ಲಕ್ಷಣ ಇಂಥದ್ದೇ. ಆಯಾ ಪಾತ್ರಕ್ಕೆ ಪಾತ್ರದ ಜಾಡಿನಲ್ಲೇ ಇರಬೇಕು. ಪಂಪನ ಭೀಮ ಅದಕ್ಕೆ ಹೇಳ್ತಾನೆ, ಎನ್ನಯ ನುಡಿ ಟಾಟ ಢಾಢಣಂ ಎಲ್ಲ ಹೇಳಿಬಿಟ್ಟಿದ್ದಾನೆ ಪಂಪ. ಹಿತಮಿತ ವಚನ ರಚನಾ ನಿಪುಣ ಅಂದರೆ ಅದು ಅಚ್ಚುಕಟ್ಟಾಗಿ ಹೇಳಿಬಿಡ್ತಾನೆ. ಠಾ ಠಾ ಡಾ ಢಾಣ ಹೇಗೆ ಕೇಳಿಸುತ್ತೋ ಹಾಗೆ ಕಾಣಿಸ್ತಾನೆ ಭೀಮ, ಹಾಗಿರ್ತಾನೆ ಅಂತಕ್ಕಂಥದ್ದು. ಆಮೇಲೆ ನಾವು ಭೀಮನನ್ನು ಕಾಣತಕ್ಕಂಥದ್ದು 2 ಪ್ರಕರಣಗಳಲ್ಲಿ. ಒಂದಂತೂ ಆ ಘೋಷಯಾತ್ರೆಯ ಪ್ರಕರಣ. ಅಲ್ಲಿ ಇಷ್ಟವಿಲ್ಲದೇ ಇದ್ದರೂ ಧರ್ಮರಾಜ ಹೇಳಿದ ಅನ್ನೋದಕ್ಕೋಸ್ಕರವಾಗಿ ಹೋಗಿ ದುರ್ಯೋಧನನ ಬಿಡಿಸಿಕೊಂಡು ಬರುವಲ್ಲಿ ಅರ್ಜುನನ ಸಹಭಾಗಿಯಾಗಿ ಇರ್ತಾನೆ. ಅದಾದ ಮೇಲೆ ಇನ್ನೊಂದು ಇದೇ ರೀತಿಯಾದ ಒಂದು ಪ್ರಸಂಗ, ಅಂದರೆ ಇಷ್ಟವಿಲ್ಲದ ಕೆಲಸ ಮಾಡುವಂಥದ್ದು. ದ್ರೌಪದಿಯನ್ನು ಕೆಣಕಿ ಹೊತ್ತುಕೊಂಡು ಹೋದಂಥ ಜಯದ್ರಥ ನೀಚ ಪಾಂಡವರೆಲ್ಲರೂ ಕಾಡಿಗೆ ಬೇಟೆಗೆ ಹೋಗಿದ್ದಾಗ ಬಂದು ಕೆಣಕಿ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಈಡೇರಿಸ್ತೀನಿ ಎನ್ನುವಂತೆ ಬಂದು ಅತಿಥಿಯಂತೆ ಬಂದವನು ಕಡೆಗೆ ನೀಚನಾಗಿ ಅವಳನ್ನೇ ಅಪಹರಣ ಮಾಡೋದಕ್ಕೆ ರಥದಲ್ಲಿ ಹಾಕಿ ಹೊತ್ಕೊಂಡು ಹೋಗ್ತಾ ಇದ್ದಾಗ ಜಯದ್ರಥನನ್ನು ಬಲಿ ಹಾಕೋದಕ್ಕೆ ಅಂತ ಭೀಮಾರ್ಜುನರು ಹೋದಾಗ ಭೀಮನ ಮಾತಿಗೆ ಅರ್ಜುನನ ಮಾತಿಗೆ ಓಗೊಡದೆ ಧರ್ಮರಾಜ ತಂಗಿಗೆ ವೈಧವ್ಯ ಬಂದಿತ್ತು, ಇವನನ್ನು ಉಳಿಸಬೇಕು ಅಂತ ಕೇಳಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ಬಿಟ್ಟು ಕೊಡ್ತಾನೆ. ಆದರೆ ಭೀಮ ಒಂದು ಮಾಡ್ತಾನೆ. ಅದು ಕೃಷ್ಣ ಮಾಡಿದ ಕೆಲಸ. ಹಿಂದೆ ರುಕ್ಮಿಗೆ ಮಾಡಿದ್ದು, ತಲೆ ಮೀಸೆ ಬೋಳಿಸಿದ್ದು. ಜಯದ್ರಥನಿಗೆ ಭೀಮ ಇನ್ನೂ ಒಳ್ಳೆ ಟೆಕ್ನಿಕ್, ಅದರಲ್ಲಿ ಏನು ಕೌಶಲ ಬಂದುಬಿಡ್ತೋ ಗೊತ್ತಿಲ್ಲ, ಪಂಚಶಿಖೆಗಳನ್ನು ಇಟ್ಟು ಕಳಿಸಿದಂತೆ. ಕೃಷ್ಣ ಅರ್ಧ ತಲೆ ಬೋಳಿಸಿ ಅರ್ಧ ಮೀಸೆ ಬೋಳಿಸಿ ಕಳಿಸ್ದ, ರ್ಯಾದರ್ ಈಸಿಯರ್. ಇವನು ತಲೆಯನ್ನು ಯಾವ ರೀತಿ ಬೋಳಿಸ್ದ ಅಂದರೆ ಅಲ್ಲಿ 5 ಕಡೆಗೆ ತಲೆ ಜುಟ್ಟುಗಳು ಬಂತಂತ್ವೆ ಪಂಚಶಿಖೆಗಳನ್ನು ಇಟ್ಟು. ಅಂದರೆ ಎಷ್ಟು ನ್ಯಾಕಿಂದ ಮಾಡಿರಬೇಕು, ಯಾವ ರೀತಿಯಾಗಿ ಅವನು ಪೆಂಟಗನ್ನ ತಲೆ ಮೇಲೆ ಫಾರ್ಮ್ ಮಾಡಿರಬೇಕು, ಜಮಿಟ್ರಿಕಲ್ಲಾಗಿ ಮಾಡಿದ್ನೋ ಏನೋ ಗೊತ್ತಿಲ್ಲ. ನಾಟ್ಯಶಾಸ್ತ್ರದಲ್ಲಿ ವಿದೂಷಕನ ಕೇಶಾಲಂಕಾರ ಹೇಗಿರಬೇಕು ಅಂದರೆ ಕಾಕಪಾದ ಸ್ಪೃಷ್ಟ ಅಂತ, ಕಾಗೆ ಕಾಲು ಅಲ್ಲಲ್ಲಿ ಮುದ್ರಿತವಾದಂಥ ರೀತಿ ಕಾಣಿಸ್ಬೇಕು, ಹಾಗಿರಬೇಕು ಅಂತ. ಆ ಥರ ವಿದೂಷಕನ ಶಿಖಾಲಂಕಾರ ಕೇಶಾಲಂಕಾರದಂತೆ ಮಾಡಿ ಕಳಿಸ್ತಾನೆ. ಅಲ್ಲಿ ಒಂದು ಸ್ಕಿಲ್ಡ್ ಲೇಬರ್ ಕಾಣಿಸುತ್ತೆ ಭೀಮನದು.
ಮತ್ತು ಈ ರೀತಿ ತಲೆಗೂದಲಿಂದ ಕೆಲಸ ಬಂದಿದ್ದು ಕಟ್ಟ ಕಡೆಗೆ ದ್ರೌಪದಿಯ ಮುಡಿಯನ್ನು ಕಟ್ಟುವಾಗ ಅಂತ ಗೊತ್ತಾಗುತ್ತದೆ. ಮೂಲ ಮಹಾಭಾರತದಲ್ಲಿ ಅವಳು ಮುಡಿಯನ್ನೇನು ಕಟ್ಟಿದಂತೆ ಬರೋಲ್ಲ, ಆಮೇಲೆ ಬೇರೆ ಕಡೆಗಳಲ್ಲಿ ಬರುತ್ತದೆ. ಇರಲಿ, ಭೀಮಸೇನ ಮೂಲ ಮಹಾಭಾರತದಲ್ಲಿ ದುಶಾಸನ ರಕ್ತಪಾನದ ಮಟ್ಟಿಗೆ ಪ್ರತಿಜ್ಞೆ ಮಾಡಿರ್ತಾನೆ. ದ್ರೌಪದಿ ತಾನು ಆ ರಕ್ತದಿಂದ ಸೇಚನ ಮಾಡಿಸಿಕೊಂಡೊರತು ಮುಡಿ ಕಟ್ಟೋಲ್ಲ ಅಂತೇನು ಮೂಲದಲ್ಲಿ ಪ್ರತಿಜ್ಞೆ ಮಾಡಿರೋದಿಲ್ಲ. ಅದನ್ನು ನಾನು ದ್ರೌಪದಿ ಪಾತ್ರ ವಿಶ್ಲೇಷಣೆಯಲ್ಲಿ ವಿಸ್ತರಿಸ್ತೀನಿ. ತಾತ್ಪರ್ಯತಃ ಹೇಳುವುದಾದರೆ ಇಷ್ಟು: ಜಯದ್ರಥನಿಗೆ ಅವಮಾನವನ್ನಂತೂ ತುಂಬ ಚೆನ್ನಾಗಿ ಭೀಮ ಮಾಡ್ತಾನೆ. ಅವನ ಬಟ್ಟೆಯನ್ನೆಲ್ಲ ಹರಿದು ಚಿಂದಿಯನ್ನು ಉಡಿಸಿ ಅವನಿಗೆ ಮೈಯ ಮೇಲೆಲ್ಲ ಧೂಳು ಬಡಿದು ಮಸಿ ಬಳಿದು ಕಳಿಸ್ಕೊಡ್ತಾನೆ ಅಂತ ಮಾಡಿದ್ರೆ ಹೀಗೆ ಅವಮಾನ ಮಾಡಬೇಕು, ಜನ್ಮ ಇಡೀ ಜ್ಞಾಪಕ ಇಟ್ಕೊಳ್ಳುವಂತೆ. ಅದರಿಂದ ಆದ ಸಮಸ್ಯೆ ಏನು ಅಂತಂದರೆ, ಭೀಮ ಅವಮಾನ ಮಾಡ್ದ, ಅದು ಅವನ ಮೇಲೆ ಪರಿಣಾಮ ಬೀರಿ ಪಾಂಡವರಲ್ಲಿ ಅರ್ಜುನನೊಬ್ಬನ್ನು ಬಿಟ್ಟು ಮಿಕ್ಕಿ ಎಲ್ಲರನ್ನೂ ಗೆಲ್ಲುವಂತೆ ವರ. ಅರ್ಜುನನ್ನೂ ಗೆಲ್ಲಬೇಕು ಅಂತ ಇತ್ತು ಅವನಿಗೆ, ಆದರೆ ಪಾಶುಪತ ಇರೋದರಿಂದ ಅವನನ್ನು ಗೆಲ್ಲೋಕ್ಕಾಗೋಲ್ಲ ಅಂತ ಶಿವ ಹೇಳ್ದ. ಹಾಗಾಗಿ ಇವನು ಮಿಕ್ಕ 4 ಗೆಲ್ಲುವಂಥ ವರ ಪಡೆದ ಅಂತ. ಇಲ್ಲಿ ಧರ್ಮರಾಜ ಅವನನ್ನು ಬದುಕಿಸಿದ್ರಿಂದ ಅವನಿಗೆ ಹೀಗೆ ಬಂತೋ ಬುದ್ಧಿ, ಭೀಮ ಅವಮಾನ ಮಾಡಿದ್ರಿಂದ ಬಂತೋ ಬುದ್ಧಿ ನಮಗೆ ಹೇಳೋಕ್ಕಾಗೋಲ್ಲ. ಮೂಲ ಕಾರಣ ಧರ್ಮರಾಜ ಬದುಕಿಸಿದ್ದು ಅಂತಲೇ ಅನ್ನಬೇಕು, ಅಥವಾ ಭೀಮ ಅವಮಾನ ಮಾಡಿದ್ದು ಅಂತಲೇ. ಅವಮಾನ ಮಾಡಿದ್ರಿಂದ ಆಯಿತು ಅಂದರೆ ಧರ್ಮರಾಜನ ಕಡೆಗೆ ಹೋಗುತ್ತೆ. ಅವನಲ್ಲಿ ತಪ್ಪಿಲ್ಲ, ಅವನು ಬದುಕಿಸಿಕೊಟ್ಟಿದ್ದರಿಂದ ಅವನ ಮನಸ್ಸು ಬದಲಾಗ್ತಾ ಇತ್ತೋ ಏನೋ ಅಂತಲೂ ಕೂಡ ಒಂದು ವಾದವನ್ನು ಹೂಡಬಹುದು. ಹಾಗಲ್ಲ, ಇವನ ಬದುಕಿನಿಂದಲೇ ಬಂದದ್ದು ಇದು ಭೀಮನ ವಾದ. ನನಗನ್ನಿಸುತ್ತದೆ ಶತ್ರುಶೇಷ ಉಳಿಸಬಾರ್ದು, ಮುಗಿಸ್ತಾ ಇರಬೇಕು ಅಂತ. ಈಗಲಾದರೂ ಅಷ್ಟೇ, ನಾಳೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ಕಾಂಗ್ರೆಸ್ನವರು ಮಾಡಿರತಕ್ಕಂಥ ಸಮಸ್ತ ಹಗರಣವನ್ನು ನೋಡಿ ಪ್ರತಿಯೊಬ್ಬ ನೀಚರಿಗೂ ಕೂಡ ಅವರಿಗೆ ಕ್ರಿಮಿನಲ್ ಪನಿಷ್ಮೆಂಟನ್ನು ಕೊಡಿಸಿ ಇನ್ನೆಂದೂ ಚುನಾವಣೆಗೆ ನಿಲ್ಲದಂತೆ ಮಾಡಿದ್ರೆ ನರೇಂದ್ರ ಮೋದಿಗೆ ಒಂದಿಷ್ಟು ಮರ್ಯಾದೆ ದಕ್ಕುತ್ತದೆ, ನಮ್ಮೆಲ್ಲರ ಆಶೋತ್ತರ ಈಡೇರುತ್ತೆ. ಹಾಗಲ್ಲದೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಮಾಡಿದ್ರೆ ಆಗುವಂಥದ್ದಲ್ಲ. ಭೀಮನ ದಾರಿಯನ್ನು ಅನುಸರಿಸಬೇಕಾಗುತ್ತದೆ. ಇರಲಿ, ಮುಂದೆ ನಾವು ಭೀಮನನ್ನು ಕಾಣುವಂಥದ್ದು ಯಕ್ಷಪ್ರಶ್ನೆಯ ಹೊತ್ತಿನಲ್ಲಿ. ಅಲ್ಲಂತೂ ಅದು ಪ್ರಕ್ಷೇಪ ಅಂತಲೂ ಕೆಲವರು ಹೇಳ್ತಾರೆ, ಆದರೆ ಕ್ರಿಟಿಕಲ್ ಎಡಿಷನ್ನಲ್ಲೂ ಇದೆ ಯಕ್ಷಪ್ರಶ್ನೆ. ಯಕ್ಷ ಈ ಜಲವನ್ನು ಕುಡಿಯಬಾರದು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೊರ್ತು ನಿಮಗೆ ಆ ಜಲಸ್ಪರ್ಶನದ ಅಧಿಕಾರ ಬರೋಲ್ಲ ಅಂತಂದರೆ ನಿನ್ನನ್ನೇನು ಕೇಳೋದು ಹೋಗು ಅಂತ ಹೇಳ್ಬಿಟ್ಟಿದ್ರೆ ಭೀಮ ದಬಾಯಿಸ್ಕೊಂಡು ನೀರು ಕುಡಿತಾರೆ. ಅರ್ಜುನ ಈ ಧ್ವನಿ ಬಂದ ಜಾಗಕ್ಕೆ ಬಾಣ ಬಿಟ್ಟ, ಆಮೇಲೆ ನೀರು ಕುಡ್ದ ಅಂತ ಬರುತ್ತೆ. ಇವರದೆಲ್ಲ ಪೌರುಷ ಮಾರ್ಗ. ಧರ್ಮರಾಜ ಪೌರುಷ ನಡೆಯದ ಜಾಗದಲ್ಲಿ ವಿವೇಕ ಉಂಟು ಅಂತ ಹೋಗ್ತಾನೆ. ಎರಡೂ ಇರಬೇಕು ಅಂತಕ್ಕಂಥದ್ದು ಕೃಷ್ಣನ ದೃಷ್ಟಿ. ಆಮೇಲೆ ನಾವು ಭೀಮನನ್ನು ನೋಡುವುದು ವಿರಾಟ ಪರ್ವದಲ್ಲಿ. ವಿರಾಟ ಪರ್ವದಲ್ಲಂತೂ ಅವನು ವಲಲ ಅಥವಾ ಬಲ್ಲವ ಅನ್ನುವ ಹೆಸರನ್ನು ಪಡ್ಕೊಂಡು ಅಡುಗೆಯವನಾಗಿ ಹೋಗಿ ಸೇರಿಕೊಳ್ತಾನೆ. ಅದನ್ನು ನಾವು ಕಂಡಿದ್ದೀವಿ. ಅವನು ಈ ಬಗೆ ಬಗೆಯ ಅಡುಗೆಗಳನ್ನು ಮಾಡ್ತೀನಿ, ಪಾಕ ಕೋವಿದ ನಾನಾಗಿದ್ದೀನಿ ಅಂತ. ಭೀಮ ಪಾಕ ಅಂತಲೇ ಒಂದು ಬ್ರ್ಯಾಂಡ್ ಆಯಿತು ಅಂತ. ಇಲ್ಲೆಲ್ಲ ಅವನ ಬೇರೆ ಬೇರೆ ಕೌಶಲಗಳು, ಸ್ಕಿಲ್ಸ್ ಬರುತ್ತವೆ. ಆದರೆ ಅದು ದೊಡ್ಡ ಪ್ರಮಾಣದ್ದು. ಅಲ್ಲಿ ಕಲೆ ಅನ್ನೋದಕ್ಕಿಂತ ಕೈಗಾರಿಕೆ ಆದದ್ದೇ ಹೆಚ್ಚು. ಅರಾಮಿತ್ರ ಅವರು ಹೇಳ್ತಾರೆ, ಹೆಣ್ಣು ಮಾಡುವ ಅಡುಗೆಯಲ್ಲಿ ಕಲೆ ಇರುತ್ತದೆ, ಗಂಡು ಮಾಡುವ ಅಡುಗೆ ಕೈಗಾರಿಕೆ ಆಗಿಬಿಡುತ್ತದೆ ಅಂತ ಒಂದು ಲಲಿತ ಪ್ರಬಂಧದಲ್ಲಿ. ನಾನು ಇದನ್ನು ಒಪ್ಪಲಾರೆ, ಯಾಕೆಂದರೆ ನಾನೇ ಹಾಗೆ ಮಾಡೋದ್ರಿಂದ ನಾನು ಮಾಡುವ ಅಡುಗೆ ಕಲೆ ಆಗುತ್ತದೆ ಅಂತ ನನಗೆ ವಿಶ್ವಾಸ ಇದೆ. ಮಸಿ ಕಲೆ ಅಂತೂ ಹಾಗೇ ಆಗುತ್ತದೆ. ಅಂದರೆ ಹೆಚ್ಚು ಮಾಡೋಕ್ಕಾಗೋಲ್ಲ ಅಂದರೆ ಕಲೆ ಅಷ್ಟೇ. ಇರಲಿ, ಕಲೆಗೆ ಸ್ತ್ರೀ ಪುರುಷ ಭೇದವಿಲ್ಲ. ತಾಂಡವ ಅನ್ನುವುದು ಅಥವಾ ಉದ್ಧತ ನರ್ತನ ಅನ್ನೋದು ಹೆಣ್ಣಿಗೆ ಮಾತ್ರ ಅಂತ ಏನಿಲ್ಲ, ಗಂಡಿಗೆ ಮಾತ್ರ ಅಂತ ಏನಿಲ್ಲ. ಲಾಸ್ಯ ಅನ್ನೋದು ಹೆಣ್ಣಿಗೆ ಮಾತ್ರ ಅಂತಿಲ್ಲ, ಯಾರೂ ಮಾಡಬಹುದು ಅಂತಲೇ ಭರತೋದಿತವಾದಂಥದ್ದು. ಅಮರಕೋಶದಲ್ಲಿಯೇ ಸ್ತ್ರೀವೇಷವನ್ನು ಹಾಕುವ ಗಂಡಸರ ಉಲ್ಲೇಖ ಬರುತ್ತದೆ. ಬಾಹ್ಯ ಪ್ರಯೋಗಗಳಲ್ಲಿ ನಾಟ್ಯಶಾಸ್ತ್ರದಲ್ಲಿ ಸ್ತ್ರೀಯ ವೇಷವನ್ನೆಲ್ಲ ಪುರುಷರೇ ಹಾಕ್ತಾಯಿದ್ರು, ಆಭ್ಯಂತರ ಪ್ರಯೋಗದಲ್ಲಿ ಪುರುಷ ವೇಷವನ್ನೆಲ್ಲ ಸ್ತ್ರೀಯರೇ ಹಾಕ್ತಾಯಿದ್ರು ಅಂತಃಪುರಾದಿಗಳಲ್ಲಿ ಅಂತ ಗೊತ್ತಾಗುತ್ತದೆ. ಆ ರೀತಿಯಾದ ಸ್ತ್ರೀವೇಷಧಾರಿಯಾದ ಪುರುಷನ ಭೃಕುಂಸ ಭ್ರೂಕುಂಸ ಅಂತೆಲ್ಲ ಕರೀತಾ ಇದ್ರು ಅಂತ ಅಮರಕೋಶದ ನಾಟ್ಯವರ್ಗದಲ್ಲೇ ನಮಗೆ ಗೊತ್ತಾಗುತ್ತದೆ. ಇರಲಿ, ಯಾಕೆ ಹೇಳ್ತೀನಿ ಅಂದರೆ, ಒಂದು ಮಟ್ಟದ ಸ್ಕಿಲ್ಸ್ಗೆ ಬಂದಾಗ, ಒಂದು ಹಂತ ಮೀರಿದ ಮೇಲೆ ಇಟ್ ಬಿಕಮ್ಸ್ ಬಿಯಾಂಡ್ ಜೆಂಡರ್, ಲಿಂಗಾತೀತವಾಗಿ ವರ್ತಿಸುತ್ತದೆ. ಭೀಮ ಹಾಗೆ ಒಳ್ಳೆಯ ಪಾಕಕೌಶಲವನ್ನು ಹೊಂದಿದ್ದ ಮತ್ತು ಮಲ್ಲವಿದ್ಯೆ ಇತ್ಯಾದಿಗಳಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಆದರೆ ಅಲ್ಲಿ ನಮಗೆ ದ್ರೌಪದಿಯು ಮತ್ತು
ಕೀಚಕ ತ್ರಸ್ತಳಾಗಿ ತುಂಬಿದ ಸಭೆಗೆ ಭಯಕಂಪಿತಿಯಾಗಿ ಓಡಿ ಬಂದಾಗ ನಿರ್ಲಜ್ಜನಾಗಿ ಕೀಚಕ ಬೆನ್ನಟ್ಟಿ ಬರ್ತಾನೆ. ಇಂಥ ರೌಡಿ ಲಫಂಗ ಇರಬೇಕು ನೋಡಿ. ಕೀಚಕ ಎಷ್ಟು ನೀಚ ಅಂತನ್ನೋದು ಇಲ್ಲಿಯೇ ನಮಗೆ ಗೊತ್ತಾಗುತ್ತದೆ. ತುಂಬಿದ ಸಭೆಯಲ್ಲೂ ಯಾರಿಗೂ ಯಾವ ಅವಮಾನವನ್ನು ಮಾಡ್ತೀನಿ ಅಂತಂದರೆ ಅವನು ಯಾವ ಮಟ್ಟದಲ್ಲಿರೋನು. ಈ ಕಾಲದಲ್ಲಿ ಕೆಲವು ಸಿನಿಮಾಗಳಲ್ಲೆಲ್ಲನೂ ಬರ್ತದೆ, ರೇಪಿಂಗ್ ಇನ್ ದಿ ಪಾರ್ಲಿಮೆಂಟ್ ಅಂತ. ಆ ರೀತಿಯಾದಂಥದ್ದು ಇವನದು ಆ ದಾರಿ. ಅವರಿಗೆಲ್ಲರಿಗೂ ಹೆದ್ದಾರಿಯನ್ನು ಹಾಕ್ಕೊಟ್ಬಿಟ್ಟಿದ್ದಾನೆ ಕೀಚಕ. ತನಗಿಂತ ವಯಸ್ಸಿನಲ್ಲಿ ದೊಡ್ಡವಳಾದ ಈ ಹೆಣ್ಣು ಮಗಳನ್ನು ಆ ಬಗೆಯಲ್ಲಿ ನೋಡ್ತಾನೆ. ಆಗ ಭೀಮ ಅಲ್ಲಿಯೇ ಇದ್ದ ಒಂದು ಮರವನ್ನು ಕಿತ್ತು ಬಡಿದು ಕೊಂದು ಬಿಡಬೇಕು ಅಂತ ನೋಡಿದಾಗ ಕಂಕಭಟ್ಟ ಧರ್ಮರಾಜ ತಡೆ ವಲಲ, ನಿನ್ನ ಅಡುಗೆಗೋಸ್ಕರವಾಗಿ ಈ ಹಸಿಯಾದ ಫಲಪುಷ್ಪ ಭರಿತವಾದ ಪಕ್ಷಿಗಳಿಗೆಲ್ಲ ನೆರವನ್ನೀಯುವ ಗೂಡುಗಳಿಂದ ತುಂಬಿರತಕ್ಕಂಥ ಮರವನ್ನು ಕಿತ್ತೋಗಿಯೇ ಬೇಡ ಅಂತಾನೆ. ಅದು ವಿರಾಟ ನಮಗೆಲ್ಲ ಆಶ್ರಯ ಕೊಟ್ಟಿದ್ದಾನೆ, ಅವನು ಸಾಚ, ಅವನನ್ನು ಕೊಂದೀಯ ಅಂತ. ತೊಡೆಯುವ ವೈರಾಟ ವಂಶವನು ಅಂತೆಲ್ಲ ಹೇಳಿಬಿಟ್ಟಿದ್ದನಲ್ಲ ಕುಮಾರವ್ಯಾಸ ಭಾರತದಲ್ಲಿ ಬರ್ತದೆ. ಆ ರೀತಿಯಾಗಿ ಆಗೇನೋ ಅಣ್ಣನಾಜ್ಞೆಯಲ್ಲಿ ನಿಂತ. ಮತ್ತೆ ರಾತ್ರಿ ದ್ರೌಪದಿ ಬಂದು ಅತ್ತಾಗ ಅವನಿಗೆ ಹೃದಯ ವಿದ್ರಾವಕವಾದ ಸಂಕಟ ಕಂಡು ಬೇಜಾರಾಗುತ್ತದೆ. ಆ ಸಂದರ್ಭದಲ್ಲಿ ತತಸ್ತಸ್ಯಾ ಕರೌ ಶೂನೌ ಕಿಣವೃದ್ಧೌ ರುಕೋದರ ಮುಖಮಾನೀಯ ವೇಪಂತ್ಯ ರುರೋಧ ಪರವೀರ. ಅವಳು ಹೇಳ್ತಾಳೆ, ನಾನು ಯಾರಿಗೂ ಚಂದನಾದಿಗಳನ್ನು ತೆಯ್ದೇ ಇದ್ದವಳು, ಕೆಲಸ ಮಾಡದೇ ಇದ್ದವಳು, ನೋಡು ಏನಾಗಿದೆ, ಕೈಗಳು ಕಾಯಿ ಕಟ್ಟಿಕೊಂಡು ಬೊಬ್ಬೆ ಬಂದಿವೆ. ಶೂನವು ಅಂದರೆ ಊತಿಕೊಂಡಿವೆ, ಕಿಣವೃದ್ಧವು ಅಂತಂದರೆ ವ್ರಣ ಆಗಿ ಮತ್ತೆ ಅದು ಒಣಗಿ ಮತ್ತೆ ವ್ರಣ ಆಗಿ ಹೀಗೆ ಪುನಃ ವ್ರಣ ಆಗಿ ಮಾಗಿ ಕಾಯಿ ಕಟ್ಟಿದೆ, ಊದಿಕೊಂಡಿದೆ. ಈ ಕೈಗಳನ್ನು ನೋಡು ಅಂತಂದಾಗ ಮುಖಮಾನೀಯ, ಮುಖಕ್ಕೆ ಅವುಗಳನ್ನು ಇಟ್ಟುಕೊಂಡವಳು ಶೋಕಾತಿರೇಕದಿಂದ ಹತ್ತು ಮೈ ನಡುಗ್ತಾ ಇತ್ತಂತೆ. ರುರೋಧ ಪರವೀರ, ಜೋರಾಗಿ ಅತ್ತನಂತೆ. ವೈರಿ ವಂಶ ನಿರ್ವಂಶ ಮಾಡ್ತಕ್ಕಂಥವನು, ವೈರಿ ವೀರರನ್ನು ಧ್ವಂಸ ಮಾಡ್ತಕ್ಕಂಥವನಿಗೆ ಎಂಥ ದುಃಖ ಬಂತು, ಉಮ್ಮಳಿಸಿ ಬಂತು ಅಂದರೆ ಭೀಮ ಪಾಪ ಮತ್ತೆ ಅಳಬಲ್ಲಂಥ ಹೃದಯ ಉಳ್ಳವನು ಅಂತ ನಾನು ಹೇಳಿದ್ದೆ ನಿನ್ನೆ. ಇಂಥ ಒಂದು ಸ್ಥಿತಿಯಲ್ಲಿ ದುಃಖಿಸ್ತಾನೆ. ಭೀಮ ದ್ರೌಪದಿಯ ಕೃತಜ್ಞತೆಯನ್ನು ಗೆದ್ದ, ಆದರೆ ಮಾಧುರ್ಯವನ್ನು, ರೊಮ್ಯಾನ್ಸನ್ನು ಮಾತ್ರ ಗೆಲ್ಲೋಕ್ಕಾಗಲಿಲ್ಲ. ಭೀಮಾ ಕುಡ್ ಒನ್ ದಿ ಗ್ರ್ಯಾಟಿಟ್ಯೂಡ್ ಆಫ್ ದ್ರೌಪದಿ ಬಟ್ ನಾಟ್ ರೊಮ್ಯಾಂಟಿಕ್ ಫೀಲಿಂಗ್ಸ್. ಅದು ಎಂಥ ವಿಚಿತ್ರ. ಯಾಂ ಚಿಂತೆಯಾಮಿ ಸತತಂ ಮೈಸಾ ವಿರಕ್ತ ಸಾಪ್ಯನ್ಯಮಿಚ್ಛತಿ ಜನೋಪ್ಯೇಮನ್ಯಸಕ್ತಃ ಅಸ್ಮತ್ಕೃತೆ ಚ ಪರಿತುಷ್ಯತಿ ಕಾಚಿದನ್ಯ ದಿಕ್ತಾಂಚ ತಂಚ ಮದನಂಚ ಇಮಾಂಚ ಮಾಂಚ. ಈ ಶ್ಲೋಕದ ಪ್ರಸ್ತಾವವನ್ನು ನಿನ್ನೆ ಮಾಡಿದ್ದೆ, ಅರ್ಥ ಮಾತ್ರ ಹೇಳಿದ್ದೆ. ಆ ರೀತಿಯಾಗಿ ಆಗಿಬಿಡುತ್ತದೆ. ಈ ಮನ್ಮಥನ ಅಕಟ ವಿಕಟ ಅಂದರೆ ನೋಡಿ, ಅರ್ಜುನನನ್ನು ದ್ರೌಪದಿ ತುಂಬ ಇಷ್ಟಪಟ್ಟಳು. ಆದರೆ ಅರ್ಜುನನಲ್ಲಿ ಮಧುರಭಾವ ದ್ರೌಪದಿಗೆ ಶಾಶ್ವತವಾಗಿ ಉಳಿಲಿಲ್ಲ. ಆದರೆ ಭೀಮ ದ್ರೌಪದಿಯಲ್ಲಿ ಆ ಮಧುರಭಾವವನ್ನು ಇಟ್ಕೊಳ್ಳೋಕೆ ನೋಡಿದನೋ ಏನೋ, ಅವಳು ಇವನಲ್ಲಿ ಇಟ್ಕೊಂಡಿದ್ದು ಕೃತಜ್ಞತಾ ಭಾವ. ಅಂದರೆ ಯಾರಿಗೂ ಯಾವುದೂ ದಕ್ಕೋಲ್ಲ. ದ್ರೌಪದಿಗೆ ಧರ್ಮರಾಜನ ಮೇಲೆ ಆದರ ಬರಲಿಲ್ಲ, ಪ್ರೀತಿ ಮೊದಲೇ ಬರಲಿಲ್ಲ. ಭೀಮನ ಮೇಲೆ ಆದರ ಬಂತು, ಪ್ರೀತಿ ಬರಲಿಲ್ಲ. ಅರ್ಜುನನ ಮೇಲೆ ಪ್ರೀತಿ ಬಂತು, ಆದರ ಬರಲಿಲ್ಲ. ಇನ್ನು ನಕುಲ ಸಹದೇವರು ಅಸ್ತಿತ್ವವೇ ಗೋಚರವಾಗ್ತಾ ಇರಲಿಲ್ಲ. ಪಕ್ಕದಲ್ಲಿಯೇ 5 ಜನ ಗಂಡಂದ್ರಿದ್ದು ಒಂದು ದಿವಸ ದ್ರೌಪದಿಯನ್ನು ಬಿಟ್ಟು ಹೋಗಲಿಲ್ಲ. ಸಾಯೋವರೆಗೂ ಜೊತೆಗೇ ಇದ್ದರು. ಇವಳೇ ಮೊದಲು ಮುತ್ತೈದೆಯಾಗಿ ಅವರ ಎದುರಿಗೆ ಸತ್ತಿದ್ದು. ಅಷ್ಟು ಜನ, ಒಂದಲ್ಲ ಎರಡಲ್ಲ 5 ಜನ ಗಂಡಂದ್ರೆ ಇದ್ದರೂ ಗಂಡ ಒಬ್ಬನೂ ಇಲ್ಲ. ಈ ಒಂದು ವೈಪರೀತ್ಯವನ್ನು, ವಿಧಿ ವಿಡಂಬನೆಯನ್ನು ನೋಡಿದಾಗ ಎಷ್ಟೋ ಜನ ಅಯ್ಯೋ ನಮ್ಮ ಬದುಕಿನಲ್ಲಿ ವಿಚ್ಛೇದನವಾಗ್ಬಿಡ್ತು, ಗಂಡ ಅನ್ನೋ ವ್ಯಕ್ತಿ ನಮ್ಮ ಪಾಲಿಗೆ ಉಳಿಲಿಲ್ಲ, ಹೆಂಡತಿ ಅನ್ನೋ ವ್ಯಕ್ತಿ ನಮ್ಮ ಪಾಲಿಗೆ ಉಳಿಲಿಲ್ಲ ಅಂತ ದುಃಖ ಪಡೋರು ಇರ್ತಾರೆ. ಅವರ ದುಃಖವೆಲ್ಲವೂ ಜಸ್ಟಿಫೈಡು ಆಗಿರಬಹುದು. ಆದರೆ ಇದ್ದೂ ಇಲ್ಲದೇ ಇರುವ ಸ್ಥಿತಿ ಇದಕ್ಕಿಂತ ಬೇಕಾ? ಇನ್ನು ಜೀವಕ್ಕಿಂತ ಜೀವವಾಗಿ ಪ್ರೀತಿಸಿದವನು ಗಂಡ, ಅಷ್ಟು ಪ್ರೀತಿ ಇದ್ದವಳು ಹೆಂಡತಿ ಸೀತಾರಾಮರು. ಅವರು ಹತ್ತಿರ ಇದ್ದದಕ್ಕಿಂತ ದೂರ ಇದ್ದದ್ದೇ ಹೆಚ್ಚು. ಏನಂತನ್ನೋಣ, 14 ವರ್ಷ ವನವಾಸದಲ್ಲಿ ಬ್ರಹ್ಮಚರ್ಯ. ಅದಕ್ಕೆ ಮುಂಚೆ ಮದುವೆ ಆದಾಗ ಚಿಕ್ಕ ವಯಸ್ಸು. ಅವನು ಭವಭೂತಿಯ ರಾಮ ಹೇಳ್ತಾನೆ, ಎಳೆ ಹುಡುಗಿ ಮಗು ಥರ ಇದ್ಲು ಸೀತೆ ಅಂತ ಹೇಳಿಬಿಟ್ಟು. ಇನ್ನು ಆಗ ಇಂಥ ದೊಡ್ಡ ರೊಮ್ಯಾನ್ಸು ಮತ್ತು ಪರಿತ್ಯಾಗ. ಹೀಗಾಗಿ ಪ್ರೀತಿ ಎರಡೂ ಕಡೆಯಲ್ಲೂ ಇದೆ, ಸಾನ್ನಿಹಿತ್ಯವೇ ಇಲ್ಲ. ಪ್ರೀತಿ ಒಂದು ಸ್ವಲ್ಪವೂ ಇಲ್ಲ, ಸಾನ್ನಿಹಿತ್ಯ ಒಬ್ಬರದಲ್ಲ ಇಬ್ಬರದಲ್ಲ 5 ಜನರದಿದೆ. ಒಂದು ವಿಯೋಗ, ಇನ್ನೊಂದು ಅತಿಯೋಗ. ಎರಡೊಳಗೂ ಯೋಗ ಇಲ್ಲ. ಯೋಗ ಅನ್ನೋದಕ್ಕೆ ಸೇರುವಿಕೆ ಅಂತ ಒಂದು ಲಾಕ್ಷಣಿಕವಾದ
ಅದರ ಯೌಗಿಕವಾದ ಅರ್ಥ ಎಟಿಮಲಾಜಿಕಲ್ ಮೀನಿಂಗ್ ಆದರೆ ಯೋಗ ಅನ್ನೋದಕ್ಕೆ ನಮ್ಮಲ್ಲಿ ಚಾನ್ಸ್ ಆಫ್ ಗೆಟಿಂಗ್ ಅಂತ, ಯೋಗ ಇರಬೇಕ್ರಿ ಆಗ ಸಿಗುತ್ತೆ ಅಂತನ್ನುವಾಗ ಅದೃಷ್ಟ ಅನ್ನೋವೆಲ್ಲ ಅರ್ಥ ಇದೆ. ಅದು ಇಲ್ಲ ಅಂತಲೂ ಗೊತ್ತಾಗುತ್ತದೆ. ಏನದು ಬದುಕು? ನಮ್ಮೆಲ್ಲರ ಬದುಕು ಮಹಾಭಾರತವಲ್ಲದೆ ಮತ್ತೇನು? ಹೀಗಲ್ಲವಾದರೆ ಈ ಕಾವ್ಯ ಉಳಿತಾ ಇತ್ತ? ಎಷ್ಟೆಷ್ಟು ಲೆಫ್ಟಿಸ್ಟ್ಗಳು ಎಷ್ಟೆಷ್ಟು ಎಗರಬಿದ್ದು ಏನೇನು ಬಾಯಿ ಬಡ್ಕೊಂಡ್ರೂ ಕೂಡ ಈ ಕಾವ್ಯವನ್ನು ಮಾತ್ರ ಕಿತ್ತೆಸೆಯೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮನ್ನು ಕಾಪಾಡಿರೋದು, ಕಾಪಾಡುವುದು, ಕಾಪಾಡಿದ್ದು, ಕಾಪಾಡ್ತಾ ಇರುವುದು ಒಂದೇ ಈ ಮಹಾಭಾರತ ರಾಮಾಯಣಗಳ ಸಂಸ್ಕೃತಿ. ಇವುಗಳ ಮೇಲೆ ನಾವು ಆದರವನ್ನು ಬಿಟ್ಟವಾ ಮುಗೀತು ನಮ್ಮ ಕಥೆ. ಇನ್ಯಾವುದು ನಮ್ಮನ್ನು ಕಾಪಾಡೋಕ್ಕಾಗೋಲ್ಲ. ವ್ಯಾಸ ವಾಲ್ಮೀಕಿಗಳೇ ನಮ್ಮನ್ನು ಕಾಪಾಡಬೇಕಾದವರು, ಮತ್ತಾರೂ ಇಲ್ಲ. ವೇದವೂ ಕಾಪಾಡಲ್ಲ, ಉಪನಿಷತ್ತು ಕಾಪಾಡಲ್ಲ, ಬ್ರಹ್ಮಸೂತ್ರ ಮೊದಲೇ ಕಾಪಾಡೋಲ್ಲ. ಯಾಕೆಂದರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಅವ್ರು ಯಾರಿಗೂ ಗೊತ್ತಾಗೋಲ್ಲ. ಅದನ್ನು ಹೇಳ್ತಾರಲ್ಲ, ಅವ್ರಿಗಾದ್ರೂ ಒಂದು ಚೂರಾದರೂ ರಾಸಿಕ್ಯ ಇದೆಯಾ, ಪ್ರೀತಿ ಇದೆಯಾ? ವೇದ ಹೇಳುವಾಗ ಯಾರು ಕಣ್ಣೀರಿಡೋಕ್ಕಾಗುತ್ತೇನ್ರೆ? ನಗೋಕ್ಕಾಗುತ್ತೇನ್ರೆ? ಕೋಪ ಬರೋಕ್ಕಾಗುತ್ತೇನ್ರೆ? ಮನುಷ್ಯರಾಗಿರೋಲ್ಲ ವೇದ ಹೇಳುವಾಗ. ಪಶುರ್ವಾ ಪಶುಪತಿ. ಅದೇ ರೀತಿಯಲ್ಲಿ ವೇದ ಅಂತ ಏನು ಪ್ರಯೋಜನಕ್ಕಿಲ್ಲದೆ ಇರ್ತಕ್ಕಂಥ ಸ್ಥಾಣುತ್ವ ಆಗಿಬಿಡುತ್ತದೆ. ಎಂದಾದರೂ ಓ ಸ್ವಾಮಿಗಳು ವೇದಾಂತ ಹೇಳುವಾಗ ಬಾಯಿ ಚಪ್ಪರಿಸ್ಕೊಂಡಿದ್ದಿದೆಯಾ? ಕಣ್ಣಲ್ಲಿ ನೀರು ಹಾಕಿದ್ದಿದೆಯಾ? ಅವ್ರು ನೋಡಿ ನಮಗೆ ಕಣ್ಣೀರು ಬರಬೇಕು, ಇಂಥ ಹಿಂಸೆ ಕೊಡ್ತಾರಲ್ಲ ಅಂತ. ಈ ಕಿವಿಯಿಂದ ಆ ಕಿವಿವರೆಗೂ ವಿಭೂತಿ, ಈ ಮೂಗಿಂದ ಆ ಜುಟ್ಟಿನವರೆಗೂ ನಾಮ ಹಾಕ್ಕೊಂಡಿರ್ತಕ್ಕಂಥವರು ವೇದಾಂತಾದಿಗಳ ಪ್ರವಚನ ಮಾಡುವಾಗ ನಮ್ಮ ಅಂತರಂಗ ಒಮ್ಮೆಯಾದರೂ ಸ್ಪಂದಿಸೀತಾ ಹೌದು ನಮ್ಮ ಬದುಕು ಹೀಗೇ ಇದೆ ಅಂತ ಏನಾದರೂ ಅನಿಸಿದ್ಯಾ? ಮೋಸ್ಟ್ ಅನ್ರಿಯಲಿಸ್ಟಿಕ್, ಮೋಸ್ಟ್ ಇಂಟ್ಯಾಂಜಿಬಲ್ಲೇ ಆಗಿರುತ್ತೆ. ಅವು ಕೇಳಿದ್ರೆ ಪುಣ್ಯ ಬರುತ್ತೆ ಅಂತ ಒಂದು ಭ್ರಾಂತಿ, ಹುಚ್ಚು, ಬೆಪ್ಪು, ಶಿವಲೀಲೆ, ಇನ್ನೇನೂ ಅಲ್ಲ. ವೇದಾಂತವನ್ನು ಕೇಳೋಕ್ಕೆ ಹೋಗೋರಿಗೂ ಏನೂ ಬುದ್ಧಿ ಇಲ್ಲ, ಹೇಳೋಕ್ಕೆ ಹೋಗೋರಿಗೆ ತುಂಬ ದುರ್ಬುದ್ಧಿ ಇರುತ್ತೆ. ಇವ್ರ ಜೋಬುಗಳಿಗೆ ಅವ್ರು ಕತ್ತರಿ ಹಾಕ್ತಾ ಇರ್ತಾರೆ. ಇವ್ರಿಗೆ ಅರ್ಥವಾಗೋಲ್ಲ, ಅವ್ರು ಮುಗಿಸೋಲ್ಲ. ಜನ್ಮ ಇಡೀ ನಡೀತಾ ಇರುತ್ತೆ. ಈ ಥರ ಆಗಿಬಿಡುತ್ತೆ. ಐ ಆಮ್ ಸಾರಿ ಟು ಸೇ ಸಚ್ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಆನ್ ಬಿಹಾಫ್ ಆಫ್ ದೀಸ್ ಥಿಂಗ್ಸ್. ಆದರೆ ಏನು ಮಾಡುವುದು? ರಾಮಾಯಣ ಮಹಾಭಾರತಗಳಲ್ಲಿಯೂ ಆ ದುಷ್ಟವಾದ ನಿಷ್ಪ್ರಯೋಜಕವಾದ ವೇದಾಂತಾಭಾಸವನ್ನು ತಂದು ಬಡೀತಾರಲ್ಲ. ಬದುಕನ್ನು ಅರ್ಥ ಮಾಡಿಕೊಂಡ್ರೆ ತಾನಾಗಿ ಬರುತ್ತೆ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತಂದ್ರಲ್ಲ DVG. ಹೀಗಿರುವಂಥದ್ದು ಇದು ಆ ಯೋಗ ಅಯೋಗಗಳು, ಯೋಗಕ್ಷೇಮಗಳ ಪರಸ್ಪರ ವೈರುಧ್ಯ. ಯೋಗ ಅಂದರೆ ಚಾನ್ಸ್ ಆಫ್ ಗೆಟ್ಟಿಂಗ್ ಆ್ಯಂಡ್ ಕ್ಷೇಮ ಈಸ್ ಪರ್ಸಿಸ್ಟೆಂಟ್ಲಿ ಹ್ಯಾವಿಂಗ್ ಇಟ್, ಕಾನ್ಸ್ಟೆಂಟ್ಲಿ ಹ್ಯಾವಿಂಗ್ ಇಟ್. ವಸ್ತು ಲಭ್ಯ ಯೋಗವಾದರೆ ವಸ್ತುವಿನ ನೈರಂತರ್ಯ ಕ್ಷೇಮ. ಈ ಯೋಗಕ್ಷೇಮ ಕಾತರವಾದದ್ದು ಜಗತ್ತು. ಗಕ್ಕೊಲ್ಲ, ಹಲ್ಲಿದ್ದರೆ ಕಡಲೆ ಇಲ್ಲ, ಕಡಲೆ ಇದ್ದರೆ ಹಲ್ಲಿಲ್ಲ ಅನ್ನುವುದು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಹೋಗದಾಗ ನಮ್ಮ ಬದುಕನ್ನು ಸಹನೀಯವಾಗಿ, ನಮಗೊಂದಿಷ್ಟು ವಿವೇಕವಿದ್ದರೆ ಮಹನೀಯವಾಗಿ ಮಾಡತಕ್ಕಂಥದ್ದು ಈ ಮಹಾಕೃತಿ. ಕೀಚಕನನ್ನು ಸಂಹಾರ ಮಾಡುವ ಉಪಾಯವನ್ನು ಭೀಮ ಹೇಳ್ತಾನೆ. ನೋಡಿ, ಅವನಿಗೆ ಬುದ್ಧಿ ಹೊಳೆಯುತ್ತದೆ. ನಾನು ಆ ವಿಸ್ತೃತವಾದ ವಿವರಗಳಿಗೆ ದ್ರೌಪದಿಯ ಕಾಲದಲ್ಲಿ ಬರ್ತೀನಿ. ಅವನು ಹೇಳ್ತಾನೆ, ನನಗೆಲ್ಲ ಇದು ಸಂಬಂಧಪಟ್ಟಿದ್ದು, ಎಲ್ರಿಗೂ ಸಂಬಂಧಪಟ್ಟಿದ್ದು ಬಾಧ್ಯತೆ ಅಂತ ಹೇಳ್ತಾನೆ. ಪಾಪ ಭೀಮನಿಗೂ ಅನಿಸುತ್ತೆ ಎಷ್ಟು ಬಾರಿ ತಾನೇ ಅಂತ. ನೀನಲ್ಲದೆ ಇನ್ಯಾರೂ ಇಲ್ಲ, ಇನ್ಯಾರಿಗೂ ಗೊತ್ತಿಲ್ಲ. ನೋಡಿದೆಯಲ್ಲ ಬೆಳಗ್ಗೆ ಇದ್ದವರು ಏನು ಮಾಡಿದ್ರು, ಭೀಮ ಮತ್ತು ಧರ್ಮರಾಜರು, ಅರ್ಜುನ ಮತ್ತು ಧರ್ಮರಾಜರು ಏನೂ ಮಾಡಲಿಲ್ಲ ಅಂತ ದುಃಖಪಟ್ಟಾಗ ಅವಳು ಭೀಮ ತಡೆಯಲಾರದೆ ಅವಳ ಕೀಚಕ ಬಾಧೆಯನ್ನು ನಿವೃತ್ತಿ ಮಾಡೋದಕ್ಕೆ ಅಜ್ಞಾತವಾಸ ಭಂಗವಾದರೂ ಪರವಾಗಿಲ್ಲ ಅನ್ನೋ ರೀತಿ ಮಾಡ್ಕೊಂಡು ಬಿಡ್ತಾನೆ. ಇದೇ ಮುಖ್ಯವಾಗಿ ಬರುವುದು. ಯಾರು ರಿಸ್ಕ್ ತಗೊಳ್ತಾರೋ ಅವರಿಗೆ. ಧರ್ಮರಾಜ ಅವಿವೇಕದಲ್ಲಿ ರಿಸ್ಕ್ ತಗೊಂಡ, ಸಂದರ್ಭವಿಲ್ಲದ ಅಸಂದರ್ಭದಲ್ಲಿ ರಿಸ್ಕ್ ತಗೊಂಡ, ತನಗೆ ಆಟ ಬರದೇ ಇದ್ರೂ ಜೂಜಿಗೆ ನಿಂತ. ಅವನು ತಗೊಂಡ ಆ ರಿಸ್ಕಲ್ಲಿ ಹೆಂಡತಿಯ ಮಾನ ಪ್ರಾಣಗಳಿಗೆ ಸಂಚಕಾರ ಬಂದಾಗ ಎಗಲು ಬಿದ್ದು ಹೋಗಲಿ ನಮ್ಮ ಅಜ್ಞಾತವಾಸ ವನವಾಸಾದಿಗಳ ನಿಯಮ, ರಾಜ್ಯನು ಬೆಂಕಿ ಬಿದ್ದು ಹೋಗಲಿ, ಇವಳು ಮಾನ ಉಳಿಯಲಿ ಅಂತ ನಿಂತ ಭೀಮ. ಇವನು ತೊಗೊಂಡಿದ್ದ ರಿಸ್ಕು ನೋಡಿದಾಗ ಗೊತ್ತಾಗುತ್ತದೆ. ಯಾರು ರೈಟ್ ಟೈಮ್ನಲ್ಲಿ ಫಾರ್ ದ ರೈಟ್ ಕಾಸ್ ರಿಸ್ಕ್ ತಗೋತಾರೋ ಅವರನ್ನೇ ಇಷ್ಟಪಡೋದು ಜನ, ಅವರನ್ನೇ ಇಷ್ಟಪಡೋದು. ಭೀಮನನ್ನು ಯಾರು ಭಾವಜೀವಿ ಯಾರೂ ಕೂಡ ಮೆಚ್ಚಬೇಕಾಗುತ್ತದೆ. ಭಾವಜೀವಿಗಳಲ್ಲದೆ ಇದ್ದವ್ರು ಜೀವಿಗಳೇ ಅಲ್ಲ ಬಿಡಿ, ಅವ್ರ ಮಾತು ಯಾಕೆ? ಪಶುಗಳ ಕಲ್ಲು ಮಣ್ಣುಗಳ ಮಾತು ಆಡಬೇಕಾಗಿಲ್ಲ. ಕೃಷ್ಣ ಅಂಥ ರಿಸ್ಕನ್ನು ತೊಗೊಳ್ತಾ ಇದ್ದ. ರಾಮ ಸ್ವಲ್ಪ ಲೆಕ್ಕಾಚಾರ ಮಾಡಿಬಿಡ್ತಾನೆ. ಮರ್ಯಾದೆ, ವಂಶ, ಗೌರವ, ಈ ರೀತಿಯಾದ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಬಂದುಬಿಡುತ್ತೆ. ಸ್ವಲ್ಪ ಮಾಡರ್ನ್ ಪೇಂಟಿಂಗ್ ಥರ ಆಗಿಬಿಡ್ತಾನೆ ರಾಮ. ಭೀಮ ಹಾಗಲ್ಲ. ಬಾದಾಮಿಯ ಶಿಲ್ಪ,
ಅಜಂತಾ ಶಿಲ್ಪ. ವೆರಿ ಫ್ಲೆಶಿ, ವೆರಿ ಸೆನ್ಶುಯಲ್, ವೆರಿ ವೆರಿ ಹ್ಯೂಮನ್, ತುಂಬ ಮರ್ತ್ಯ ಭೂಮವಾದಂಥದ್ದು ಇವನ ಲಕ್ಷಣ. ಆಮೇಲೆ ಕೀಚಕ ಬಂದಾಗ ನೋಡಿ ಪಾಪ ಸ್ತ್ರೀಯಂತೆ ನಟಿಸಿ, ಅದೆಲ್ಲ ಮುಂದಿನ ನಮ್ಮ ಯಕ್ಷಗಾನಗಳಲ್ಲಿ, ಸಿನಿಮಾ ನಾಟಕಗಳಲ್ಲಿ, ಬೇರೆ ಕಾವ್ಯಗಳಲ್ಲಿ ವಿಜೃಂಭಿಸಿವೆ. ಮಹಾಭಾರತದಲ್ಲಿ ವ್ಯಾಸರು ತಮ್ಮ ಗಾಂಭೀರ್ಯದ ಮಟ್ಟದಿಂದ ಆಚೆಗೆ ಬರೋಲ್ಲ, ಮಲಗಿದ್ದ ಸುಮ್ಮನೆ ಮುಸುಕು ಹಾಕ್ಕೊಂಡು ಅಂತ. ನಾವು ಇದನ್ನೆಲ್ಲ ಫಿಲ್ಲರ್ಸನ್ನು ಹಾಕಿಕೊಂಡು ತುಂಬಿಸಿಕೊಳ್ಳಬೇಕು. ಒಂದು ಪೌರಾಣಿಕ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಎನ್ ಟಿ ರಾಮರಾವ್ ಡೈರೆಕ್ಷನ್ ಮಾಡಿದ್ರೊಳಗೆ ಬಹಳ ಸೊಗಸಾದ ಸಂದರ್ಭ ಬರ್ತದೆ. ಸ್ನಾತಕನನ್ನು ಗೌರವಿಸ್ತಾನೆ ಜರಾಸಂಧ ಅಂತ. ಅವನು ಸ್ನಾತಕ ವೇಷಧಾರಿಯಾಗಿ ಪಾಂಡವರ ಇಬ್ಬರನ್ನು, ಭೀಮಾರ್ಜುನರನ್ನು ಕರ್ಕೊಂಡು ಹೋಗ್ತಾನೆ. ಸ್ನಾತಕ ಮೀಸೆ ಗಡ್ಡ ಎಲ್ಲ ತೆಗೆದಿರಬೇಕು. ಭೀಮನಿಗೆ ಮೀಸೆ ತೆಗೆಸೋಣ ಅಂದರೆ ಎಂಥದ್ದು. ಆಗ ಭೀಮ ಹೇಳ್ತಾನೆ, ಈ ಭಾಗ್ಯಾನಿಕ್ಕೆ ఒక చీర ಕೂಡ ಕೊನಿವಚ್ಚುಂಟೆ ಬಾಗ ಉಂಡೇದಿ ಅಂತಂತಾನೆ. ಈ ಭಾಗ್ಯಕ್ಕೆ ಸೀರೆ ಕೂಡ ಉಟ್ಕೊಂಡಿದ್ರೆ ಸಾಕಾಗ್ತಿತ್ತು ಅಂತ ಶ್ರೀಕೃಷ್ಣ ಪಾಂಡವೀಯಂ ಅನ್ನೋ ಚಲನಚಿತ್ರದಲ್ಲಿ. ಅದಕ್ಕೆ ಕೃಷ್ಣ ಪಾತ್ರಧಾರಿ ఒకనాటికి నీకు ಅದು ಕಾವಲಿಸಿ ವಸ್ತುಂದಿಲೆ ಭೀಮಸೇನ ಅಂತಂತಾನೆ. ಯಾವುದೋ ಒಂದು ದಿವಸ ನಿನಗೂ ಬೇಕಾಗುತ್ತಪ್ಪ ಅಂತ. ಅದು ಈ ರೀತಿಯಾಗಿ ಯಾರೋ ರಸಿಕರು ನರ್ತನಶಾಲಾ ಅಂದರು, ಅದರೊಳಗೆ ಆ ವೇಷ ಬರ್ತದೆ. ಆದರೆ ಈ ಡೈಲಾಗ್ ಬರ್ತಕ್ಕಂಥದ್ದು ಬೇರೆ ಸಿನಿಮಾದಲ್ಲಿ. ನಾನು ಎಲ್ಲ ಸಿನಿಮಾಗಳು ನೂರಾರು ಬಾರಿ ನೋಡಿದ್ದೀನಿ. ಡೈಲಾಗ್ ಬೈ ಡೈಲಾಗ್, ಸ್ಕ್ರೀನ್ ಬೈ ಸ್ಕ್ರೀನ್ ವಾಚೋ ವಿಧೇಯವಾಗಿದೆ ನನಗೆ. ಫ್ರೇಮ್ ಬೈ ಫ್ರೇಮ್ ಗೊತ್ತಿದೆ, ಚಿಂತೆ ಇಲ್ಲ. ಯಾಕೆ ಕಾತರ ಬೇಡ, ಪ್ರಾಂಪ್ಟ್ ಮಾಡಬೇಕಾಗಿಲ್ಲ ನನ್ನನ್ನು. ಐ ಆಮ್ ಅಟ್ ಇಟ್ಸ್ ರೈಟ್ ಪರ್ಸ್ಪೆಕ್ಟಿವ್. ಆಗ ಭೀಮ ಕೀಚಕನನ್ನು ತುಂಬ ದಕ್ಷತೆಯಿಂದ ಕೊಲ್ತಾನೆ. ಕೂರ್ಮ ಬಂದ, ಅವನ ಆಮೆ ತರಹ ಮಾಡಿ ಕೊಂದ ಅಂತ. ಕಳನು ಕಾಲನ ಕೋಣ ತುಳಿದಂತೆಳಿಯೋಳು ಹೊರಗಿರೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ಯಮನ ಕೋಣವೇ ಅವನನ್ನು ತುಳಿದು ಹಾಕದಂತೆ ಇತ್ತು ಅಂತ. ಮಹಾಕವಿಯ ಆ ಒಂದು ಅದ್ಭುತವಾದ ಶಬ್ದಚಿತ್ರ, ಎಷ್ಟು ಅರ್ಥಚಿತ್ರ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಮರುದಿವಸ ಬಂದವರಿಗೆ ಕೀಚಕ ಅಂತೂ ಗೊತ್ತಾಗಲಿಲ್ಲ. ದ್ರೌಪದಿ ಹೇಳಿದ್ರಿಂದ ಗೊತ್ತಾಯಿತು. ತಲೆ ಎಲ್ಲಿದೆ, ಕಾಲೆಲ್ಲಿದೆ, ಮುಸುಡಿಯಲ್ಲಿದೆ, ಮೂಗೆಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಅವನು ಮತ್ತೆ ತೆಗೆದು ಆ ಶರೀರವನ್ನು ನೇರ್ಪು ಮಾಡೋಕ್ಕೆ ಆಗಲಿಲ್ಲ. ಮುದ್ದೆಯಂತೆಯೇ ಅವನನ್ನು ತೆಗೆದುಕೊಂಡು ಹೋಗಿ ಚಿತೆ ಮೇಲೆ ಇಡಬೇಕಾಯಿತು. ಆಗ ದ್ರೌಪದಿ ಲೂಸ್ ಟಂಗ್, ಅದನ್ನು ಮುಂದೆ ವಿಶ್ಲೇಷಣೆ ಮಾಡೋಣ. ದ್ರೌಪದಿಯ ಸಂದರ್ಭದಲ್ಲಿ ಉಪಕೀಚಕರು ಇವಳ ಕಾರಣದಿಂದಲೇ ಮಣ್ಣ ಸತ್ತಿದ್ದರಿಂದ ಅವನ ಆತ್ಮಶಾಂತಿಗಾಗಿ ಇವಳನ್ನು ಚಟ್ಟಕ್ಕೆ ಕಟ್ಟಿ ಕೊಂದು ಬಿಡೋಣ, ಸುಟ್ಟು ಬಿಡೋಣ ಅಂತ ತೆಗೆದುಕೊಂಡು ಹೋದಾಗ ಭೀಮಸೇನನನ್ನು ಸಂಕೇತಾಕ್ಷರಗಳಿಂದ ಕರೀತಾಳೆ. ಕರೆದಾಗ ಮತ್ತೆ ಅವನೇ ಬರ್ತಾನೆ. ಆಗ ನೋಡಿ ವೇಷ ಮರೆಸಿಕೊಂಡು ಬರ್ತಾನೆ ಅಂತ ಬರ್ತದೆ. ಬಂದು ಸ್ಮಶಾನದಲ್ಲಿ ಒಂದು ಮರವನ್ನು ಬುಡ ಸಮೇತ ಕಿತ್ತು ತೆಗೆದು ಎಲ್ಲ 103 ಜನರನ್ನು ಸವರಿ ಕೊಂದು ಅಲ್ಲಿ ಅವರ ಬೆಂಗಾವಲಿಗರನ್ನು ಕೊಲ್ತಾನೆ. ತಿಥಿ ಮಾಡೋಕ್ಕೆ ಬಂದವರು ಇವರೇ ತಿಥಿ ಆಗಿಬಿಟ್ರು. ಸ್ಮಶಾನಕ್ಕೆ ಅಂತ್ಯಷ್ಟಿಗೆ ಬಂದವರು ಇವ್ರದೇ ಅಂತ್ಯವಾಗಿಬಿಡ್ತದೆ. ಆಮೇಲೆ ಭೀಮ ಹೋಗಿ ಸ್ನಾನ ಮಾಡಿ ಗಂಧ ಹಚ್ಚಿಕೊಂಡು ಏನೂ ಆಗಿಲ್ಲ ಅನ್ನುವಂತೆ ಆ ಅಡುಗೆ ಮನೆಯ ಬಾಗಿಲಿನಲ್ಲಿ ನಿಂತ ಅಂತ ನೋಡಿ. ಇದು ಎಂಥದ್ದು! ಇದೆಲ್ಲ ಮುಂದಿನ ಚಲನಚಿತ್ರಗಳಲ್ಲಿ ನಮ್ಮ ಹೀರೋಗಳನ್ನು ಅತಿವೈಭವ ಮಾಡಿ ವಿಜೃಂಭಣೆ ಮಾಡುವುದಕ್ಕೆ ಇಲ್ಲಿಯೇ ಸ್ಫೂರ್ತಿ ಇದೆ. ಏನೆಲ್ಲ ಮಾಡಿಬಿಟ್ಟು ನಾಯಕ ಆರಾಮ ಕೂಲಾಗಿರ್ತಾನೆ. ಅವನು 10-20 ಜನ ರೌಡಿಗಳ ಜೊತೆ ಫೈಟ್ ಮಾಡುವಾಗಲೇ ಮಧ್ಯೆ ಬೀಡಿ ಸಿಗರೇಟು ರಜನಿಕಾಂತ್ ಸ್ಟೈಲಲ್ಲಿ ಎಗರಿಸ್ಕೊಂಡು ಇಟ್ಕೊಳ್ಳೋದೆಂಥದ್ದು, ಸೋಡಾ ಬಾಟ್ಲಿನ ಕ್ರಷನ್ನು ಮೊದಲೇ ಒಡ್ಕೊಂಡು ಕುಡಿಯೋದೆಂಥದ್ದು, ಆ ಮೋಜು ಒಂದು ಕೈಯಿಂದ ಹಿಂದೆ ಇಟ್ಕೊಂಡು ಇನ್ನೊಂದು ಕೈಯಿಂದಲೇ ಎಲ್ಲರನ್ನೂ ಗೆದ್ದು ಬಿಡ್ತೀನಿ ಅನ್ನೋದು ಎಲ್ಲ ಒಂದು ನಾಟಕೀಯತೆಯ ಪರಾಕಾಷ್ಠೆ. ಅಷ್ಟು ಜನ 106 ಜನರನ್ನು ಬಡಿಯೋದಲ್ಲ, ಕೊಂದು ಏನೂ ಆಗಿಲ್ಲ ಅನ್ನುವಂತೆ ಹಾಯಾಗಿ ಬಾಗಿಲಿನಲ್ಲಿ ನಿಲ್ತಾನೆ. ಆ ಮೆಂಟಲ್ ಸ್ಟೆಬಿಲಿಟಿ ಯಾವ ರೀತಿಯಾದದ್ದಿರಬೇಕು. ಗಂಧರ್ವಾಯ ನಮೋಸ್ತುತೆ ಅಂತ ದ್ರೌಪದಿ ಆ ದಾರಿಯಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗ್ತಾಳೆ ಅಂತ. ಅಂದರೆ ಆ ದ್ರೌಪದಿನೂ ಅದನ್ನೆಲ್ಲ ನೋಡಿದವಳು. ಒಂದು ಕ್ಷಣಕ್ಕೆ ಮುಂಚೆ ಚಿತೆ ಮೇಲೆ ಅಂಟಿಕೊಂಡು ಸುಟ್ಟು ಬೂದಿ ಆಗಬೇಕಾದ್ದವಳು ಅವಳು ಈಗ ಇಷ್ಟು ಕೂಲಾಗಿಬಿಟ್ಟಿದ್ದಾಳೆ. ಅವಳಿಗೂ ಆ ಕಂಪೋಸಿಂಗ್ ನೇಚರ್ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಇದು ಬರ್ತಲ್ಲ, ಬದುಕು ಯಾರನ್ನು ಏನೋ ಹೇಗೋ ಏನೋ ಮಾಡಿಬಿಟ್ರೆ ವಿಧಿ ಮುನದೊಡ ಆರ ನಾವಂಗದಲ್ಲಿ ಭರಿಸದು. ಮತ್ತು ಕುಮಾರವ್ಯಾಸನ ಕೀಚಕ ವಧೆಯ ಪ್ರಕರಣದ್ದೇ ಮಾತು. ವಿಧಿ ಮುನಿದರೆ ಯಾರಿಗೂ ಯಾವ ಪಾಠ ಕಲಿಸ್ಬಿಡುತ್ತೆ ಅಂತ. ದ್ರೌಪದಿ ಪಾಪ ತಾನಾಗೆ ಫ್ರೆಶ್ ಆ್ಯಂಡ್ ಕೂಲ್ ಆಗಿಬಿಡ್ತಾಳೆ. ಭೀಮನ್ ನೋಡಿ ವಿನೋದದಲ್ಲಿ ಗಂಧರ್ವಾಯ ನಮೋಸ್ತುತಿ ಅಂತ ಹೇಳ್ಕೊಂಡು ಬರ್ತಾಳೆ. ಅವನು ಆ ಒಂದು ಅಭಿನಂದನೆಯನ್ನು ಅದೇ ಮಜಾದಲ್ಲಿ, ಅದೇ ಶೋಕಿನಲ್ಲಿ ಸ್ವೀಕಾರ ಮಾಡ್ತಾನೆ. ಇಂಥ ರುದ್ರಭೀಕರ ಸನ್ನಿವೇಶದ ಮಹಾಭಾರತದಲ್ಲಿ ಹೀಗೊಂದು ತಂಗಾಳಿ ಬೀಸಿದಂತೆ ಬಿರುಬೇಗೆಯಲ್ಲಿ ಈ ವಿನೋದದ ಸಂದರ್ಭ ಒಂದನ್ನು ಮಹಾಕವಿಗಳು, ಋಷಿಕವಿಗಳು
ಕವಿಬ್ರಹ್ಮ ವ್ಯಾಸ ಕೊಡ್ತಾರೆ. ಮತ್ತು ಭೀಮ ನಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ದಕ್ಷಿಣ ಗೋಗ್ರಹಣ ಕಾಲದಲ್ಲಿ. ದಕ್ಷಿಣ ಗೋಗ್ರಹಣ ನಮಗೆ ಹೆಚ್ಚು ಗೊತ್ತಿಲ್ಲದ್ದು. ಅರ್ಜುನ ಮಾಡಿದ್ದು ಉತ್ತರ ಗೋಗ್ರಹಣದಲ್ಲಿ ಯುದ್ಧವನ್ನು, ದಕ್ಷಿಣ ಗೋಗ್ರಹಣದಲ್ಲಿ ಸುಶರ್ಮನ ಮೇಲೆ ವಿರಾಟನ ನೇತೃತ್ವದಲ್ಲಿ ಭೀಮ, ಧರ್ಮರಾಜ, ನಕುಲ ಸಹದೇವರೆಲ್ಲ ಯುದ್ಧ ಮಾಡ್ತಾರೆ. ಆ ವಿವರಗಳು ನಮಗೆ ಹೆಚ್ಚಾಗಿ ಸಿಗುವುದಿಲ್ಲ. ಅಲ್ಲಿಯೂ ಚೆನ್ನಾಗಿ ಪರಾಕ್ರಮವನ್ನಂತೂ ತೋರಿಸಿರುವುದು ಹೌದು. ಆಮೇಲೆ ನಾವು ಸಂಧಾನ ಕಾಲದಲ್ಲಿ ಅರ್ಜುನ, ಭೀಮ, ಧರ್ಮರಾಜ ಎಲ್ಲರೂ ಕೂಡ ಅಭಿಪ್ರಾಯಗಳನ್ನು ಕೊಲ್ತಾರೆ. ಕೊಲ್ಲುವಾಗ ಉದ್ಯೋಗ ಪರ್ವದಲ್ಲಿ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದಾಗ, ಅಪಿ ದುರ್ಯೋಧನಂ ಕೃಷ್ಣ ಸರ್ವೇ ವಯಂ ಅಧಶ್ಚರಾಹ ನೀಚೈರ್ಭೂತ್ವಾ ಅನುಯಾಸ್ಯಾಮಃ ಮಾಸ್ಮನೋ ಭಾರತ ನಶನ್ ಅಂತ. ಭೀಮ ಹೇಳಲಾಗದ ಮಾತು, ಹೇಳಬಾರದ ಮಾತು. ಕೃಷ್ಣ, ನಾವು ದುರ್ಯೋಧನನ ಕೆಳಗೇ ಇದ್ದು ಅವನಿಗಿಂತ ನೀಚರಾಗಿ ಅವನ ಅನುಯಾಯಿಗಳಾಗ್ತೀವಿ, ಸಂಧಿ ಮಾಡಿಕೊಳ್ಳೋಣ, ಅವನ ಹಿಂಬಾಲಕರಾಗಿ ಬೇಕಾದರೂ ಇರ್ತೀವಿ. ಭಾರತಾಹ, ನಮ್ಮ ಭರತ ವಂಶ ಮಾ ನಶನ್, ಸಾಯೋದು ಬೇಡ, ನಾಶವಾಗೋದು ಬೇಡ ಅಂತ ಹೇಳ್ಬಿಟ್ಟು. ಈ ಥರ ಭೀಮನೂ ಹೇಳ್ಬೋದಾ? ಅಗ್ನಿ ತಂಪಾಗಬಹುದಾ? ಕೃಷ್ಣ ಆಶ್ಚರ್ಯಪಟ್ಟು ಕೇಳ್ತಾನೆ. ಆ ವಿವರಗಳನ್ನು ಕೃಷ್ಣ ಪಾತ್ರದಲ್ಲಿಯೂ ನೋಡೋಣ. ತೆಲುಗಿನ ಶತಾವಧಾನಿ ವರೇಣ್ಯರು ಕಿಂಕವೀಂದ್ರ ಘಟ ಪಂಚಾನನ ತಿರುಪತಿ ಕವಿಗಳ ಆ ಒಂದು ಪಾಂಡವೋದ್ಯೋಗದಲ್ಲಿ ನಿರಪೋಚುಂಟಿವೋ ಲೇಖ ಬೆದರಿ ಪಲ್ಕುಚುಂಟಿವೋ ಕಾಕ ಮನ ತೊಳ್ಳಿಂಟಿ ಭೀಮಸೇನುಡವೆಗಾವೋ ಎನ್ನಡೀ ಚೆವುಲುವಿನನಿ ಕನುಲು ಚೂಡನಿ ಶಾಂತಂಬು ಗಾನವಚ್ಚೆ. ನಾನೇ ನಿದ್ರೆ ಮಾಡ್ತಾ ಇದ್ದೀನಾ, ನೀನೇ ಕನವರಿಸಿಕೊಳ್ತಾ ಇದೀಯಾ? ಈ ರೀತಿಯಾದ ಭಯ ಎಲ್ಲಿಯೂ ಕಂಡು ಕೇಳಿ ಅರಿಯದೇ ಇರತಕ್ಕಂಥ ಈ ಕ್ಲೈಬ್ಯ ಎಂಥದ್ದು ಬಂತು ಅಂತೆಲ್ಲ ಕೇಳಿದಾಗ ಭೀಮನಿಗೆ ತುಂಬ ಕೋಪ ಬಂದುಬಿಡುತ್ತೆ. ಅವನು ಹೇಳ್ತಾನೆ, ಕೋಪ ಮಾಡ್ಕೊಂಡು ಹೇಳ್ತಾನೆ, ಇಲ್ಲ ಹಾಗೆಲ್ಲ ನಾನು ಹೀನತೆಯಿಂದ ದೈನ್ಯದಿಂದ ಹೇಳಿದ್ದು ಅಲ್ಲ ಅಂತ. ಮೊದಲಿಂತ ಮಾತಾಡಿದ್ದಾನೆ. ಯಥೈವ ಶಾಂತಿ ಸ್ಯಾತ್ ಕರುಣಾ ಮಧುಸೂದನ ತಥಾ ತಥೈವ ಭಾಷೇತಾಹ ಮಾಸ್ಮ ಯುದ್ಧೇನ ಭೀಷಯೇ. ಹೇಗೆ ಮಾತಾಡಿದ್ರೆ ಶಾಂತಿ ಆಗುತ್ತದೆಯೋ, ಅವರಲ್ಲಿ ಕರುಣೆ ಒಸರುತ್ತಿದೆಯೋ ನಮ್ಮ ಮೇಲೆ ಕೃಷ್ಣ, ಆ ರೀತಿಯಾಗಿ ನೀನು ಮಾತಾಡಬೇಕು, ಯುದ್ಧದ ಮಾತನ್ನಾಡಿ ಬೆದರಿಸಬೇಡ, ಹೆದರಿಸಬೇಡ ಕೌರವ್ರನ್ನ ಅಂತೆಲ್ಲ ಹೇಳ್ತಾನೆ. ಇವನು ಒಪ್ಕೊಳ್ಳೋದೇ ಇಲ್ಲ. ಕುಮಾರವ್ಯಾಸ ಹೇಳ್ತಾನಲ್ಲ, ಕೊಳುಗೊಳಕೆ ಪವಮಾನ ನಂದನ ನಳುಕಿದನು ಮಜ ಮಾಯೆ ಕುಂತೀಲನ್ನೇ ಹೆತ್ತಳಿಸುತ್ತರನು ಎಂದ ಶೌರಿ ನಸುನಗುತ್ತ. ಆಹಾ, ಕುಂತಿ ಮಕ್ಕಳನ್ನ ಹೆತ್ಬಿಟ್ಲು, ಗಂಡಸರನ್ನ ಹೆತ್ತಳಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. ಆಗ ಹಂತಾಹಂ ಗದೆಯೇಭ್ಯತ್ಯ ದುರ್ಯೋಧನಂ ಅಮರ್ಷಣಂ ಇತಿ ಸ್ವ ಮಧ್ಯೆ ಭ್ರಾತೃಣಾಂ ಸತ್ಯೇನಾಲಭಸೆ ಗದಾಂ. ಅವನು ಹೇಳ್ತಾನೆ, ಈ ಗದಾ ಸಾಕ್ಷಿಯಾಗಿ ಮತ್ತೆ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡ್ತೀನಿ ಅಂತ ಭೀಮ ವಿಜೃಂಭಣ ಮತ್ತೆ ಅವನು ಪ್ರತಿಜ್ಞೆಯನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನಿನ್ನಂಥ ಮಹಾವೀರನಿಗೆ ಭೀಮನಿಗೆ ಕ್ರೋಧವಲ್ಲದೆ ಶಾಂತಿ ಅಲಂಕಾರವಾಗೋಲ್ಲ. ಯಾರಿಗೆ ಯಾವುದೂ ಅದು ಅಲಂಕಾರವಾಗುತ್ತದೆ. ಸನ್ಯಾಸಿಗಳಿಗೆ ಕಿರೀಟ ಅಲಂಕಾರವಾಗಿಬಿಟ್ರೆ ಗತಿ ಏನು? ಶೃಂಗೇರಿ ಸ್ವಾಮಿಗಳಿಂದ ಆದಿಚುಂಚನಗಿರಿ ಸ್ವಾಮಿಗಳವರೆಗೆ ಎಲ್ಲರೂ ಕಿರೀಟಧಾರಿಗಳೇ ಆಗಿಬಿಟ್ಟಿದ್ದಾರೆ. ರಂಭಾಪುರಿ ಸ್ವಾಮಿಗಳು ಎಲ್ಲರೂ ಕೂಡ ಕಿರೀಟ ಇಟ್ಕೊಂಡೇ ಅಭಯಸ್ತನ ತಟಕ್ಕಂತ ಎತ್ತಿಟ್ಕೊಂಡು ಬಿಟ್ಟಿರ್ತಾರೆ. ಎಲ್ಲರೂ ಪಟ್ಟಾಭಿಷೇಕ, ಎಲ್ಲರದು ಆಮ್ನಾಯ ಸಾಮ್ರಾಜ್ಯ, ಎಲ್ಲರೂ ಕೂಡ ಸಂಸ್ಥಾನಗಳನ್ನು ಆಳತಕ್ಕಂಥವರೇ. ನಾನು ಒಬ್ಬ ಸನ್ಯಾಸಿಗಳನ್ನು ನೋಡಿದ್ದೆ. ಅವರು ರುದ್ರಾಕ್ಷಿ ಮಣಿಯನ್ನು ಕೂಡ ಲೋಹದಲ್ಲಿ ಪೋಣಿಸ್ಕೊಂಡಿರಲಿಲ್ಲ. ಯತಿಗೆ ಲೋಹಸ್ಪರ್ಶ ಕೂಡದು ಅಂಥೇಳಿ ಅದನ್ನು ನೂಲಿನಲ್ಲಿ ಪೋಣಿಸ್ಕೊಂಡಿದ್ರು. ಯತಿಗಳಿಗೆ ಅದು ಭೂಷಣ, ವೇಶ್ಯರಿಗೆ ರುದ್ರಾಕ್ಷಮಣಿ ಭೂಷಣವಾಗುತ್ತದೆಯೇ? ಸಿನಿಮಾ ನಟನಟಿಯರಿಗೆ ಭೂಷಣವಾಗುತ್ತದೆಯೇ? ಅವರು ಹೇಗಿರಬೇಕು ಹಾಗಿರಬೇಕು. ಈ ರೀತಿಯಾಗಿ ಭೀಮನಿಗೆ ಕ್ರೋಧ ಭೂಷಣ, ಆರ್ಭಟ ಭೂಷಣವಾದದ್ದು. ನೀನು ನಿನ್ನ ಕೈನಲ್ಲಿ ವೀಣೆ ಕೊಟ್ಟರೆ ಅಲ್ಲಪ್ಪ, ಗದೆ ಕೊಟ್ಟರೆ ಆಗತಕ್ಕಂಥದ್ದು. ನಿನ್ನ ಕಂಠದಲ್ಲಿ ಸಾಮರಾಗ ಬರಬಾರ್ದು, ಕದನ ಕುತೂಹಲ ಗರ್ಜಿಸಬೇಕು ಅಂತ ಹೇಳಿ ಅವನಿಗೆ ತರುಣೋಪಾಯವನ್ನು ಕೃಷ್ಣ ಹೇಳಿ ಮತ್ತೆ ಹೊರಡ್ತಾನೆ. ಅಲ್ಲಿಗೆ ಉದ್ಯೋಗ ಪರ್ವದ ಭೀಮನ ಪಾತ್ರ ಮುಗಿಯುತ್ತದೆ. ಮತ್ತೆ ನಾವು ಭೀಮಸೇನನ್ನು ನೋಡ್ತಕ್ಕಂಥದ್ದು ಯುದ್ಧದಲ್ಲಿಯೇ. ಆ ಯುದ್ಧದಲ್ಲಿ ಭೀಮ ಒಬ್ಬೊಬ್ಬ ವೀರರ ರಥ ಸಾರಥಿಗಳನ್ನು ಅದೆಷ್ಟು ಬಾರಿ ಪುಡಿ ಮಾಡಿದ್ದಾನು. ಒಮ್ಮೆ ದ್ರೋಣಾಚಾರ್ಯವನ್ನು ಕೆಣಕಿದ್ದಕ್ಕೆ ಇದೋ ನೋಡಿ ನಿಮಗೆ ಗುರುದಕ್ಷಿಣೆ ಅಂತ ಹೇಳಿ ಒಮ್ಮೆ ಗದೆನ ಸುಮ್ಮನೆ ಎಸೆದು ಬಿಡ್ತಾನೆ. ಸಾರಥಿ, ರಥ, ಕುದುರೆ ಎಲ್ಲ ನುಚ್ಚು ನೂರಾಗಿ ತತ್ತರಿಸಿ ಅದೆಲ್ಲೋ ಜಾರಿ ಆ ಕಡೆಗೆ ಬಿದ್ದು ಸಾಕಪ್ಪ ಸಾಕು ಅಂತ ಹೇಳಿಬಿಟ್ಟು ಇನ್ನೊಬ್ಬರ ರಥವನ್ನು ಹತ್ತುಕೊಂಡು ದ್ರೋಣ ಹೋಗ್ತಾನೆ ಅಂತ ಬರ್ತದೆ. ಭೀಷ್ಮನಿಗೆ ಹಾಗೆ ಮಾಡಿದ್ದಾನೆ. ಇನ್ನು ದುರ್ಯೋಧನನ ತಮ್ಮಂದಿರನ್ನಂತೂ ಕೇಳಲೇಬೇಕಾಗಿಲ್ಲ. ಭಗದತ್ತನ ಆ ಆನೆ ಸುಪ್ರತೀಕವನ್ನು ಕೊಂದಿದ್ದಾಗಲೇ ಕಾಶಿರಾಜನ ನೇತೃತ್ವದಲ್ಲಿ ಬಂದಿದ್ದ ಮಹಾ ಗಜಸೇನೆಯನ್ನು ಭೀಷ್ಮ ಪರ್ವದಲ್ಲಿ
ಸಂಪೂರ್ಣವಾಗಿ ನಾಶನ ಮಾಡಿದ್ದಾಗಲಿ ಒಂದೇ ಎರಡೇ ಅವನ ಪರಾಕ್ರಮಕ್ಕೆ ನಿದರ್ಶನ. ಕರ್ಣನ ಕೈನಲ್ಲಿ ಒಮ್ಮೆ ಸೋಲ್ತಾನೆ, ಅದು ಅವನ ಒಂದು ಕಷ್ಟದ ಸಂದರ್ಭ. ಆಗ ಸಾತ್ಯಕಿ ಬಂದು ಅವನನ್ನು ಸಮಾಧಾನ ಮಾಡಿ ರಥದಲ್ಲಿ ಕೂಡಿಸ್ಕೊಂಡು ಹೋಗ್ತಾನೆ ಅಂತನ್ನುವ ಪ್ರಕರಣವೂ ಬರುತ್ತದೆ. ಮತ್ತು ದ್ರೋಣವಧೆ ಆದ ಮೇಲೆ ಅಶ್ವತ್ಥಾಮ ಕೋಪ ಮಾಡಿಕೊಂಡು ಭಯಂಕರವಾದ ನಾರಾಯಣಾಸ್ತ್ರವನ್ನು ಬಿಟ್ಟಾಗ ಆ ನಾರಾಯಣಾಸ್ತ್ರವನ್ನು ಎಲ್ಲರೂ ಶರಣಾಗತಿಯಿಂದಲೇ ಎದುರುಗೊಳ್ಳಬೇಕು ಅಂತ ಆಯುಧವನ್ನೆಲ್ಲ ಪರಿತ್ಯಾಗ ಮಾಡಿ ಕೈಮುಗಿದು ನಿಂತಾಗ, ನಾನಂತೂ ಆಯುಧವನ್ನು ಬಿಡೋದಿಲ್ಲ, ಇದೇ ನಾರಾಯಣಾಸ್ತ್ರಸ್ಯ ಪ್ರತಿಯೋದ್ಧಾನ ವಿದ್ಯತೆ ಅದ್ಯೇತತ್ ಪ್ರತಿಯೋತ್ಸ್ಯಾಮಿ ಪಶ್ಯತ್ಸು ಕುರುಪಾಂಡುಷು. ನಾರಾಯಣಾಸ್ತ್ರಕ್ಕೆ ಎದುರಾಳಿಗಳು ಯಾರೂ ಇರಬಾರ್ದು, ಅದು ಯಾರನ್ನೂ ನುಂಗಿ ನೊಡೆಯುವಂಥದ್ದು ಅಂದರೆ ಇವತ್ತು ನಾನು ತೋರಿಸ್ತೀನಿ, ನಾನಿದ್ದೀನಿ ಪ್ರತಿಯೋಧ ಅಂತ ನಿಂತ್ಕೊಂಡು ಬಿಡ್ತಾನೆ. ಹೀಗೆ ಈ ರೀತಿಯಾದ ಪರಾಕ್ರಮೈಕ ಜೀವನನಾದಂಥವನು ನಮ್ಮ ಭೀಮಸೇನ. ಮತ್ತಂತೂ ದುಶ್ಯಾಸನನ ಸಂದರ್ಭವನ್ನು ನಾನು ಹಿಂದೆಯೇ ಹೇಳಿದ್ದೀನಿ, ವಿವರಿಸಬೇಕಾಗಿಲ್ಲ. ಅಷ್ಟು ತೀವ್ರವಾಗಿ ಅವನು ಆಸೆಯಿಂದ ಆ ರಕ್ತವನ್ನು ಕುಡಿದದ್ದು, ಆ ಭೀಕರವಾದ ಒಂದು ವರ್ಣನೆಯನ್ನು ನಾವು ನೋಡಬೇಕಾಗಿಲ್ಲ. ಅದನ್ನಂತೂ ಮಾಡಿ ತನ್ನ ಪ್ರತಿಜ್ಞೆಯನ್ನು ಈಡೇರಿಸ್ಕೊಳ್ತಾನೆ. ದುರ್ಯೋಧನನ್ನು ಅದೇ ರೀತಿಯಾಗಿ ಊರುಭಂಗ ಮುಕುಟಭಂಗ ಪುರಸ್ಸರವಾಗಿ ಸಂಹಾರ ಮಾಡ್ತಾನೆ. ಅಲ್ಲಿ ದುರ್ಯೋಧನನ್ನು ಕೊಳದಿಂದ ಹೊರಮಡಿಸುವಲ್ಲಿ ಬಗೆಬಗೆಯ ವೀರಾಲಾಪಗಳನ್ನು ಮಾಡಿ ಮೂದಲೆಗಳ ಮಹಾಸ್ತ್ರವನ್ನು ಬಿಟ್ಟು ಅವನ್ನ ಎಬ್ಬಿಸ್ತಾನೆ. ಇಲ್ಲೆಲ್ಲ ದುರ್ಯೋಧನನ ವೈರಿಯಾದ ಭೀಮನ ಕಾರ್ಯದಕ್ಷತೆಯನ್ನು ನಾವು ಕಾಣ್ತೀವಿ. ಮತ್ತು ಅವನನ್ನು ಹುಡುಕಿಸುವಲ್ಲಿ ಕೂಡ ಇವನ ಬಂಟರಾದ ಬೇಟೆಗಾರರು ಮಾಂಸವನ್ನು ಹುಡುಕಿಕೊಂಡು ಹೋದಾಗ, ಬೇಟೆಯನ್ನು ಹುಡುಕಿ ಮಾಂಸ ತರೋದಕ್ಕೆ ಹೋದಾಗ ಭೀಮನ ವೈರಿ ದುರ್ಯೋಧನ ಇಲ್ಲಿಯೇ ಇದ್ದಾನೆ, ಆರ್ಚ್ ಎನಿಮಿ ಇದ್ದಾನೆ ಅಂತ ಗೊತ್ತಾಗಿ ಬಂದು ಹೇಳಿದ್ದು. ಇಲ್ಲೆಲ್ಲ ಭೀಮನ ಒಂದು ಅಸಾಮಾನ್ಯವಾದ ದಕ್ಷತೆಯನ್ನು, ಯುದ್ಧ ದೀಕ್ಷೆಯನ್ನೇ ನಾವು ಕಾಣ್ತೀವಿ. ಮತ್ತು ನಾವು ಭೀಮನನ್ನು ಕಾಣ್ತಕ್ಕಂಥದ್ದು ಎರಡು ದುಃಖದ ಸಂದರ್ಭಗಳಲ್ಲಿ. ಒಂದು, ಅವನ ಮಗ ಕರ್ಣನ ಶಕ್ತ್ಯಾಯುಧಕ್ಕೆ ಸಿಲುಕಿ ಸತ್ತಂಥ ಘಟೋತ್ಕಚನನ್ನು ಕಂಡು ದುಃಖಿಸುವುದು. ಆಗ ನೋಡಿ ಕೃಷ್ಣ ಕೂಡ ಕುಣಿದಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಕೃಷ್ಣನ ಆ ವೀಕ್ ಮೈಂಡೆಡ್ನೆಸ್ಸನ್ನು ನಾನು ಕೃಷ್ಣ ಸಂದರ್ಭದಲ್ಲಿಯೇ ಹೇಳ್ತೀನಿ. ಅರ್ಜುನನ ಮೇಲಿನ ಪ್ರೀತಿ ಒಂದು ದೌರ್ಬಲ್ಯ ಆಗೋ ಮಟ್ಟಕ್ಕೆ ಕೃಷ್ಣನಿಗೆ ಬಂದದ್ದು. ಕೃಷ್ಣನ ಬದುಕಿನಲ್ಲಿ ಇದ್ದ ದೌರ್ಬಲ್ಯ ಅಂತ ಒಂದು ಹೇಳೋದಿದ್ರೆ ಅದು ಅರ್ಜುನನೇ, ಇನ್ಯಾರೂ ಅಲ್ಲ. ಯಾಕೆಂದರೆ ಪ್ರೀತಿ ಶಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಆತ್ಮಾಶ್ರಿತವಾಗದೇ ಇದ್ದಾಗ ಎಂಥ ವ್ಯಕ್ತಿ ಮೇಲಿದ್ದರೂ ಅದು ದೌರ್ಬಲ್ಯವೇ ಆಗುತ್ತದೆ. ಗಂಡ ಆಗಲಿ, ಹೆಂಡತಿ ಆಗಲಿ, ಗುರುವಾಗಲಿ, ಶಿಷ್ಯ ಆಗಲಿ, ದೇವರಾಗಲಿ, ಅನ್ಯ ಅಂತ ಆದಾಗ, ಅದು ಅದ್ವೈತವಾದಾಗ ಮಾತ್ರ ಶಕ್ತಿ ಆಗುತ್ತದೆ. ದ್ವೈತವಾದಾಗ ದೌರ್ಬಲ್ಯವೇ ಆಗುವುದು. ದ್ವೈತ ಅಂದರೆ ಏನಲ್ಲ, ಇನ್ನೊಬ್ಬ ವ್ಯಕ್ತಿಗೆ ಸ್ವತಂತ್ರವಾದ ಮನಸ್ಸಿದೆ, ಪೂರ್ಣವಾಗಿ ನಾವು ಹೇಳಿದ ಮಾತು ಕೇಳೋಣಲ್ಲ. ಎಷ್ಟು ಏಕದೇಹ ನ್ಯಾಯ ಅಂದರೂ ಅದು ಕಾವ್ಯ, ಇಟ್ಸ್ ಪೊಯೆಟ್ರಿ, ಇಟ್ಸ್ ಎ ಮೆಟಫಾರ್, ಇಟ್ಸ್ ನಾಟ್ ರಿಯಾಲಿಟಿ. ಅರ್ಜುನ ತಾನು ಎಡವಟ್ಟುಗಳನ್ನೇ ಮಾಡ್ತಾನೆ. ಎಷ್ಟು ಪಾಂಡವಾನಾಂ ಧನಂಜಯ ಅಂತ ವಿಭೂತಿ ಯೋಗದಲ್ಲಿ ಬಡ್ಕೊಂಡಿದ್ದೇ ಬಂತು, ಕಂಠಶೋಷಣೆ ಮಾಡಿಕೊಂಡಿದ್ದೇ ಬಂತು, ಏನೂ ಆಗೋದಿಲ್ಲ. ಹೀಗಾದಾಗ ಅವನ ಮೇಲೆ ಪ್ರೀತಿ ಇದ್ದ ಕಾರಣ ಎಡವಟ್ಟುಗಳನ್ನು ಮಾಡಬೇಕಾಗುತ್ತದೆ. ಅವನು ಕಾಪಾಡಿಕೊಳ್ಳೋಕ್ಕೆ ಏನೆಲ್ಲ ಮಾಡಬೇಕಾಗುತ್ತದೆ. ಕೃಷ್ಣನೂ ಮಾಡ್ದ. ಅರ್ಜುನ ಕಾಪಾಡಲ್ಪಟ್ಟ, ಇಂದ್ರದತ್ತವಾದ ಶಕ್ತಿಯಾಯುಧ ಅರ್ಜುನನ ಮೇಲೆ ಬೀಳದೆ ಘಟೋತ್ಕಚನ ಮೇಲೆ ಬಿತ್ತು ಅಂತ ಕುಣಿತ ಕೃಷ್ಣಂದು. ಅದನ್ನು ನೋಡಿ ಭೀಮನಿಗೆ ಏನಾಗಿರ್ಬೋದು, ಅಯ್ಯೋ ಈ ಪಾಪಿ ನಮ್ಮ ಜೊತೆನೇ ಇರೋನು, ನಮ್ಮ ರಕ್ಷಕ ಆದವನು, ನನ್ನ ಮಗ ಸತ್ತಾಗ ಇವನು ಕುಣಿತಾನಲ್ಲ, ಈ ನನ್ನ ಮಗ ಅಂತ ಅನಿಸಿರೋಲ್ವಾ ಅವನಿಗೆ. ಭೀಮನ್ ರಿಯಾಕ್ಷನ್ ಏನೋ, ಇಟ್ಸ್ ನಾಟ್ ಇನ್ ದಿ ರೆಕಾರ್ಡ್ಸ್, ಆಫ್ ದಿ ರೆಕಾರ್ಡ್ಸ್ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಭೀಮನಿಗೆ ಅದನ್ನೆಲ್ಲ ನೋಡೋಕ್ಕೂ ವ್ಯವಧಾನ ಇರಲಾರ್ದು, ಮಗನ ಹೆಣದ ಮೇಲೆ ಬಾಯಿ ಬಡ್ಕೊಂಡು ಅಳ್ತಾ ಇದ್ದಿರ್ಬೋದು. ಎಂದೂ ನೋಡಲಿಲ್ಲ, ಎಂದೂ ಏನೂ ಕೇಳಲಿಲ್ಲ. ಕ್ಷತ್ರಿಯೋಚಿತವಾಗಿ ಉಪನಯನಾದಿಗಳು ಅಥವಾ ಯುದ್ಧತಂತ್ರ ದೀಕ್ಷೆಯೋ ಏನನ್ನೂ ಕೊಡಲಿಲ್ಲ. ಸಾಯೋಕ್ಕೆ ಈ ಯುದ್ಧಕ್ಕೆ ಬಂದನಲ್ಲ ಪಾಪ, ಅದಕ್ಕಾಗಿ ಇವನು ಬದುಕಿದ್ನಲ್ಲ ಅಂತ ದುಃಖಪಟ್ಟಿರ್ತಾನೆ. ಕಂಡಿದ್ದರೆ ಕೃಷ್ಣನನ್ನು ಬಿಡದೆ ಬೈದಿರೋನು. ಬೈದಿದ್ದ ಹಿಂದೆ ಕೂಡ ನಿನ್ನಂತೆ ನಾನು ಹೇಳಿಯಲ್ಲ, ನಾನು ಸಂಧಿಯನ್ನು ಹೇಳ್ತಾ ಇರೋದು ಉದಾತ್ತವಾದ ದೃಷ್ಟಿಯಿಂದ ಅಂತ ಆ ಕ್ಷಣಕ್ಕೆ ಧರ್ಮರಾಜನ ಗಾಳಿ ಬೀಸಿತ್ತಲ್ಲ ಭೀಮನಿಗೆ, ಹಾಗಾಗಿ ಅವನು ಹೇಳಿದ್ದ. ಆಮೇಲೆ ನಾವು ಕಾಣುವುದು ಉಪಪಾಂಡವರನ್ನು ದುಷ್ಟನಾದ ನೀಚ ನೃಶಂಸ ಆ ಅಶ್ವತ್ಥಾಮ ಕೊಂದಾಗ ದ್ರೌಪದಿ ಅಳ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಮೂಕನಾಗಿರಬೇಕು, ಏನು ಹೇಳಿದ್ನೋ ಗೊತ್ತಿಲ್ಲ. ಭೈರಪ್ಪನವರ ಪರ್ವದಲ್ಲಂತೂ ಅದು ಭಯಾನಕವಾದ ಸಂದರ್ಭದಲ್ಲಿ ಬರುತ್ತೆ. ಇವ್ರು ಯಾರು ನನ್ನ ಮಕ್ಕಳಿಗಾಗಳೋದು ಬೇಡ, ಕೃಷ್ಣ ನಾನು ಅಳ್ತೀನಿ,
ಘಟೋತ್ಕಚ ಸತ್ತಾಗ ಭೀಮ ಆ ಹೆಣವನ್ನು ಬೆನ್ನ ಮೇಲೆ ಹೊತ್ಕೊಂಡು ದುರ್ಮರಣ ಆಗಬಾರ್ದು, ಅದಕ್ಕೆ ಸಂಸ್ಕಾರ ಇಲ್ಲದೆ ಹೋಗ್ಬೋದು ಅಂತ ಮಧ್ಯರಾತ್ರದಲ್ಲಿ ಹೋಗಿ ಬೆಂಕಿ ಹಾಕಿ ಬಂದ. ಅರ್ಜುನ ಅಂತೂ ತನ್ನ ಮಗನ ಸಾವಿಗೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನಾನೂ ಸತ್ತು ಹೋಗ್ಬಿಡ್ತೀನಿ, ಇಲ್ಲ ಜಯದ್ರಥನ ಕೊಲ್ಲದೆ ನಾನು ಬೆಂಕಿಗೆ ಹೋಗ್ತೀನಿ ಅಂತೆಲ್ಲ ಪ್ರತಿಜ್ಞೆ ಮಾಡ್ದ. ಈಗ 5 ಉಪಪಾಂಡವರು ಸತ್ತಾಗಿ ಇವರು ಅಪ್ಪಿಕೊಳ್ಳೋಕ್ಕೂ ಬಂದಿಲ್ಲ ಹೆಣವನ್ನು. ಇವರು ದೂರಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಅಂತಾಳೆ. ಮೂಲ ಮಹಾಭಾರತದಲ್ಲಿ ಆ ಥರ ಚಿತ್ರಣ ಇಲ್ಲ, ಆದರೆ ಅದಕ್ಕೊಂದು ಸೂಚನೆ ಕಾಣಿಸುತ್ತೆ. ದ್ರೌಪದಿ ಎದ್ದು ಗೋಳಾಡಿ, ಈ ಸಾವಿಗೆ ನೀವು ಸೇಡು ತೀರಿಸ್ಕೊಳ್ಳಲ್ವಾ, ಹೋಗಿ ನನ್ನ ಮನಸ್ಸಿಗೆ ಶಾಂತಿ ಬೇಕು ಅಂದರೆ ಆ ಅಶ್ವತ್ಥಾಮನ ಹೆಡೆಮುರಿ ಕಟ್ಟಿತ ನೀವು ಅವನ ಹೆಣ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಭೀಮಾರ್ಜುನರು ಆಗ ಹೊರಡ್ತಾರೆ. ಅಂದರೆ ಆ ಒಂದು ಭಯಾನಕ ಸಂದರ್ಭದಲ್ಲಿ ದ್ರೌಪದಿ ಅಷ್ಟು ಮೂದಲೇ ಆಡುವವರೆಗೂ ಭೀಮ ನಿರ್ವಿಣ್ಣನಾಗಿಯೋ ನಿಸ್ತೇಜನಾಗಿಯೋ ಸ್ತ್ರೈಣನಾಗಿಯೋ ನಿಂತ ಅಂತ ಅನಿಸುತ್ತದೆ. ಅದಾದ ಮೇಲೆ ನಾವು ಭೀಮನನ್ನು ನೋಡ್ತಕ್ಕಂಥದ್ದು, ಯುದ್ಧ ಎಲ್ಲ ಮುಗಿದು ಧರ್ಮರಾಜ ಕೈ ಕಟ್ಟಿಕೊಂಡು ಜಯೋಯಂ ಅಜಯಾಕಾರ ಅಂದಾಗ ಮೂದಲೇ ಮಾಡ್ತಾನೆ, ಬೈತಾನೆ, ಅದೆಲ್ಲ. ಆಮೇಲೆ ಧೃತರಾಷ್ಟ್ರನನ್ನು ತುಂಬ ಕೀಳಾಗಿ ನಡೆಸ್ಕೊಳ್ತಾನೆ. ಭಾಗವತದಲ್ಲಿ ಬರ್ತದೆ, ತುಂಬ ನೀಚತನದಿಂದ ಪಿಂಡಾದ ಅನ್ನುವಂತೆ, ಪಿಂಡ ತಿನ್ನುವ ನಾಯಿಯಂತೆ ನಡೆಸ್ಕೊಂಡು ಬಿಡ್ತಾನೆ. ಅಡುಗೆ ಮನೆ ಉಸ್ತುವಾರಿ ಅವನದೇ ಆಗಿರ್ತದೆ. ಅವನು ಫಿನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ದ. ಆರ್ಥಿಕವಾದ ಸಂಯೋಜನೆ ಎಲ್ಲ ಅವನದೇ ಕೈನಲ್ಲಿತ್ತು. ಅಪಸವ್ಯವಾಗಿ ಪಿಂಡ ಉರುಳಿಸುವಂತೆ ಆಹಾರ ಹಾಕ್ತಾ ಇದ್ದ ಅಂತದ್ರಿಂದ ಗೊತ್ತಾಗುತ್ತೆ. ನಾಯಂತೆ ಅವನು ಬಾಳಿಸ್ತಾ ಇದ್ದ ಮುದುಕ ಧೃತರಾಷ್ಟ್ರನ್ನ, ಗಾಂಧಾರಿಯನ್ನು. ಅವನೆದುರಿಗೆ ಊಟ ಮಾಡ್ತಾ ಇದ್ದಾಗ ಅಡುಗೆ ಭಟ್ರ ಎದುರಿಗೆ ತೋಳಿಗೆ ಚಂದನ ಹಚ್ಚಿಸ್ಕೊಂಡು, ಈ ತೋಳು ಏನು ಮಾಡ್ತೋ ಹೇಳೋ, ಇದೆಂಥ ತೋಳು ಸ್ವಾಮಿ, 100 ಜನ ಕೌರನ್ನು ಕೊಂದು ತೋಳು, ದುಶ್ಯಾಸನ ಎದೆ ಒಡೆದ ತೋಳು, ಅವನ ರಕ್ತ ಬೊಗಸೆ ಕುಡಿದ ತೋಳು, ಭೀಮನ ತೊಡೆ ಮುರಿದ ತೋಳು ಅಂತ ಆ ಮಾತುಗಳು ಕೇಳಿಸ್ಕೊಳ್ತಾ, ಕಣ್ಣಿಲ್ಲ ಅಂತ ಕಿವಿ ಕೇಳ್ತಾ ಇದೆ, ಪಿಕ್ಚರ್ಸ್ ಆಗಿ ವರ್ಣನೆ ಮಾಡ್ತಾ ಇದ್ದಾಗ ಅವನು ಪಾಪ ತಿಂದಾನ ಮುದುಕ. ನಿಜ ಪಾಪಿ, ಇವನಿಗೆ ತೊಂದರೆ ಕೊಟ್ಟವನು, ಇವನ್ನ ಸಾಯಿಸೋದಕ್ಕೇ ತಂತ್ರ ಮಾಡಿದ, 10 ಬಾರಿ ತಂತ್ರ ಮಾಡಿದ ಮಕ್ಕಳ ತಂದೆ. ಆದರೂ ಅದು ಕ್ರೌರ್ಯಾತಿರೇಕ ಅನಿಸುತ್ತೆ. ಭೀಮನಿಗೆ ಇಲ್ಲೆಲ್ಲ ಮಾನುಷತ್ವ ಹೊರಟೋಗುತ್ತೆ. ಅವನು ಕ್ರೂಯಲ್, ಅನ್ಹ್ಯೂಮನ್ ಅಂತ ಆ ರೀತಿಯಾಗಿ ಆಗಿಬಿಡ್ತಾನೆ. ಇದು ಕ್ಷಮ್ಯ ಅನಿಸ್ಬಿಡ್ತದೆ. ಆದರೆ ಭೀಮನ ದೃಷ್ಟಿಯಿಂದ ನೋಡಿದ್ರೆ ಅವನಿಗಾದ ಅನ್ಯಾಯ ನಿಜವೇ ತಾನೆ. ನಾವು ತಟಸ್ಥವಾಗಿ ಬೆಚ್ಚಗೆ ಕೂತ್ಕೊಂಡು ಗಿರೀಶ್ ಕಾರ್ನಾಡು, ಗೌರಿ ಲಂಕೇಶು, ಅರುಂಧತಿ ರಾಯ್ ಥರ ಪೀಸ್ 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 ಅಂತ, ಕಾಶ್ಮೀರದಲ್ಲಿ ಹಂಗಾಯಿತು ಹಿಂಗಾಯಿತು, ಹಿಂದೂಗಳು ಕ್ವಯೆಟ್ಟಾಗಿರಬೇಕು ಅಂತೆಲ್ಲ ಅನ್ಬೋದು. ಅವನ ಸ್ಥಿತಿನಲ್ಲಿದ್ದರೆ ಹಾಕು ಬಡಿ ಈ ಮುದುಕನ್ನು, ಇವನಿಗೆ ಏನು ಹಾಕದೆ ಬೀದಿನಲ್ಲಿ ಉಪವಾಸ ಕೆಡವು ಅಂತಾಯಿತು. ನಿಜ, ಲೋಕೋತ್ತರವಾಗಿ ನಡ್ಕೊಳ್ಳಿಲ್ಲ ಭೀಮ. ನಡ್ಕೊಂಡ್ರೆ ಅವನು ಭೀಮ ಅಲ್ಲ ಸರ್, ಅಷ್ಟೇ. ಅವನು ಶ್ರೀರಾಮ ಆಗ್ತಾ ಇದ್ದ. ರಿಪೂಣಾಮಪಿ ವತ್ಸಲಃ ಮರಣಾಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ ಕ್ರೀತಾಮಸಿ ಸಂಸ್ಕಾರ ತವಾಪ್ಯೇಷ ಯಥಾ ಮಮ. ಎಲ್ಲರೂ ರಾಮರಾಗ್ಬಿಟ್ರೆ ವೆರೈಟಿ ಹೋಯಿತು ನಮಗೆ, ಭೀಮ ಬೇಡವೆ? ಎಲ್ಲರೂ ರಸಗುಲ್ಲ ಅಥವಾ ಬಾದಾಮ್ ಹಲ್ವಾ ಅಥವಾ ಜಾಮೂನ್ ಆಗಿಬಿಟ್ರೆ, ಚಕ್ಲಿ, ಕೋಡ್ಬಳೆ, ಗುಂಟೂರು ಮೆಣಸಿನಕಾಯಲ್ಲಿ ಮಾಡಿರ್ತಕ್ಕಂಥ ಬೋಂಡ ಎಲ್ಲ ಆಗೋದಕ್ಕೆ ಎಲ್ಲಿ ಸಾಧ್ಯ? ಹಾಗಾಗಿ ಜೀವನ ಭೋಜನದಲ್ಲಿ ಎಲ್ಲ ರುಚಿಗಳಿಗೂ ಅವಕಾಶ ಇದ್ದೇ ಇದೆ. ಶಕುನಿ, ದುರ್ಯೋಧನರಂಥ ಬೇವಿನಕಾಯಿ, ಹಾಗಲಕಾಯಿ ಅಥವಾ ಮೆಂತ್ಯ ಸೊಪ್ಪುಗಳಿಗೆ ಕೂಡ ಅವಕಾಶ ಉಂಟು. ಸರಿಯಾಗಿಗಳನ್ನು ನೆನೆಸಿ ರುಬ್ಬಿ ಬೆಂಕಿಯಲ್ಲಿ ಹಾಕಿ ಕಾವಲಿಯಲ್ಲಿ ಬೇಯಿಸಿ ದೋಸೆ ಮಾಡ್ಕೊಂಡು ನಾವು ತಿನ್ನಬೇಕು, ತಿಂದು ಜೀರ್ಣಿಸ್ಕೊಳ್ಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಇಲ್ಲದೇ ಇದ್ದರೆ ಭಾವ ವಿಕಾರಗಳ ಡಯಾಬಿಟಿಸ್ ಬಂದುಬಿಡುತ್ತೆ. ಅದಕ್ಕಾಗಿ ಕಹಿ ಕೂಡ ನಮಗೆ ಬೇಕಾದದ್ದು. ಆಮೇಲೆ ನಾವು ಭೀಮನನ್ನು ನೋಡ್ತಕ್ಕಂಥದ್ದು ಕಟ್ಟ ಕಡೆಯಲ್ಲಿ ಸ್ವರ್ಗಾರೋಹಣದಲ್ಲಿ ಎಲ್ಲರ ಸಾವಿಗೂ ಕಾರಣ ಕೇಳಿಕೊಂಡು ಬರ್ತಾನೆ. ತನ್ನ ಸಾವಿಗೆ ಕಾರಣ ಏನು ಅಂತ ಕೇಳ್ತಾನೆ. ಅದಕ್ಕೆ ಧರ್ಮರಾಜ ಹೇಳೋದು ನೋಡಿ, ಅತಿಭುಕ್ತಂಚ ಭವತಾ ಪ್ರಾಣೇನ ಚ ವಿಕತ್ತಸೆ ಅನವ್ಯಕ್ಷ ಪರಂಪಾರ್ಥ ತೇನಾಸಿ ಪತಿತಕ್ಷಿತು. ತುಂಬ ತಿಂಡಿ ಪೋತ ನೀನು, ಮತ್ತು ಹಿಂದು ಮುಂದೆ ನೋಡದೆ ಲೂಸ್ ಸ್ಟಾಕ್ ಮಾಡ್ತೀಯ ಜಂಬ. ನಿನ್ನ ಶಕ್ತಿ ಮೇಲೆ ನಿನಗೆ ಅಸಾಮಾನ್ಯವಾದ ವಿಶ್ವಾಸ, ನಿನಗೆ ಪರಮಾರ್ಥದಲ್ಲಿ ಉದ್ದೇಶವಿಲ್ಲ, ಪರಂ ಅನವೇಕ್ಷ್ಯ, ಪರಲೋಕ ಇತ್ಯಾದಿಗಳಲ್ಲಿ ಗಮನ ಇಲ್ಲ, ಇಹವನ್ನೇ ಇಟ್ಕೊಂಡಿದೆಯಾ, ಅದಕ್ಕೆ ನೀನು ಬೀಳ್ತೀಯ ಅಂತ. ಜಂಬ ಅಂತ ಅಂದ್ಕೊಳ್ತಿದ್ದರೆ ಧರ್ಮರಾಜ ನನ್ನ ಬಗ್ಗೆನೂ ಈ ಥರ ಹೇಳ್ಬೋದು. ನೀನು 3 ಹೊತ್ತು ತಿಂಡಿ ತೀರ್ಥಗಳು, ಚಕ್ಲಿ, ಕೋಡ್ಬಳೆ, ಮುಚ್ಚೋರೆ, ತೆಂಗುಳದು ವಿಷಯ ಯೋಚನೆ ಮಾಡ್ತಾ ಇರ್ತೀಯ. ಪೊಂಗಲ್ಲು, ಪುಳಿಯೋಗರೆ, ತೆಂಗುಳದು ಇತ್ಯಾದಿಗಳಲ್ಲಿಯೇ ಇದೆಯಾ. ಮತ್ತು ನೀನು ಕೂಡ ಹರಕು ಬಾಯಲ್ಲಿ ಎಲ್ಲರನ್ನೂ ಬೈಕೊಂಡು ಎಲ್ಲರನ್ನೂ ದಬಾಯಿಸ್ಕೊಂಡು ತಿರುಗ್ತೀಯ. ಏನೂ ಲೆಕ್ಕ ಇಡೋದಿಲ್ಲ, ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಬಳಸ್ತೀಯ. ವೇದಾಂತವನ್ನು ಬಾಯಿಗೆ ಬಂದಂಗೆ ಬೈತಿರ್ತೀಯ. ಪರದ ಬಗ್ಗೆ ನಿಂಗೆ ಚಿಂತೆ ಇಲ್ಲ. ಎಲ್ಲ ಆಚಾರಗಳನ್ನು ಸೋಪು ಸೀಗೆಕಾಯಿ ಹಾಕಿ ತೊಳಿತಾ ಇರ್ತೀಯ. ಅದಕ್ಕೆ ನೀನು ಬೀಳ್ತೀಯ ಅಂತ ಹೇಳ್ತಾನೆ. ಭೀಮನ ಜೊತೆಗೆ ಬೀಳೋದೇ ಮೇಲೂ, ಧರ್ಮರಾಜನ ಜೊತೆಗೆ ಬಾಳೋದು ಬೇಡ ಅಂತ ನಾನು ಅಂತೀನಿ. ನಮಸ್ಕಾರ. ನಾಳೆ ಅರ್ಜುನನ ನೋಡೋಣ.